11:30 ಕ್ಲಾಸಿಗೆ ಸ್ವಾಗತ. ನಿನ್ನೆ ನೈಟ್ 8 ಗಂಟೆಯಿಂದ 10 ಗಂಟೆಯ ಪೇಡ್ ಸೆಷನ್ ಅಲ್ಲಿ ನಾವು ಆಕಾಶ ತತ್ವದ ಬಗ್ಗೆ ಕಲ್ತಿದ್ವಿ. ಕಲ್ತ್ವಾ ಇಲ್ವಾ? ನೀವೆಲ್ಲರೂ ಆಕಾಶ ತತ್ವ ಅಂದ್ರೆ ಏನು ಅನ್ನೋದನ್ನ ಒಂದು ಡೆಫಿನಿಷನ್ ಟೈಪ್ ಅಲ್ಲಿ ಹೇಳುವಷ್ಟು ನಿಮ್ಗೆ ಇವಾಗ ನಾಲೆಜ್ ಬಂದಿದೆ. ಆಕಾಶ ತತ್ವ ನಾವು ನೈಟ್ ಪೇಡ್ ಸೆಷನ್ ಅಲ್ಲಿ ನಿನ್ನೆ ರಾತ್ರಿ ಪೇಡ್ ಸೆಷನ್ ಅಲ್ಲಿ ಆಕಾಶ ತತ್ವದ ಕೊರತೆ ಆಗಿತ್ತು ಅಂದ್ರೆ ಅದನ್ನ ಐಡೆಂಟಿಫೈ ಮಾಡೋದು ಹೇಗೆ? ಐಡೆಂಟಿಫೈ ಮೀನ್ಸ್ ಕೊರತೆ ಆಗಿತ್ತು ಅಂದ್ರೆ ಏನು ಮುನ್ಸೂಚನೆಗಳಿರ್ತವೆ, ಏನು ನೋಟಿಫಿಕೇಶನ್ ಇರ್ತವೆ ಅನ್ನೋದನ್ನ ನಾವು ತಿಳ್ಕೊಂಡಿದ್ವಿ. ಮತ್ತೆ ಒಂದು ಆಕಾಶ ತತ್ವ ಕೊರತೆ ಆಗ್ತಾ ಇದೆ ಅಂತಂದ್ರೆ ಅಲ್ಲಿ ನಾವು ಪರ್ಪಲ್ ಕಲರ್ ಯೂಸ್ ಮಾಡ್ತಾ ಇದೀವಪ್ಪ ಅಂದ್ರೆ ಮಾಡೋದಕ್ಕಿಂತ ಮುಂಚೆ ನಮ್ಮ ದೇಹದಲ್ಲಿ ಊತ ಬಂದಿರಬಾರದು ಅನ್ನೋದನ್ನ ನಾನು ನಿಮ್ಗೆ ಡೆಫಿನಿಷನ್ ಟೈಪ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ಬಿಟ್ಟು ಹೇಳಿದ್ದೆ. ಎನಿ ಸ್ವೆಲ್ಲಿಂಗ್ ಪಿಟ್ಟಿಂಗ್ ಎಡಿಮ ಆರ್ ನಾನ್ ಪಿಟ್ಟಿಂಗ್ ಎಡಿಮ ಅಥವಾ ನೀವು ನಿಮ್ಮ ದೇಹದ ಯಾವುದೇ ಭಾಗದಲ್ಲಿ ಸ್ವೆಲ್ಲಿಂಗ್ ಇತ್ತು, ಅದರ ಜೊತೆಗೆ ನಿಮ್ಮ ನೀಯಲ್ಲಿ, ನಿಮ್ಮ ಬ್ಯಾಕ್ ಅಲ್ಲಿ, ನಿಮ್ಮ ಬೋನ್ ಅಲ್ಲಿ ಆಕಾಶ ಕಮ್ಮಿ ಆಗಿತ್ತು ಅಂದ್ರೆ ನಾವು ಪರ್ಪಲ್ ಕಲರ್ ಅನ್ನ ಯೂಸ್ ಮಾಡಲ್ಲ. ಮತ್ತೆ ಯಾವ ಕಲರ್ ಅನ್ನ ಯೂಸ್ ಮಾಡಬೇಕು? ನಿಮ್ ಕ್ವಶನ್ ಏನಪ್ಪಾ ಅಂದ್ರೆ ಆಯ್ತಪ್ಪ ಪರ್ಪಲ್ ಹಾಕ್ಬೇಡ ಅಂತ ಹೇಳ್ತೀಯ. ಹಂಗಂದ್ರೆ ಯಾವ ಕಲರ್ ಹಾಕ್ಬೇಕು? ಅದನ್ನ ನಾವು ಇವತ್ತು ರಾತ್ರಿ ಪೇಡ್ ಸೆಷನ್ ಕಲರ್ ಥೆರಪಿ ಸೆಷನ್ ಅಲ್ಲಿ ಅದರ ಮುಂದುವರಿದ ಭಾಗವನ್ನ ಕಲಿತೇವೆ. ನಿನ್ನೆ ಕ್ಲಾಸ್ ಅಲ್ಲಿ ಕಂಪ್ಲೀಟ್ ಆಗಿ ಕೊರತೆಯ ಬಗ್ಗೆ ಹೇಳಿದ್ದೆ. ಆಕಾಶ ಕಮ್ಮಿ ಆಗಿತ್ತಂದ್ರೆ ಅದನ್ನ ಹೆಚ್ಚಳ ಮಾಡೋದು ಹೇಗೆ, ಜಾಸ್ತಿ ಮಾಡೋದು ಹೇಗೆ ಅನ್ನೋದನ್ನ ಇನ್ ಡೆಪ್ತ್ ಆಗಿ ಕಲ್ತೀವಿ. ಇವತ್ತಿನ ಸೆಷನ್ ಅಲ್ಲಿ ಏನ್ ಬರುತ್ತೆ ನೈಟ್ ಸೆಷನ್ ಅಲ್ಲಿ ಅಂದ್ರೆ ಅದನ್ನ ಹೇಗೆ ಟ್ರೀಟ್ಮೆಂಟ್ ಮಾಡಬೇಕು, ಅದರ ಜೊತೆಗೆ ಆಕಾಶ ಜಾಸ್ತಿ ಆದ ಸಿಂಪ್ಟಮ್ಸ್ಗಳು, ಸ್ವೆಲ್ಲಿಂಗ್ ಇತ್ತು ಅಂತ ಹೇಳ್ತೀನಿ ಅಲ್ವಾ, ಇದೆಲ್ಲವೂ ಆಕಾಶ ಹೆಚ್ಚಳದ ಸಿಂಪ್ಟಮ್ಸ್. ಈ ಆಕಾಶ ಹೆಚ್ಚಳದ ಸಿಂಪ್ಟಮ್ಸ್ ಏನಿರುತ್ತೆ ಅದಕ್ಕೆ ಕಲರ್ ಏನ್ ಹಾಕ್ಬೇಕು ಮತ್ತೆ ಯಾವ ಕಲರ್ ಅನ್ನ ಹಾಕೋಬಾರದು ಅನ್ನೋದನ್ನ ನಾವು ಮುಂದುವರೆದ ಪೇಡ್ ಸೆಷನ್ ಅಲ್ಲಿ ಕಲಿಯೋಣ. ಇವತ್ತು 11:30 ಸೆಷನ್ ಕ್ವಶನ್ ಅಂಡ್ ಆನ್ಸರ್ ಸೆಷನ್, ಪ್ರಶ್ನೆಯ ಉತ್ತರ. ಇವತ್ತು ಪ್ರಶ್ನೆ ಹೇಗಿರ್ಬೇಕಪ್ಪ ಅಂದ್ರೆ ಕಳೆದ ನಿನ್ನೆ ನೈಟ್ ಕ್ಲಾಸ್ ಇತ್ತಲ್ವಾ, ಅಲ್ಲಿ ನೀವು ಕಲ್ತಿದ್ವಿ ಆಕಾಶ ತತ್ವ ಅಂದ್ರೆ ಏನು, ಒಂದ್ ಸ್ವಲ್ಪ ಡಿಟೇಲ್ ಆಗಿ ನಿಮ್ಗೆ 2 ಅವರ್ ಎಕ್ಸ್ಪ್ಲನೇಷನ್ ಮಾಡಿದ್ದೆ. ಇವತ್ತಿನ ಸೆಷನ್ ಹೇಗಿರುತ್ತಪ್ಪ ಅಂದ್ರೆ ನಿನ್ನೆ ಕ್ಲಾಸ್ ಅಲ್ಲಿ ಏನಾದರೂ ನೈಟ್ ಪೇಡ್ ಸೆಷನ್ ಅಲ್ಲಿ ಬಂದಿರುವ ಡೌಟ್ ಗಳನ್ನ ಕೇಳಿ. ಆ ಡೌಟ್ ಏನಪ್ಪಾ ಅಂತಂದ್ರೆ ಆಕಾಶದ ಮೇಲೆ ಇರಲಿ, ಅಗ್ನಿ ಜಲ ಪೃಥ್ವಿ ಮುಂದೆ ಹೋಗ್ಬೇಡಿ, ಹೌದಲ್ವಾ? ನಾನು ಇನ್ನು ಜಸ್ಟ್ ಆಕಾಶದಲ್ಲಿ ಕೊರತೆ ಹೇಳಿದ್ದೀನಿ. ಸರ್ ನನಗೆ ಬ್ಲಡ್ ಬರ್ತಾ ಇದೆ ಮೋಷನ್ ಅಲ್ಲಿ ಯಾವ ಕಲರ್ ಹಾಕ್ಬೇಕಂತ ಕೇಳ್ಬೇಡಿ. ಸರ್ ನನಗೆ ತಲೆ ನೋಸ್ತಾ ಇದೆ ಯಾವ ಕಲರ್ ಹಾಕ್ಬೇಡಿ ಅಂತ ಕೇಳ್ಬೇಡಿ. ಸರ್ ನನ್ ಗಂಡ ಫುಲ್ ಸಿಟ್ಟಿಗೆ ಏರ್ಬಿಟ್ಟಿದ್ದಾರೆ ಯಾವ ಕಲರ್ ಹಾಕ್ಬೇಕಂತ ಹೇಳ್ಬಿಡಿ. ಈ ಸೆಷನ್ ಹೇಗಿದೆಯಪ್ಪ ಅಂತಂದ್ರೆ ಪ್ರಶ್ನೆ ಉತ್ತರ, ನಿನ್ನೆ ಕ್ಲಾಸ್ ಅಲ್ಲಿ ಬಂದಿರುವ ಪ್ರಶ್ನೆಗೆ ಉತ್ತರ. ಯಾಕಂದ್ರೆ ನಾನು ಒಂದು ಆಕಾಶ ಕೊರತೆ ಬಗ್ಗೆ ಹೇಳ್ಬೇಕಪ್ಪ ಅಂದ್ರೆ ನಿಮಗೆ 1.5 ಅವರ್ ಅಥವಾ 2 ಅವರ್ ಹೇಳಿದಾಗನೇ ನಿಮಗೆ ಅರ್ಥ ಆಗೋದು. ನಿನ್ನೆ ನೈಟ್ ಕ್ಲಾಸ್ ಅಲ್ಲೇ ನಾವು ಕ್ವಶನ್ ಅಂಡ್ ಆನ್ಸರ್ ಮಾಡಿದ್ವಿ ಪೇಡ್ ಸೆಷನ್ ಅಲ್ಲೇ ಅಂದ್ರೆ ಕಾನ್ಸೆಪ್ಟ್ ಕವರ್ ಆಗಲ್ಲ, ಸಂಪೂರ್ಣ ವಿವರಣೀಯವಾಗಿ ಹೇಳಲಿಕ್ಕೆ ಆಗಲ್ಲ ಕಾನ್ಸೆಪ್ಟ್ ಅನ್ನ, ಹೌದಲ್ವಾ? ಹಾಗಾಗಿ ನಾನು ಏನ್ ಮಾಡ್ತೀನಿ ಅಂತಂದ್ರೆ ಫ್ರೀ ಸೆಷನ್ ಅಲ್ಲಿ ಬರ್ತೇನೆ 11:30 ಬಂದ್ಬಿಟ್ಟು ನಿಮ್ಮ ಪ್ರಶ್ನೆ ನಮ್ಮ ಉತ್ತರ. ಇನ್ನೊಂದು ಹೇಳ್ಬೋದು ಏನ್ ಗೊತ್ತಾ, ಇನ್ನೊಂದಪ್ಪ ಅಂದ್ರೆ ನೀವು ನಿನ್ನೆ ಕ್ಲಾಸ್ ಅಲ್ಲಿ ಮ್ಯಾಜಿಕ್ ಮಾಡಿರ್ತೀರಾ ಕಲರ್ ಹಾಕ್ಬಿಟ್ಟು, ಅಥವಾ ಯಾರೋ ಒಬ್ರು ಮೆಸೇಜ್ ಹಾಕಿದ್ರು ಸರ್ ನನಗೆ ಆಕಾಶ ಕಮ್ಮಿ ಆಗಿದೆ ಅಂತ ಸಿಂಪ್ಟಮ್ಸ್ ಇತ್ತು, ನಾನು ಹಾಕ್ತಾ ಇದ್ದೆ, ಹಾಕಿದಂಗೆಲ್ಲ ಬಾವು ಬರ್ತಾ ಇತ್ತು. ಇವಾಗ ನಿಮ್ ಕ್ಲಾಸ್ ಕೇಳಿದ್ಮೇಲೆ ಅದು ಆಕಾಶ
ಬರ್ತಾ ಇದೆ ಅನ್ನೋ ಕಾರಣಕ್ಕೇನೆ ನಾನು ತೆಗೆದ್ಬಿಟ್ಟೆ, ನಾನು ಅರ್ಥ ಆಯ್ತು ಸಬ್ಜೆಕ್ಟ್ ಅನ್ನೋದನ್ನ ನೀವ್ ಹೇಳ್ಬೇಕು. ಮತ್ತೆ ನಿನ್ನೆ ಕ್ಲಾಸ್ ಹೇಗಿತ್ತು ಅನ್ನೋದನ್ನ ನಿಮ್ಮದೇ ಭಾಷೆಯಲ್ಲಿ ವಿವರಣೆ ಕೊಡಿ. ನಾನು ನಮ್ಮ ವಾಟ್ಸ್ಆಪ್ ಮತ್ತೆ ನಿಮ್ಮ ಪೇಯ್ಡ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಒಂದಿಷ್ಟು ಮೆಸೇಜ್ ಅನ್ನ ಫಾರ್ವರ್ಡ್ ಮಾಡಿದ್ದೆ. ಸಿಕ್ಕಾಪಟ್ಟೆ ಮೆಸೇಜ್ ಬಂದಿದೆ. ನಾನ್ ನೋಡಿರುವ 4-5 ಮೆಸೇಜ್ಗಳನ್ನ ನಿಮ್ಗೆ ಫಾರ್ವರ್ಡ್ ಮಾಡ್ಬಿಟ್ಟು ಈ ತರ ಇದೆ ನೋಡಿ ಅಂತೇಳಿ ತೋರಿಸಿದ್ದೆ. ಕೆಲವೊಬ್ರಿಗೆ ಏನಾಗುತ್ತೆ ಗೊತ್ತಾ, ಮೆಸೇಜ್ ಮಾಡುವಷ್ಟು ತಾಳ್ಮೆ ಇರಲ್ಲ. ಅದು ಅಗ್ನಿ ಮತ್ತು ವಾಯು ತತ್ವದಲ್ಲಿ ಬರುತ್ತೆ. ಕೆಲವೊಬ್ರು ಮೆಸೇಜ್ ಮಾಡೋದ್ರಲ್ಲಿ ನಿಪುಣ ಇರ್ತಾರೆ, ಇನ್ನು ಕೆಲವೊಬ್ರು ವಿಡಿಯೋ ಮಾಡೋದ್ರಲ್ಲಿ ನಿಪುಣ ಇರ್ತಾರೆ, ಇನ್ನು ಕೆಲವೊಬ್ರು ಫೋನ್ ಕಂಟಿನ್ಯೂಸ್ ಮಾಡೋದ್ರಲ್ಲಿ ನಿಪುಣ ಇರ್ತಾರೆ. ಕೆಟಗರಿ ಇರುತ್ತವೆ. ಹಾಗಾಗಿ ನಿಮ್ಮ ಅನಿಸಿಕೆಗಳನ್ನ ಹಂಚ್ಕೋಬೇಕು. ಅದು ಸರಿ ಇದೆನಾ, ತಪ್ಪಿದೆನಾ, ಎಲ್ಲಾದ್ರೂ ಸರಿ ಮಾಡ್ಕೋಬೇಕಾ, ಅದನ್ನೆಲ್ಲ ನೀವು ಕರೆಕ್ಟ್ ಆಗಿ ಹೇಳಿದಾಗ ಏನಾಗುತ್ತಪ್ಪ ಅಂದ್ರೆ, ನಮ್ಗೆ ನಾನೇನೋ ಕ್ಲಾಸ್ ಮಾಡಿ ಹೋಗ್ಬಿಟ್ಟಿರ್ತೀನಿ. ಸರ್ ಈ ಟಾಪಿಕ್ ಇದೆ ಅಲ್ವಾ, ನನಗ್ ತಿಳಿದಿರ್ಲಿಲ್ಲ, ತಿಳಿತು. ಅಥವಾ ನಾನು ರೈಟ್ ಈಟ್ ಅಂತ ತಿಳ್ಕೊಂಡಿದ್ದೆ, ಲೆಫ್ಟ್ ಕೋಲ್ಡ್ ಅಂತ ತಿಳ್ಕೊಂಡಿದ್ದೆ, ಅದು ಮರ್ತ್ಬಿಟ್ಟೆ. ಇದನ್ನೆಲ್ಲ ಹೇಳಿದಾಗ ಏನಾಗುತ್ತೆ, ಓ ನಾನು ಹೇಳ್ಕೊಟ್ಟಿದ್ದಕ್ಕೂ ಸಾರ್ಥಕ ಆಗ್ತಾ ಇದೆ, ನಾನು 2 ಅವರ್ ಹೇಳಿದಕ್ಕೂ ಸರಿ ಇದೆ ಟೈಮು ಅಂತೇಳಿ ನನ್ಗೆ ಖುಷಿ ಆಗುತ್ತೆ. ಫೀಡ್ಬ್ಯಾಕು, ಮೆಸೇಜು, ಒಂದಿಷ್ಟು ವಿಡಿಯೋ ಮಾಡಿ ಕಳಿಸ್ತಾರೆ ಕೆಲವೊಬ್ರು ವಾಯ್ಸ್ ಮೆಸೇಜ್ ಅಲ್ಲಿ ಕಳಿಸ್ತಾರೆ. ಎಲ್ಲ ಕೇಳಿದ ನಂತರ ಏನಾಗತ್ತಪ್ಪ ಅಂದ್ರೆ, ತುಂಬಾ ಖುಷಿ ಆಗುತ್ತೆ. ನಿಮ್ಗೆ 2 ಅವರ್ ನಾನು ನಿನ್ನೆ ಆಕಾಶ ತತ್ವ ಹೇಳ್ಬೇಕಪ್ಪ ಅಂದ್ರೆ ನಾನು ಆಕಾಶದಲ್ಲೇ ಇದ್ದೆ. ಆಕಾಶದಲ್ಲೇ ಇದ್ಬಿಟ್ಟು ಹೇಳಿದಾಗ ಏನಾಗುತ್ತೆ, ನಿಮ್ಗೆ ಆಕಾಶ ತತ್ವ ಬರುತ್ತೆ. ಸರಿನಾ? ಮಾತಾಡಿಸ್ತಾ ಬರೋಣ. ಶೈಲಾ ವಿಜಯ್ ಮೇಡಮ್, ನಮಸ್ತೆ ಸರ್. ನಮಸ್ತೆ. ಸರ್ ನಿನ್ನೆ ಹ್ಮ್ ಇಯರ್ ಬ್ಲಾಕ್ ಅಂದ್ರೆ ಆಕಾಶ ತತ್ವ ಅದು ಕಡಿಮೆ ಆಗಿರತ್ತೆ. ಇಯರ್ ಬ್ಲಾಕ್ ಹ್ಮ್ ಬ್ಲಾಕೇಜಸ್ ಅಂತ ಬಂದಾಗ ಗಂಟ್ಲು ಗಂಟ್ಲಲ್ಲಿ ಏನೋ ಕೂತಿದೆ ಅಂದ್ರೆ ಅಲ್ಲಿ ಆಕಾಶ ತತ್ವ ಕಡಿಮೆ ಆಗಿರುತ್ತೆ, ಅಲ್ಲಿ ಪರ್ಪಲ್ ಕಲರ್ ಹಾಕ್ಬೋದು. ಬಟ್ ನಾವು ಇಷ್ಟು ಸಾರಿ ಕಲರ್ ಥೆರಪಿಲಿ ನೋಸ್ ಬ್ಲಾಕ್ ಅಂದಾಗ ಯಾವತ್ತೂ ಪರ್ಪಲ್ ಕಲರ್ ಯೂಸ್ ಮಾಡಿಲ್ಲ. ಹ್ಮ್ ನೋಸ್ ಬ್ಲಾಕ್ ಆಯ್ತು, ಯೂರಿನರಿ ಅದೇ ಟ್ರ್ಯಾಕ್ ನಿನ್ನೆ ಕ್ಲಾಸಲ್ಲಿ ಏನಾಗಿದೆ ಗೊತ್ತಾ, ಜಸ್ಟ್ ಕೊರತೆ ಬಗ್ಗೆ ಹೇಳಿದ್ದೀನಲ್ವಾ. ಓಕೆ ಸರ್. ಆಕಾಶ ಕೊರತೆ ಆಗಿತ್ತಂದ್ರೆ ಪರ್ಪಲ್ ಹಾಕಿ ಅಂತ ಹೇಳ್ತೀನಿ. ಕೆಲವೊಂದ್ಸಲ ಕೊರತೆ ಸಿಂಪ್ಟಮ್ಸ್ ಗಳೇ ಬರ್ತವೆ, ಹಾ ಅದ್ರಲ್ಲಿ ಆಕಾಶ ಜಾಸ್ತಿ ಆಗಿರುತ್ತೆ. ಅದು ಇವತ್ ಕ್ಲಾಸ್ ಅಲ್ಲಿ ಬರುತ್ತೆ. ಓಕೆ ಸರ್. ಇವಾಗ ಆಕಾಶ ಕೊರತೆ ಮತ್ತು ಜಾಸ್ತಿ ಎರಡು ಕ್ಲಾಸ್ ಅನ್ನ ಕೇಳಿದಾಗ ನಿಮ್ಗೆ ಕ್ಲಾರಿಫೈ ಸಿಗುತ್ತೆ. ಓಕೆ ಸರ್. ನೋಸ್ ಬ್ಲಾಕ್ ಆಗಿದೆ, ಲಿಂಫೋಮಾ ಆಗಿದೆ, ಸಿಸ್ಟ್ ಆಗಿದೆ, ಹೌದಲ್ವಾ? ಇವೆಲ್ಲವೂ ಆಕಾಶ ಜಾಸ್ತಿ ಆಗಿರೋ ಸಿಂಪ್ಟಮ್ಸ್ ಗಳು. ನಾನು ನಿನ್ನೆ ಕ್ಲಾಸ್ ಅಲ್ಲಿ ಏನ್ ಮಾಡಿದೀನಿ, ಜಸ್ಟ್ ಆಕಾಶದ ಕೊರತೆ ಬಗ್ಗೆ ಮಾತಾಡಿದೀನಿ. ಆಕಾಶ ಕಮ್ಮಿ ಆಗಿತ್ತಂದ್ರೆ ಪರ್ಪಲ್ ಹಾಕಿ ಅಂತ ಹೇಳಿದೀನಿ, ಹೌದಲ್ವಾ? ಇವತ್ತು 7:30 7:30 ಸೆಷನ್ ಆಕಾಶ ಜಾಸ್ತಿ ಬರುತ್ತೆ. ಆಕಾಶ ಜಾಸ್ತಿಯಲ್ಲಿ ಏನು ಹಾರ್ಟ್ ಬ್ಲಾಕೇಜ್ ಆಗುತ್ತೆ, ನೋಸು ಕಫಗಟ್ಟುತ್ತೆ, ಲಂಗ್ ಅಲ್ಲಿ ಕಫ ಕುತ್ಕೊಳ್ಳುತ್ತೆ, ಲಿವರ್ ಅಲ್ಲಿ ಸಿಸ್ಟ್ ಆಗುತ್ತೆ, ಹೌದಲ್ವಾ? ಲಿವರ್ ಸಿರೋಸಿಸ್ ಆಗುತ್ತೆ, ಕಿಡ್ನಿಯಲ್ಲಿ ಸ್ಟೋನ್ ಆಗುತ್ತೆ. ಇವೆಲ್ಲವೂ ಇವತ್ತಿನ ತರಗತಿಯಲ್ಲಿ ಬರುತ್ತೆ. ಓಕೆ ಸರ್. ಸರಿನಾ? ಇವಾಗ ಯೂರಿನರಿ ಟ್ರ್ಯಾಕ್ ಅಲ್ಲಿ ಸ್ಟೋನ್, ಕಿಡ್ನಿ ಸ್ಟೋನ್ ಸಿಕ್ಕಾಕೊಂಡೋಗಿದೆ, ಬ್ಲಾಕ್ ಆಗಿದೆ ಅಂತಾರೆ. ಅದು ಆಕಾಶ ತತ್ವದ ಕೊರತೆನಾ ಅಥವಾ? ಕವರಿಂಗ್ ಆಗಿದೆ ಆಕಾಶ ತತ್ವ. ಇವಾಗ ಓಲ್ ಅಂದ್ರೆ ಹಿಂಗಿರ್ಬೇಕಪ್ಪ, ಹೌದಾ? ಇದು ಓಲು. ಯೂರಿನರಿ ಬ್ಲಾಡರ್ ಅಲ್ಲಿ ಯೂರಿನ್ ಹೋಗ್ಲಿಕ್ಕೆ ಓಲ್ ಇದೆ ಅಂತ ಇಟ್ಕೊಳ್ಳಿ. ಹೀಗೆ ಬಂದಿದೆ ಪೈಪ್, ಇದು ಓಲು, ಹೌದಲ್ವಾ? ಬ್ಲಾಕ್ ಆಗಿದೆ ಅಂತಂದ್ರೆ ಹಿಂಗಾಗಿದೆನಾ ಹಿಂಗಾಗಿದೆನಾ? ಮುಚ್ಕೊಂಡಿರುತ್ತೆ ಅಂತ. ಮುಚ್ಕೊಂಡಿದೆ ಅಲ್ವಾ? ಇಲ್ಲಿ ಆಕಾಶ ಕವರಿಂಗ್ ಆಗಿದೆನಾ, ಆಕಾಶ ಕಮ್ಮಿ ಆಗಿದೆನಾ? ಕವರ್ ಆಗಿದೆ. ಹ ಆಕಾಶ ಜಾಸ್ತಿ ಆಗಿದೆನಾ, ಆಕಾಶ ಕಮ್ಮಿ ಆಗಿದೆನಾ? ಕಡಿಮೆ ಆಗಿದೆ ಸರ್. ಹೋಲ್ ಮುಚ್ಚಿ ಪಾಸ್ ಆಗ್ತಾ ಇರಲ್ಲ ಅಂತ. ಹ್ಮ್ ಹಾ, ಇಲ್ಲೇನೆ ಕನ್ಫ್ಯೂಸ್ ಆಗೋದು. ಇದು ಇಷ್ಟೇ ಇರುತ್ತೆ, ಏನ್ ಗೊತ್ತಾ, ಇದು ಕವರ್ ಆಗ್ತಾ ಇರುತ್ತೆ, ಈ ಹೋಲ್ ಇರ್ಬೇಕು, ಹೌದಲ್ವಾ? ಕವರ್ ಆಗ್ತಾ ಇರುತ್ತೆ. ಇದು ಕನ್ಫ್ಯೂಸ್ ಆಗ್ತಾ ಇದೆ ನಿಮ್ಗೆ. ಇದಕ್ಕೆ ನಾ ಡಿಟೇಲ್ ಆಗಿ ಇವತ್ತು ಕ್ಲಾಸ್ ಅಲ್ಲಿ ಬಂದ್ಬಿಟ್ಟು ಹೇಳ್ತೀನಿ. ಹಾರ್ಟ್ ಬ್ಲಾಕೇಜ್ ಅಂತ ಬರುತ್ತಲ್ವಾ, ಹಾರ್ಟ್ ಬ್ಲಾಕೇಜ್ ಆದಾಗೆ ಆಕಾಶದಲ್ಲಿ ಹೇಗೆ ನಾವು ಸರಿ ಮಾಡ್ಕೋಬೇಕು ಅನ್ನೋದನ್ನ ನಾನು ಡಿಟೇಲ್ ಆಗಿ ಹೇಳ್ಕೊಡ್ತೇನೆ. ನಾವು ಒಂದ್ ಆಕಾಶ ಕ್ಲಾಸ್ ಅಲ್ಲಿ ಕೊರತೆ ಮತ್ತು ಆಕಾಶ ಜಾಸ್ತಿ ಎರಡೂ ಕಲ್ತಾಗ ಏನಾಗುತ್ತೆ ಅಂದ್ರೆ ಕಂಪೇರ್ ಮಾಡಕ್ ಸ್ಟಾರ್ಟ್ ಮಾಡ್ತೀರಾ. ನಿಮ್ಗೆ ಅನ್ಸುತ್ತೆ ಈ ಹೋಲ್ ಇದೆ, ಬ್ಲಾಕ್ ಆಗಿದೆ, ಆಕಾಶ ಜಾಸ್ತಿ ಆಗಿದಾನ ಕಮ್ಮಿ ಆಗಿದಾನ, ಇವೆಲ್ಲ ಕನ್ಫ್ಯೂಷನ್ ಬರ್ತಾ ಇರ್ತಾವಲ್ವಾ. ಇವತ್ತು ಕ್ಲಾಸ್ ಅಲ್ಲಿ
ಆಕಾಶ ಜಾಸ್ತಿ ಆಗಿರೋ ಸಿಂಪ್ಟಮ್ಸ್ ಹೇಳ್ಬಿಟ್ಟು ಕೆಲವೊಂದ್ಸಲ ಏನಾಗುತ್ತೆ ಅಂದ್ರೆ ಆಕಾಶ ಜಾಸ್ತಿ ಆಗಿರೋ ಸಿಂಪ್ಟಮ್ಸ್ ಇರ್ತವೆ, ಆಕ್ಚುಲಿ ಆಕಾಶ ಕಮ್ಮಿ ಆಗಿರುತ್ತೆ. ಕೆಲವೊಂದ್ಸಲ ಏನಾಗಿರುತ್ತೆ, ಆಕಾಶ ಕಮ್ಮಿ ಆಗಿರೋ ಸಿಂಪ್ಟಮ್ಸ್ ಇರ್ತವೆ, ಆಕಾಶ ಜಾಸ್ತಿ ಆಗಿರುತ್ತೆ. ಒಂದ್ಸಲ ಹೇಳ್ತಿರ್ತೀರಲ್ವಾ, ಇನ್ನು ಯಾಂಗು ಇನ್ನು ಈಟು ಕೊಳ್ಳು ಎರಡು ಇಂಬ್ಯಾಲೆನ್ಸ್ ಆಗಿರುತ್ತೆ ಅಂತ ಹೇಳಿ. ಈ ತರ ಸಿಂಪ್ಟಮ್ಸ್ ಇರ್ತವೆ. ಮತ್ತೆ ಬೇರೆ ಆರ್ಗನ್ ಅಲ್ಲಿ ಏನೋ ಒಂದು ತೊಂದರೆ ಬಂದಿರುತ್ತೆ. ಆ ತೊಂದರೆಯನ್ನ ಸರಿ ಮಾಡ್ಕೋಬೇಕಪ್ಪ ಅಂತಂದಾಗ ನಾವ್ ಎರಡನ್ನೂ ಬ್ಯಾಲೆನ್ಸ್ ಮಾಡ್ಬೇಕು. ಆ ಬ್ಯಾಲೆನ್ಸ್ ಮಾಡೋದನ್ನ ನಾನು ಇವತ್ತು ಆಕಾಶ ಜಾಸ್ತಿ ಬಗ್ಗೆ 1 ಅವರ್ 1.5 ಅವರ್ ಹೇಳ್ಬಿಟ್ಟು ಅವೆರಡನ್ನ ಸರಿ ಮಾಡ್ಕೋದು ಹೇಗೆ ಅನ್ನೋದನ್ನ ನಿಮ್ಗೆ ಹೇಳ್ತೀನಿ. ಅಂದ್ರೆ ಒಂದ್ ಕ್ಲಾಸಲ್ಲಿ ಒಬ್ರು ಹೇಳಿದ್ರು, ನೀವು ಸ್ಟೋನಿಗೆ ಟ್ರೀಟ್ಮೆಂಟ್ ಕೊಡ್ತಾ ಇಲ್ಲ, ನೀವು ಆರ್ಗನ್ಗೆ ಟ್ರೀಟ್ಮೆಂಟ್ ಕೊಡ್ತೀರಾ, ನೀವು ಅದಕ್ಕೆ ಆರ್ಗನ್ ಅನ್ನು ತಲೆಗಿಟ್ಕೊಂಡು ಕಲರ್ ಹಾಕ್ಬೇಕು. ಹ್ಮ್. ಅದೇ ಆರ್ಗನ್ಗೆ ಟ್ರೀಟ್ಮೆಂಟ್ಗೆ ಕೊಡ್ಬೇಕಪ್ಪ ಅಂದ್ರೆ ಆಯುರ್ವೇದಿಕ್ ರಿಫ್ಲೆಕ್ಸಿ ಕೊಡಿ. ಓಕೆ ಇವಾಗ ಓಕೆ. ಟ್ರೀಟ್ಮೆಂಟ್ ಅಲ್ಲಿ 2 ಟೈಪ್ ಟ್ರೀಟ್ಮೆಂಟ್, ಸುಜೋಕೋ ಮೆಥಡ್ ಮತ್ತೆ ಆಯುರ್ವೇದಿಕ್ ರಿಫ್ಲೆಕ್ಸ್. ನೀವು ಆಯುರ್ವೇದಿಕ್ ರಿಫ್ಲೆಕ್ಸ್ ಒಂದು ಎಕ್ಸಾಂಪಲ್ ಅಪ್ಪ, ನೀ ಪೇನ್ ಅಥವಾ ಅಸ್ತಮಾ ದಮ್ಮು ಕೆಮ್ಮು ಬರ್ತಾ ಇದೆ ಅಂದ್ರೆ ಒಂದು ಪರ್ಪಲ್ ಹಾಕಿ, ಹೌದಲ್ವಾ? ಇದು ನಾವೇನಂತೀವಿ, ಲಂಗಿಗೆ ಒಂದು ಪರ್ಪಲ್ ಹಾಕಿ ಅಂತ ಹೇಳ್ತೀವಿ. ಇದು ಏನಾಗುತ್ತೆ ಅಂದ್ರೆ ಆರ್ಗನ್ ಲೆವೆಲ್ ಅಲ್ಲಿ ಟ್ರೀಟ್ಮೆಂಟ್ ಆಗುತ್ತೆ. ಸುಜೋಕೋ ಬಾಡಿ ಕರೆಸ್ಪಾಂಡೆನ್ಸಿ ಕೊಡ್ತಾ ಇದೀವಿ ಅಂದ್ರೆ ಸುಜೋಕೋ ಒಂದು ಪರ್ಪಲ್ ಹಾಕಿ, ಹೌದಲ್ವಾ? ಫಸ್ಟ್ ಬಿಗಿನಿಂಗ್ ಏನಾಗುತ್ತೆ ಅಂದ್ರೆ ನಿಮ್ಗೆ ಕನ್ಫ್ಯೂಸ್ ಆಗ ಸ್ಟಾರ್ಟ್ ಆಗುತ್ತೆ. ಕಲಿತಾ ಕಲಿತಾ ನಿನ್ನೆ ಕ್ಲಾಸ್ ಇವತ್ತು ಅಪ್ಲೋಡ್ ಮಾಡಿದ್ದೀನಿ ನಾನು 9 ಗಂಟೆಗೆ, ಅದನ್ನ ಇನ್ನೊಂದ್ಸಲ ನೋಡಿ. ಇದು ಎರಡು ಕನ್ಫ್ಯೂಸ್ ಆಗುತ್ತೆ, ಆಯುರ್ವೇದಿಕ್ ರಿಫ್ಲೆಕ್ಸ್ ಮತ್ತೆ ಸುಜೋಕೋ ರಿಫ್ಲೆಕ್ಸ್. ಸುಜೋಕೋ ರಿಫ್ಲೆಕ್ಸ್ ಫಾರ್ ಎಕ್ಸಾಂಪಲ್ ನೀ ಪೇನ್ ಇದೆಯಪ್ಪ, ವಾಯು ಕಮ್ಮಿ ಆಗಿದೆ, ಬೆಂಡ್ ಆಗ್ತಾ ಇಲ್ಲ, ಆ ನೀ ಜಾಯಿಂಟ್ಗೆ ಡಾರ್ಕ್ ಬ್ಲೂ ಕಲರ್ ಹಾಕಿ. ಇಲ್ಲ ಸರ್ ನಾನು ಆರ್ಗನ್ ಲೆವೆಲ್ಗೆ ಹಾಕ್ತೀನಿ ಅಂದ್ರೆ ಯಾಕೆ ಕಲರ್ ಅನ್ನ ಹಾಕ್ಬೋದು ನೀವು? ಇವಾಗ ನೀ ಬೆಂಡ್ ಆಗ್ತಾ ಇಲ್ಲಪ್ಪ, ಈ ಆರ್ಗನ್ ಕೈ ಲೆವೆಲ್ ಇದೆ, ಅಂದ್ರೆ ಈ ತರ ಬೆಂಡ್ ಆಗ್ತಾ ಇಲ್ಲ. ಈಗ ಏನ್ ಮಾಡ್ತೀರಿ ನೀವು, ಸುಜೋಕೋ ರಿಫ್ಲೆಕ್ಸ್ ಅಲ್ಲಿ ಆ ರಿಫ್ಲೆಕ್ಸ್ ಏನ್ ಮಾಡ್ತೀರಿ, ಡಾರ್ಕ್ ಬ್ಲೂ ಕಲರ್ ಹಾಕ್ತೀರಿ. ಇಲ್ಲ ನೀವು ಆಯುರ್ವೇದಿಕ್ ರಿಫ್ಲೆಕ್ಸ್ ಗೆ ಡಾರ್ಕ್ ಬ್ಲೂ ಕಲರ್ ಹಾಕ್ಬೇಕಾದ್ರೆ ಯಾವ ಆರ್ಗನ್ಗೆ ಹಾಕ್ತೀರಾ? ನೀ ಇಲ್ಲೇ ಆಗೋದೇನ್ ಗೊತ್ತಾ, ಆಯುರ್ವೇದಿಕ್ ರಿಫ್ಲೆಕ್ಸ್ ಅಂತ ಬಂದಾಗ ಆರ್ಗನ್ ಫಂಕ್ಷನ್ ಅನ್ನ ತಿಳ್ಕೋಬೇಕು. ವಿಂಡ್ ಈ ತರ ಮೂವ್ ಆಗ್ಬೇಕು, ಹಿಂಗ್ ಆಗ್ತಾ ಇಲ್ಲ ಅಂದ್ರೆ ಇಲ್ಲಿ ವಿಂಡ್ ಕಮ್ಮಿ ಆಗಿದೆ, ಓಕೆ. ಚಲನೆ ಕಮ್ಮಿ ಆಗಿದೆ. ಹಿಂಗೆ ಆದ್ರೆ ನೋವಾಗುತ್ತೆ, ಹಿಂಗ್ ಮಾಡಿದ್ರೆ ನೋವಾಗುತ್ತೆ ಅನ್ನೋರು, ಇಲ್ಲಿ ಚಲನೆ ಕಮ್ಮಿ ಆಗಿದೆ. ಚಲನೆ ಮೂವ್ಮೆಂಟ್ ಅನ್ನ ಕಂಟ್ರೋಲ್ ಮಾಡೋರು ಯಾರು? ಗ್ರೀನ್ ಹ್ಮ್ ಲಿವರ್ ಗ್ರೀನ್ಸ್. ಹಾ, ಲಿವರ್ ಎನರ್ಜಿ. ವಿಂಡ್ ಚಲನೆ ಅಲ್ವಾ, ಆ ವಿಂಡ್ ಗಾಳಿ ತತ್ವ. ಲಿವರ್ ಅಲ್ಲಿ ಗಾಳಿ ಇತ್ತಂದ್ರೆ ಮೂವ್ ಆಗತ್ತೆ, ಮೂವ್ಮೆಂಟ್ ಆಗತ್ತೆ. ಲಿವರ್ ಅಲ್ಲಿ ಚಲನೆ ಇಲ್ಲ ಅಂದಾಗ ಮಂದ ಇರ್ತಾನೆ, ಹೌದಲ್ವಾ? ಆ ವಿಂಡ್ ಗಾಳಿ ತತ್ವವನ್ನ ಕೊಡ್ಬೇಕಪ್ಪ ಅಂತಂದ್ರೆ ನಾವು ಡಾರ್ಕ್ ಬ್ಲೂ ಕಲರ್ ಅನ್ನ ರಿಫ್ಲೆಕ್ಸ್ ಗೆ ಹಾಕ್ತಿವಿ, ಅಥವಾ ಲಿವರ್ ಜಾಯಿಂಟ್ ಗೆ ಡಾರ್ಕ್ ಬ್ಲೂ ಕಲರ್ ಹಾಕ್ತಿವಿ, ಓಕೆ ಸರ್. ಹೌದಲ್ವಾ? ಲಿವರ್ ಅಲ್ಲಿ ವಾಯು ತತ್ವ ಬೇಕಾಗಿತ್ತು ಅಂತಂದ್ರೆ, ಲಿವರ್ ಅಲ್ಲಿ ವಾಯು ತತ್ವ ಬೇಕು, ವಾಯು ತತ್ವ ಕ್ರಿಯೇಟ್ ಮಾಡ್ಬೇಕಾದ್ರೆ ಅಗ್ನಿ ತತ್ವನು ಬೇಕಲ್ಲಿ. ಹಾಗಾಗಿ ಅಗ್ನಿ ಮತ್ತು ವಾಯುವನ್ನ ಲಿವರ್ಗೆ ನಾವು ಟ್ರೀಟ್ಮೆಂಟ್ ಮಾಡಿದಾಗ ಮೂವ್ಮೆಂಟ್ ಆಗ ಸ್ಟಾರ್ಟ್ ಆಗುತ್ತೆ, ಓಕೆ ಸರ್. ಹೌದಾ? ಹೀಗಾಗಿ ಕೋರ್ಲೇಟ್ ಮಾಡ್ತಾ ಹೋಗಿ, ಒಂದೇ ದಿನಕ್ಕೆ ಎಲ್ಲಾ ಸಿಂಪ್ಟಮ್ಸ್ ಕೋರ್ಲೇಟ್ ಮಾಡಕ್ ಆಗಲ್ಲ. ಒಂದು Okay. ಒಂದು 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 ಕೋರ್ಲೇಟ್ ಮಾಡ್ತಾ ಹೋದಾಗ ಏನಾಗುತ್ತೆ ಅಂದ್ರೆ ಬರುತ್ತೆ, ಕನ್ಫ್ಯೂಸ್ ಆಗುತ್ತೆ. ಲಂಗು, ಲಿವರು, ಕಿಡ್ನಿ, ಸ್ಪ್ಲೇನ್ ಅಂತ ಹೇಳಿ ನಿಮ್ಗೆ ಎಷ್ಟು ಆರ್ಗನ್ ಲೆವೆಲ್ಗೆ ಹಾಕ್ಬೇಕನ್ಸುತ್ತೆ, ಎಷ್ಟು ಸುಜೋಕೋ ಲೆವೆಲ್ಗೆ ಹಾಕ್ಬೇಕನ್ಸುತ್ತೆ ಹಾಕಿ. 100% ನೀವು ಹಾಕಿರೋ ಸರಿ ಇರದೇ ಇರ್ಬೋದು, 170% ಇರುತ್ತಲ್ವಾ? ನೀವು Okay. ತಪ್ಪಾಕಿದ್ರೆ ಅಂದ್ರೆ ಏನು ಅಂತ ಪರಿ ರಾಂಗ್ ಏನ್ ಆಗಲ್ವಲ್ಲ, ಹೌದಲ್ವಾ? ಆಗ್ತಾ ಹೋಗಿ. ಫಸ್ಟ್ ನನಗೂನು ಇದು ತಿಳಿತಾ ಇರ್ಲಿಲ್ಲ, ಕಲ್ತು ಟ್ರೀಟ್ಮೆಂಟ್ ಮಾಡಿ ಹಾಕಿ ಹೇಳಿ ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ, ಸರಿನಾ? ಕಲಿತಾ ಬನ್ನಿ. Okay. ಅವ ಆರ್ಗನ್ನು, ಸುಜೋಕೋ, ಆಯುರ್ವೇದಿಕ್ ರಿಫ್ಲೆಕ್ಸ್, ಅದ್ರ ನೇಚರ್ ಎಲ್ಲಾನು ಕಲಿತಾ ಬರ್ತೀರಾ, Okay, ಸರಿನಾ? sir. ಓಕೆ, Thank you. ಥ್ಯಾಂಕ್ ಯು. ತನುಜಾ ಮೇಡಮ್ ಹೇಳಿ. ಸರ್ ಇವಾಗ ಬಾಡಿ ಸ್ಯಾಗಿಂಗ್ನ ನಾವು ಆಕಾಶ ಜಾಸ್ತಿ ಆಗಿದೆ ಅನ್ಕೋಬೇಕಾ, ಆಕಾಶ ಕಮ್ಮಿ ಆಗಿದೆ ಅನ್ಕೋಬೇಕು? ಅಂದ್ರೆ Very ಆಕಾಶ simple. ಜಾಸ್ತಿ ಆಗಿದೆ ಅಂದ್ರೆ ಮಸಲ್ಸ್ ತುಂಬಾ ಜೋತ್ ಬಿದ್ದಿರುತ್ತಲ್ವಾ, ಹ್ಮ್ ಅದನ್ನ ಆಕಾಶ ಜಾಸ್ತಿ ಆಗಿದೆ ಬಾಡಿಲಿ ಅಂತ ಅನ್ಕೋಬೇಕಾ? ಮಜಲ್ ಜೋತ್ ಬಿತ್ತಿದೆ ಅಂದ್ರೆ ಆಕಾಶ ಏನ್ ಬರಲ್ಲ, ಅರ್ತ್ ಹ್ಮ್ ಬರುತ್ತೆ. ಹ್ಮ್
ಅರ್ಥ ಬರುತ್ತೆ. ಓಕೆ. ಹಾ ಮತ್ತೆ ಹೀಲ್ ಪೇನು ತುಂಬಾ ಜಾಸ್ತಿ ಇದೆ ಅಂದಾಗ ಅಲ್ಲಿ ಹ್ಮ್. ಮೊಮೆಂಟಮ್ ಆಗ್ತಾ ಇರಲ್ಲ, ತುಂಬಾ ಕಷ್ಟ ಪಡ್ಬೇಕಾಗತ್ತೆ. ಇಟ್ಟಾಗ ಹ್ಮ್. ತುಂಬಾ ನೋವಿರುತ್ತಲ್ವಾ? ಹ್ಮ್. ಅವಾಗ ಹೇಗ ಡಿಸೈಡ್ ಮಾಡ್ಕೋಬೇಕು? ಮೂವ್ಮೆಂಟ್ ಆಗ್ತಾ ಇಲ್ಲ ಅಂದ್ರೆ ವಾಯು ಇಲ್ಲ. ವಾಯು ಇಲ್ಲ. ಓಕೆ ಓಕೆ. ಸರಿನಾ? ಇಲ್ಲಿ ಅಲ್ಲಿ ಆಕಾಶ ಮೂವ್ಮೆಂಟ್ ಬರ್ಬೇಕು. ಆಗ್ಬೇಕಪ್ಪ ಅಂತಂದ್ರೆ ಸ್ಪೇಸ್ ಬೇಕು, ವಾಯು ಬೇಕು. ಹ್ಮ್. ಸರಿನಾ? ಇವಾಗ ಕೈ ತೋರಿಸಿ ಎಕ್ಸಾಂಪಲ್ ಹೇಳ್ಕೊಡ್ತಾ ಹೌದು ಇದ್ದೆ. ಸರಿನಾ? ಹೌದು ಸರ್. ಇದ್ರೊಳಗಡೆ ಸ್ಪೇಸ್ ಇದೆ, ಹಿಂಗ್ ಆಗ್ತಾ ಇದೆ. ಹೌದು. ಈ ಮೀಯಲ್ಲಿ ಸ್ಪೇಸ್ ಬೇಕು. ಸ್ಪೇಸ್ ಹ್ಮ್. ಒಂದಿದ್ರೆ ನಡೆಯುತ್ತಾ? ಗಾಳಿನೂ ಬೇಕು ಹೌದು. ಅಲ್ವಾ ಮೂವ್ ಆಗ್ಲಿಕ್ಕೆ. ಸ್ಪೇಸ್ ಎಲೆಮೆಂಟ್ ಮತ್ತೆ ವಾಯು ಎಲೆಮೆಂಟ್ ಎರಡೂ ಡಿಫಿಷಿಯನ್ಸಿ ಆಗಿರುತ್ತೆ. ಓಕೆ. ಸರಿನಾ? ಇನ್ನೊಂದು ಎಕ್ಸಸ್ ಆಗಿರುತ್ತೆ, ಅರ್ತ್ ಎಲೆಮೆಂಟ್. ಅರ್ತ್ ಅಂದ್ರೆ ಓಲ್ಡಿಂಗ್. ಓಲ್ಡ್ ಪೂರ್ತಿ ಹಿಂಗ್ ಓಲ್ಡ್ ಇದ್ದಾಗ ಏನಾಗುತ್ತೆ? ಮೂವ್ ಆಗಲ್ಲ. ಆಕಾಶ ಇದೆ, ವಾಯು ಇದೆ. ಅರ್ತ್ ಜಾಸ್ತಿ ಇದ್ದಾಗ ಮೂವ್ಮೆಂಟ್ ಆಗಲ್ಲ. ಆ ದೃಷ್ಟಿಕೋನ ಇಟ್ಕೊಂಡು ಅಲ್ಲಿನೂ ಟ್ರೀಟ್ಮೆಂಟ್ ಮಾಡುದು. ಇವಾಗ ಜೋತ್ ಬಿದ್ದಿದೆ ಅಂತಂದಾಗ ಅರ್ತ್ ಎಲೆಮೆಂಟ್, ಹೌದಲ್ವಾ? ಹ್ಮ್ ಹ್ಮ್ ಮೋಷನ್ ಜಾಗದಲ್ಲಿ ಮಜಲ್ ಬಂದಿದೆ ಅಥವಾ ಕಾಲ್ ಹ್ಮ್ ಜೋತ್ ಬಂದಿದೆ, ಈಗೆಲ್ಲ ಕೆನ್ನೆಗಳ ಜೋತ್ ಬಿದ್ದಿದೆ ಅಂದಾಗ ಹ್ಯುಮಿಡಿಟಿ, ಅರ್ತ್ ಎಲೆಮೆಂಟ್ ಸ್ಟ್ರಾಂಗ್ ಇಲ್ಲ. ಅರ್ತ್ ಎಲೆಮೆಂಟ್ ಅನ್ನ ಕ್ರಿಯೇಟ್ ಮಾಡಿದ್ರೆ ನೀವು ವಾಸಿ ಆಗ್ತೀರಾ. ಓಕೆ. ಹ್ಮ್ ಹ್ಮ್ ಸರಿನಾ? ಇದು ಓಕೆ ನೋಡಿ ಸರ್. ಆಕಾಶ ನಿನ್ನೆ ಜೋತ್ ತುಂಬಾ ಬಿದ್ದಿದೆ. ಜೋತ್ ಎಕ್ಸಲೆಂಟ್ ಇತ್ತು ಸರ್. ತುಂಬಾ ಚೆನ್ನಾಗಿ ಅರ್ಥ ಆಯ್ತು. ನನಗೆ ಯಾವಾಗ್ಲೂ ಕನ್ಫ್ಯೂಷನ್. ನಾನು ಅದಕ್ಕೆ ಟ್ರೀಟ್ ಮಾಡೋದೇ ಬಿಟ್ಬಿಟ್ಟೆ ಸರ್. ಯಾಕಂದ್ರೆ ನಮ್ಗೆ ಕನ್ಫ್ಯೂಷನ್ಸ್ ಇದ್ದಾಗ ನಾವೇನು ಮಾಡಕ್ಕಾಗಲ್ಲ. ಒಂದು ಹಾ ಕ್ಲಿಯಾರಿಟಿ ಬಂದ್ರೆ ಏನ್ ಬೇಕಾದ್ರೂ ಮಾಡ್ಬಿಡ್ಬೋದು ಅನ್ಸತ್ತೆ. ಹಾ ಯಾಕಂದ್ರೆ ನಮ್ಗೆ ಭರವಸೆ ಇಲ್ದಿದ್ದಂಗೆ ಆಗ್ಬಿಡತ್ತೆ ಕಲರ್ ಥೆರಪಿಲಿ. ಹ್ಮ್ ಯಾವಾಗ ಕಾನ್ಫಿಡೆನ್ಸ್ ಬಂದ್ಬಿಡತ್ತೆ, ಬಿಡು ಇದೇ ಕರೆಕ್ಟ್, ಓಕೆ ಇದಕ್ಕಿದು ಎಕ್ಸ್ಪ್ಲನೇಷನ್ ಕರೆಕ್ಟ್ ಆಗಿದೆ ಅಂದಾಗ ಕನ್ಫ್ಯೂಷನ್ಸ್ ಬರಲ್ಲ. ಇಲ್ಲಾಂದ್ರೆ ಯಾವಾಗ್ಲೂ ಕನ್ಫ್ಯೂಷನ್, ತಲೆಯಲ್ಲಿ ಯಾವಾಗ್ಲೂ ಕನ್ಫ್ಯೂಷನ್ ಇರೋದು. ಇದಕ್ ಹಾಕ್ಬೇಕಾ, ಇದ್ಯಾವ್ದಕ್ಕೆ ಇದೇನಕ್ಕೆ ರೀಸನ್ ಏನು, ಇದೇನು ಗೊತ್ತೇ ಆಗ್ತಾ ಇರಲ್ಲ. 100 ಸತಿ ಓದಿದ್ರು ಓದಿದ ಅರ್ಥ ಆಗ್ತಾ ಇತ್ತು, ಹಾಕ್ಬೇಕು ಅಂತ ತಲೆ ಕೆಟ್ಟೋಗುತ್ತೆ ನನಗೆ ಯಾವಾಗ್ಲೂ. ಅದಕ್ಕೆ ಟ್ರೀಟ್ಮೆಂಟ್ ಮಾಡೋದೇ ಬಿಟ್ಬಿಟ್ಟೆ ನಾನು. ಅದಕ್ಕೆ ಇವಾಗ ಕ್ಲಿಯರ್ ಆಗ್ತಾ ಇದೆ, ಒಂಥರ ಮಂಜು ಸರ್ದಂಗ್ ಆಗ್ತಾ ಇದೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ಇಟ್ ಇಸ್ ಎ Yes. ಗುಡ್ ಎಕ್ಸ್ಪ್ಲನೇಷನ್. ತುಂಬಾ ಚೆನ್ನಾಗಿ ಅರ್ಥ ಆಗ್ತಾ ಇದೆ. ಕ್ಲಾಸ್ಗಳು ತುಂಬಾ ಚೆನ್ನಾಗಿ ಬರ್ತಾ ಇದೆ. ನಾನಂತೂ ಹ್ಮ್. 3 ಸತಿ ವಿಡಿಯೋ ನೋಡ್ತಾ ಇದ್ದೀನಿ. ಎಸ್, ಹ್ಮ್. ಕ್ಲಾರಿಟಿ ಇಂಪಾರ್ಟೆಂಟ್. ನಾವ್ ಎಷ್ಟು ಒಂದೇ ಪರ್ಸೆಂಟೇಜ್ ಕಲ್ತ್ರು ಕೂಡ ಕ್ಲಾರಿಟಿಯಿಂದ ಕಲಿಬೇಕು, ಹೌದಲ್ವಾ? ಕ್ಲಾರಿಟಿ ಇದ್ದಾಗ ಏನಾಗುತ್ತೆ, ಆ ಕಲರ್ ಹಾಕ್ಲಿಕ್ಕೆ ಭಯ ಹೋಗ್ಬಿಡುತ್ತೆ. ಪಕ್ಕ ಹೌದು ಸರ್. ಇದ್ ಹಾಕ್ಬೇಕು ವಾಸಿ ಆಗುತ್ತೆ ಹೌದು ಅನ್ನೋದೊಂದು ಬರುತ್ತೆ. ಸ್ವಲ್ಪ ಕಲಿಯೋಣ, ಕ್ಲಾರಿಟಿಯಿಂದ ಕಲಿಯೋಣ, ಹೌದಲ್ವಾ? ಹೌದು. ಇದ್ ಹಾಕಿದ್ರೆ ಆಗ್ಬೋದೇನೋ, ಸುಮ್ನೆ ಟ್ರೈ ಮಾಡಿ ನೋಡೋಣ. ಹಾ ಹಾಕಿ ಹೌದಾ. ಈ ಕಲರ್ ಹಾಕಿದ್ಮೇಲೆ ವಾಸಿ ಆಗಿಲ್ಲ ಅಂದ್ರೆ ಇನ್ನೊಂದ್ ಕಲರ್ ಹಾಕೋಣ. ಯಾಕಂದ್ರೆ ನೀವೇ ಒಬ್ಬ ಪೇಷಂಟ್ ಅಂತ ಇಟ್ಕೊಳ್ಳಿ, ಹೊಟ್ಟೆ ನೋವು ಆಗ್ತಾ ಇತ್ತು. ಅದಕ್ಕೆ ನೀವು ಕ್ಲಾರಿಟಿಯಿಂದ ಹಾಕಿಲ್ಲ ಅಂತಂದಾಗ ನಿಮ್ಗೆ ಹೊಟ್ಟೆ ನೋವು ಕಮ್ಮಿ ಆಗಲ್ಲ ಅಲ್ವಾ? ಮತ್ತೆ ಬೇರೆ ಬೇರೆ ಹೌದು ಬೇರೆ ಸರ್. ಆಲ್ಟರ್ನೇಟಿವ್ ಹುಡುಕ್ತೀರಾ. ಅದೇ ತರ ಪೇಷಂಟ್ ಕೂಡ ಆ ಹೊಟ್ಟೆ ನೋವನ್ನ ಬಂದಿರೋ ಟೈಮಲ್ಲಿ ಕಮ್ಮಿ ಮಾಡ್ಬೇಕು. ಹಾಕ್ಬಿಟ್ಟು ಟ್ರೈ ಮಾಡ್ತೀನಿ, ಕ್ಲಾರಿಟಿ ಇಲ್ಲಾರ್ದೆ ಹಾಕ್ತೀನಿ ಅಂತಂದಾಗ ಆ ನೋವು ಸಫರ್ ಮಾಡ್ತಿರ್ತಾನೆ ಆತ. ಹೇಳ್ಕೊಳಕ್ ಆಗ್ತಾ ಇರ್ಬೋದು, ಆಗದೆ ಇರ್ಬೋದು ಅವನಿಗೆ. ಒಂದಿನ ನಮಗ್ ಬಂದಾಗ ಹೇಗಿರುತ್ತಲ್ವಾ ಅದೇ ನೋವು ಅವನಿಗಿರ್ತದೆ. ಹಾಗಾಗಿ ನಾವ್ ಎಷ್ಟೇ ಕಲ್ತ್ರು ಕೂಡ ಕ್ಲಾರಿಟಿಯಿಂದ ಕಲಿಬೇಕು. ಸುಮ್ನೆ ಕ್ಲಾಸ್ ಮುಗಿಸ್ಬಿಡ್ಬೇಕು, ಜೈ ಹಿಂದ್ ಹ್ಮ್. ಅನ್ಬಾರ್ದು. ಕ್ಲಾರಿಟಿ ಅದನ್ನ ಕಲ್ತ ನಂತರ ನೀವು ಟ್ರೀಟ್ಮೆಂಟ್ ಮಾಡ್ಬೇಕು. ಹೌದು ಟ್ರೀಟ್ಮೆಂಟ್ ಸರ್. ಹೆಂಗಿರ್ಬೇಕಪ್ಪ ಅಂದ್ರೆ ಇದು ಹಿಂಗೆ ಆಗುತ್ತೆ, ಈ ಗೋಲ್ ಇಲ್ಲಿ ಹ್ಮ್. ನೋಡಿದ್ರೆ ಹಿಂಗೇನೆ ಹೋಗುತ್ತೆ ಅನ್ನೋ ಕ್ಲಾರಿಟಿ ಇರ್ಬೇಕು. ಆ ಹ್ಮ್. ಕ್ಲಾರಿಟಿ ಇದ್ದಾಗ ನೀವು ತಲೆಯಲ್ಲಿ ಕ್ಲಾರಿಟಿ ಇಟ್ಕೊಂಡು ನೀವು ಕಲರ್ ಹಾಕಿದಾಗ ಏನಾಗ್ಬಿಡುತ್ತೆ, ಪಕ್ಕ ಆರಾಮಾಗ್ತಾರೆ. ನೀವೇನೆ ಅರ್ಧಂಬರ್ಧ ಆಗುತ್ತೋ ಇಲ್ಲೋ, ಕರೆಕ್ಟ್ ಇದೆನೋ ಇಲ್ಲೋ, ಇದ್ ಹಾಕ್ಬೇಕಿತ್ತೋ ಇದ್ ಹಾಕಿದ್ನೇನೋ, ಈ ತರ ನಿಮ್ ಮನಸ್ಸಲ್ಲೇನೆ ವೈಬ್ರೇಷನ್ ಇಟ್ಕೊಂಡ್ಬಿಟ್ಟು ಕಲರ್ ಹಾಕಿದ್ರೆ ನೀವು ಸರಿಯಾಗಿ ಹಾಕ್ತಿದ್ರು ಕೂಡ ಅದು ವರ್ಕ್ ಆಗಲ್ಲ. ವರ್ಕ್. ಹೌದು ಎಸ್. ಸರ್. ಹಾಗಾಗಿ ಕ್ಲಾರಿಟಿ ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್. ಕ್ಲಾರಿಟಿಯಿಂದ ಕಲರ್ ಹಾಕಿ. ಟೈಮ್ ತಗೊಳ್ಳಿ. ಹೌದು ಸರ್. ಆಕಾಶ ಹಾಕ್ಬೇಕು, ಆಕಾಶ ಕಮ್ಮಿ ಮಾಡ್ಬೇಕು. ಒಂದು ಪೇಷಂಟಿಗೆ 1 ಅವರ್ ತಗೊಳ್ಳಿ. ಎಲ್ಲಾ ಬುಕ್‌ಗಳು ಓದ್ಬಿಟ್ಟು ಕಲರ್ ಹಾಕೊಳ್ಳಿ. ಬರೆದಿರೋದನ್ನ ಓದ್ಬಿಟ್ಟು ಕಲರ್ ಹಾಕೊಳ್ಳಿ. ಇಲ್ಲ ಕ್ಲಾಸ್ ಹೇಳಿರೋದನ್ನ ಕೇಳ್ಬಿಟ್ಟು ಕಲರ್ ಹಾಕಿ. ಆದ್ರೆ ಹಾಕಿದ ನಂತರ ಇದು ಹಾಕ್ಬೇಕಿತ್ತು, ಇದು ಹಾಕಿದ್ನೇನೋ ಅನ್ಬೇಡಿ. ಹಾಕಿದ ನಂತರ ನಾನ್ ಹಾಕಿರೋದು ಸರಿ ಇದೆ ಅನ್ನೋಂಗ್ ಹಾಕ್ಬೇಕು. ಹ್ಮ್. ಸರಿನಾ? ಆ ಕ್ಲಿಯಾರಿಟಿ ಬೇಕು ಸರ್. ಇವಾಗ ಕ್ಲಿಯಾರಿಟಿ ಆಗ್ತಾ ಇದೆ. ಎಸ್. ಯಾಕಂದ್ರೆ ಸುಮಾರು ಇದು ತುಂಬಾ ದೊಡ್ಡ ಸಬ್ಜೆಕ್ಟ್ ಇದು ಹ್ಮ್. ಆಕ್ಚುಲಿ. ಅಂದ್ರೆ ಎಸ್. ಅರ್ಥ ಮಾಡ್ಕೊಳ್ಳೋಕೆ ಸ್ವಲ್ಪ ಟಫ್ ಆಗತ್ತೆ. ಬಟ್ ಅರ್ಥ ಹ್ಮ್. ಮಾಡ್ಕೊಂಡ್ರೆ ಮಾತ್ರ ತುಂಬಾ ಈಸಿ. ಹ್ಮ್. ಅರ್ಥ ಮಾಡ್ಕೊಳ್ಳೋರ್ಗು ಸ್ವಲ್ಪ ಕಷ್ಟ ಇದು. ಅರ್ಥ ಮಾಡಿದ ನಂತರ ಪೂರ್ತಿ ಸಂಪೂರ್ಣವಾಗಿ ಅರ್ಥ ಆಗ್ಬಿಡುತ್ತೆ. ಸ್ವಲ್ಪ ಬಿಗಿನಿಂಗ್ ಏನಾಗತ್ತಪ್ಪ ಅಂದ್ರೆ ಸ್ವಲ್ಪ ಆಕಾಶ ಜಾಸ್ತಿ ಇದೆನಾ, ಕಮ್ಮಿ ಇದೆನಾ, ಅಗ್ನಿನಾ, ವಾಯುವಾ ಅನ್ಸುತ್ತೆ.
ನೀವೊಂದ್ 25-30 ಜನಕ್ಕೆ ಹೌದು. ಕಲರ್ ಆಗ್ತಾ ಹೋದಾಗ ಏನ್ ಅನ್ಸ್ಬಿಡುತ್ತೆ, ಓ ಅವ್ರ ಸಿಂಪ್ಟಮ್ಸ್ ಹೇಳ್ತಾನೆ ನಿಮ್ಗೆ ತಲೆಯಲ್ಲಿ ಬರುತ್ತೆ. ಈಗ ಒಂದ್ 5-6 ಸಿಂಪ್ಟಮ್ಸ್ ಹೇಳಿದಾರಂದ್ರೆ ನಿಮ್ಗೆ 10 ಎಲಿಮೆಂಟ್ ನೆನ್ಪಿಗ್ ಬಂದ್ಬಿಡ್ಬೇಕು. ಸರ್ ನಿದ್ದೆನೆ ಬರ್ತಾ ಇಲ್ಲ, ಏನಾಗಿರ್ಬೋದು? ಅರ್ತ್ ಎಲಿಮೆಂಟ್ ಅಲ್ಲಿ ಏನಾಗಿದೆ? ವಾಯುವಲ್ಲಿ ಏನಾಗಿದೆ? ಸರ್ ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂತಾರೆ, ಲಿವರ್ ಅಲ್ಲಿ ಹೀಟ್ ಆಗಿರ್ಬೋದು. ಲಿವರ್ ಅಲ್ಲಿ ಹೀಟ್ ಹೌದು. ಆಗಿದೆ ಅಂದ್ರೆ ಇಲ್ಲಿ ಆಕಾಶ ತತ್ವ ಏನಾಗಿದೆ? ಹೌದಲ್ವಾ? ಹ್ಮ್ ಹ್ಮ್. ನಾವೇನ್ ಹೌದು ಮಾಡ್ತೀವಿ ಸರ್. ಇಲ್ಲಿ ಲಿವರ್ ಅಲ್ಲಿ ತೊಂದ್ರೆ ಆಗಿದೆ ಅಂದ್ರೆ ಕಿಡ್ನಿಯಲ್ಲಿ ನೋಡ್ತೀವಿ, ಕಿಡ್ನಿಯಲ್ಲಿ ತೊಂದ್ರೆ ಆಗಿದ್ರೆ ಸ್ಪ್ಲೀನ್ ಅಲ್ಲಿ ನೋಡ್ತೀವಲ್ವಾ? ಅದೇ ತರ ವಾಯು ಇನ್ಕ್ರೀಸ್ ಆಗಿದೆ ಅಂದ್ರೆ ಇಲ್ಲಿ ಆಕಾಶದಲ್ಲಿ ಏನೋ ಒಂದ್ ತೊಂದ್ರೆ ಆಗಿರ್ಬೋದಲ್ವಾ? ಜಲತತ್ವ ಜಾಸ್ತಿ ಆಗಿದೆ ಅಂದ್ರೆ ಇಲ್ಲಿ ಆಕಾಶದಲ್ಲಿ ಏನೋ ತೊಂದ್ರೆ ಆಗಿರ್ಬೋದು. ಒಂದ್ ಎಕ್ಸಾಂಪಲ್ ನೋಡಿ, ಎಷ್ಟೋ ಜನ ಏನ್ ಮಾಡ್ತಾರೆ, ವಾಯು ಜಾಸ್ತಿ ಆಗಿದೆ, ಏರ್ ಗಾಳಿ ತತ್ವ ಜಾಸ್ತಿ ಆಗಿದೆ ಅಂದ್ಬಿಟ್ಟು, ಯಾವಾಗ ಗಾಳಿ ತತ್ವ ನಮ್ಮ ದೇಹದಲ್ಲಿ ಹೆಚ್ಚಿಗೆ ಆಗತ್ತೆ, ಜಾಸ್ತಿ ಆಗತ್ತಲ್ವಾ? ಹ್ಮ್. ಆ ಹ್ಮ್. ಗಾಳಿ ತತ್ವ ಜಾಸ್ತಿ ಆದಾಗ ಏನಾಗತ್ತೆ ಅಂತಂದ್ರೆ, ಫಸ್ಟ್ ನಮ್ಮ ದೇಹ ಹೀಟ್ ಆಗ್ತಾ ಇರುತ್ತೆ. ಹೀಟ್ ಆಗಿದೆ, ಎಷ್ಟೋ ಜನ ಏನ್ ಮಾಡ್ತೀರಪ್ಪ ಅಂತಂದ್ರೆ, ಫೈಲ್ಸ್‌ಗೆ ಡಾರ್ಕ್ ಬ್ಲೂ ಕಲರ್ ಹಾಕ್ತೀರಾ. ರೈಟ್ ಹ್ಯಾಂಡ್ ಲಿಟಲ್ ಫಿಂಗರ್ ಇಲ್ಲಿಗೆ ಡಾರ್ಕ್ ಬ್ಲೂ ಕಲರ್ ಹಾಕ್ತೀರಾ. ಹೌದಲ್ವಾ? ಮತ್ತೆ ಇಲ್ಲಿಗೆ ಡಾರ್ಕ್ ಬ್ಲೂ ಕಲರ್ ಹಾಕ್ತೀರಾ. ಇದನ್ ಬಿಡಿ ಆಮೇಲೆ ಮಾತಾಡೋಣ. ರೈಟ್ ಹ್ಯಾಂಡ್ ಲಿಟಲ್ ಫಿಂಗರ್ ಇಲ್ಲಿಗೆ ಡಾರ್ಕ್ ಬ್ಲೂ ಕಲರ್ ಹಾಕ್ತೀರಾ. ಹಾಕ್ತೀರಾ ಏನಿಲ್ವಾ? ಪರ್ಪಲ್ ಹಾಕ್ತೀರಾ. ಡಾರ್ಕ್ ಬ್ಲೂ ಕಲರ್ ಹಾಕ್ತೀರಿ. ಹೌದಲ್ವಾ? ವೈ ಡಾರ್ಕ್ ಬ್ಲೂ ಕಲರ್ ಹಾಕ್ತೀರಿ? ಕೇಳಿದಾಗೆ ಸರ್ ಅಲ್ಲಿ ಸ್ಪೇಸ್ ಜಾಸ್ತಿ ಆಗಿರುತ್ತೆ, ಕಮ್ಮಿ ಮಾಡ್ಲಿಕ್ಕೆ ಡಾರ್ಕ್ ಬ್ಲೂ ಕಲರ್ ಹಾಕ್ತೀವಿ. ಅಲ್ಲಿ ನರು ಮಾಂಸ ಹೊರಗಡೆ ಜೋತ್ ಬಿದ್ದಿರುತ್ತೆ, ಅದನ್ನ ಕಮ್ಮಿ ಮಾಡ್ಲಿಕ್ಕೆ ಡಾರ್ಕ್ ಬ್ಲೂ ಕಲರ್ ಹಾಕ್ತೀವಿ ಅಂತ ಹೇಳ್ತೀರಾ. ಇದು ಅರ್ಧ ಸತ್ಯ. ಇದು ಡಾರ್ಕ್ ಬ್ಲೂ ಕಲರ್ ಹಾಕಿದಾಗ ನಿಮ್ಮ ದೇಹದಲ್ಲಿ ಪಂಚಭೂತಗಳಲ್ಲಿ ಅಗ್ನಿ, ವಾಯು, ಆಕಾಶ, ಪೃಥ್ವಿ, ಜಲದಲ್ಲಿ ವೇರಿಯೇಷನ್ ಆಗುತ್ತೆ. ಇದು ಯಾರಿಗಾದ್ರೂ ಗೊತ್ತಾ? ಇಲ್ಲಿ ಡಾರ್ಕ್ ಬ್ಲೂ ಕಲರ್ ಹಾಕಿದಾಗ ಬೇರೆ ಎಲಿಮೆಂಟ್ ಅಲ್ಲಿ ಏನ್ ಸೊಲ್ಯೂಷನ್ ಸಿಗುತ್ತೆ? ಬೇರೆ ಎಲಿಮೆಂಟ್ ಅಲ್ಲಿ ಬೇರೆ ಅಗ್ನಿ, ವಾಯು, ಆಕಾಶ, ಪೃಥ್ವಿ, ಜಲದಲ್ಲಿ ಯಾವ ಎನರ್ಜಿ ಬ್ಯಾಲೆನ್ಸ್ ಆಗುತ್ತೆ ಅಂತ ನಿಮ್ಗೇನಾದ್ರೂ ಗೊತ್ತಾ? ಯಾರಾದ್ರೂ ಗೊತ್ತಿದ್ರೆ ಕೈ ಮಾಡಿ, ಮಾತಾಡ್ಸೋಣ. ಪೈಲ್ಸ್ ಆಗಿದೆ ಅಂದ್ರೆ ಮೋಸ್ಟ್ 70% ಪೈಲ್ಸ್ ಬ್ಲಡ್ ಬರ್ತಾ ಇದೆ ಅಂದ್ರೆ ಹೀಟಿಗೆ ಬರುತ್ತೆ. ಹೌದಲ್ವಾ? ಕೋಲ್ಡ್‌ಗೆ ಪೈಲ್ಸ್ ಬಂದಿತ್ತಂದ್ರೆ ಪಸ್ ಬರುತ್ತೆ, ಸ್ವಲ್ಪ ಇಚ್ಚಿಂಗ್ ಇರುತ್ತೆ. ಆಲ್ಮೋಸ್ಟ್ ಕೋಲ್ಡ್ ಇಂದ ಪೈಲ್ಸ್ ಬರೋರು ಬಹಳ ಕಮ್ಮಿ. ಅಗ್ನಿ ತತ್ವ ರೈಸ್ ಆಗಿನೇ ಬರ್ನಿಂಗ್ ಆಗೋದು, ಬ್ಲೀಡಿಂಗ್ ಆಗೋದು ಸ್ಟಾರ್ಟ್ ಆಗುತ್ತೆ. ಹೌದಲ್ವಾ? ಅಂತ ಸಂದರ್ಭದಲ್ಲಿ ನಾವು ಇಲ್ಲಿ ಡಾರ್ಕ್ ಬ್ಲೂ ಕಲರ್ ಹಾಕ್ತೀವಿ ಪೈಲ್ಸ್ ಬಂದ್ರೆ. ವೈ ಡಾರ್ಕ್ ಬ್ಲೂ ಕಲರ್? ಆಕಾಶ ಕಮ್ಮಿ ಆಗ್ಲಿಕ್ಕೆ ಡಾರ್ಕ್ ಬ್ಲೂ ಕಲರ್ ಹಾಕ್ತೀನಿ ಸರ್, ಅಲ್ಲಿ ನರ್ವು ಕೂತ್ಕೊಳ್ಳಕ್ಕೆ ಹಾಕ್ತೀನಿ ಅನ್ನೋದು ಅದು ಓಕೆ. ಆದ್ರೆ ಇನ್ನೊಂದು ಮೆಥಡ್ ಇದೆ. ಯಾರಿಗಾದ್ರೂ ಗೊತ್ತಿದ್ರೆ ಹಿಂಗ್ ಮಾಡಿ, ಹಿಂಗೆ ಮಾತಾಡ್ಸೋಣ. ಗೊತ್ತಿದೆ. ರೇಣುಕಾ ಮೇಡಮ್ ಬನ್ನಿ. ಒಂದ್ಸಲ ಹೇಳಿದ್ದೆ ಕೂಡ ಇದನ್ನ ಕ್ಲಾಸಲ್ಲಿ, ನಾನು ಯಾವಾಗೋ ಒಂದು ಕ್ಲಾಸಲ್ಲಿ ಆಕಾಶ, ವಾಯು, ಅಗ್ನಿ, ಅಥವಾ ನಾನು ಯಾವ ಒಂದು ಪೇಡ್ ಕ್ಲಾಸ್ ಮಾಡುವಾಗ ಹೇಳಿದ್ದೆ. ಗೊತ್ತಿದ್ರೆ ಹೇಳ್ಬೋದು. ಅನ್ಮ್ಯೂಟ್ ಮಾಡಿದ್ದೆ, ಆಗಿದೆ ರೇಣುಕಾ ಮೇಡಮ್. ಸರ್ ಹಲೋ. ಹಾ, ಹಲೋ ಸರ್. ಎಸ್ ಮೇಡಮ್. ಸರ್ ಅದು ಪ್ರೊಟೆಕ್ಟಿವ್ ಲೇಯರ್ ಕ್ರಿಯೇಟ್ ಮಾಡ್ಬೇಕಂದ್ರೆ ಹಲೋ. ಕೇಳ್ತಾ ಇದೆ, ಆರಾಮಾಗಿ ಹೇಳಿ. ಸರ್ ಒಂದು ಪ್ರೊಟೆಕ್ಟಿವ್ ಲೇಯರ್ ಕ್ರಿಯೇಟ್ ಮಾಡ್ಬೇಕಾದ್ರೆ ನಾವು ಆಕಾಶ ತತ್ವನ ಜಾಸ್ತಿ ಮಾಡ್ಬೇಕು ಆರ್ಗನ್ಗಳಿಗೆ ಹಂಗೆ ಸರಿನಾ? ಅಂತ ಅನ್ಕೊಂಡೆ ಸರ್. ಹಾ, ವೆರಿ ಗುಡ್. ನಾವು ಇಲ್ಲಿ ಆಕಾಶ ಕಮ್ಮಿ ಮಾಡ್ತಾ ಇದೀವಿ ಮೇಡಮ್. ಸರ್ ನಂದು ಹಾರ್ಟ್ ಬ್ಲಾಕೇಜ್ ಇಂದ ತಲೆಯಲ್ಲಿ ಇಟ್ಕೊಂಡು ಹೇಳಿದೆ ಸರ್ ನಾನು ಅದು. ನಾವಿಲ್ಲಿ ಆಕಾಶ ಕಮ್ಮಿ ಮಾಡ್ತಾ ಇದೀವಿ, ಆ ಟ್ರೈನಿಂಗ್ ಬನ್ನಿ ನೀವು. ಸರ್ ನಾನು ಇದು ಹಾರ್ಟ್ ಬ್ಲಾಕೇಜ್ ಇದನ್ನ ತಲೆಯಲ್ಲಿ ಇಟ್ಕೊಂಡು ಅದ್ರದ್ದು ಹೇಳಿದೆ ಸರ್, ಇದ್ರದ್ದು ಹೇಳಲಿಲ್ಲ ನಾನು. ವೆರಿ ಗುಡ್, ವೆರಿ ಗುಡ್. ಸರ್ ಅದು ಕರೆಕ್ಟಾ ತಪ್ಪ ಅದು ಕೇಳ್ಬೇಕಿತ್ತು ನಾನು. ಏನು? ಹಾರ್ಟ್ ಬ್ಲಾಕೇಜ್ ಇದೆ ಅಲ್ಲ ಸರ್, ಅದು ಆ ಪ್ರೊಟೆಕ್ಟಿವ್ ಲೇಯರ್ ಒಂದನ್ನ ನಾವು ಕ್ರಿಯೇಟ್ ಮಾಡ್ಬೇಕಾದ್ರೆ ಆಕಾಶ ತತ್ವನ ಜಾಸ್ತಿ ಮಾಡ್ಬೇಕಾ? ಮಾತಾಡೋಣ ಅದ್ರ ಬಗ್ಗೆ, ಸರಿನಾ? ಅದ್ರ ಬಗ್ಗೆ ಈ ಕ್ವಶನ್ ನನ್ಗೆ ಇನ್ನೊಂದ್ಸತಿ ಕೇಳಿ ಸರ್, ಏನದು ಗೊತ್ತಾಗಿಲ್ಲ ಕ್ವಶನ್ ನನ್ಗೆ. ಹೌದು. ಇವಾಗ
ಏನಪ್ಪ ಕ್ವಶನ್, ಯಾರಿಗಾದ್ರೂ ಕ್ವಶನ್ ಗೊತ್ತಾ? ಇವಾಗ ಫೈಲ್ಸ್ ಬಂದಿರುತ್ತೆ, ಮೂಲವ್ಯಾಧಿ ಬಂದಿರುತ್ತೆ. ಮೂಲವ್ಯಾಧಿ ಬಂದಾಗ ನೀವ್ ಯಾವ ಕಲರ್ ಹಾಕ್ತೀರಿ? ಡಾರ್ಕ್ ಬ್ಲೂ ಹಾಕ್ತಿವಿ. ಎಲ್ಲಿ ಹಾಕ್ತೀರಿ? ಇಲ್ಲಿ ಹಾಕ್ತಿವಿ. ಯಾಕೆ ಹಾಕ್ತೀರಿ? ಇಲ್ಲಿ ಹಾಕ್ತಿವಿ. ಯಾಕೆ? ರೀಸನ್ ಏನು? ಗೊತ್ತಿಲ್ಲ ಸರ್ ಅದು. ಗೊತ್ತಿಲ್ಲ. ಅಮ್ಮಿಗೌಡ ಇಲ್ಲಿದಾರ ನೋಡಿ. ಹಾ ಸರ್, ಹ್ಮ್ ಏನೆಸ್ ರಿಫ್ಲೆಕ್ಸ್ ನಲ್ಲಿ ಹಾಕ್ತಿವಿ ರೈಟ್ ಹ್ಯಾಂಡ್ ಥಂಬ್ ನಲ್ಲಿ, ಅಥವಾ ಇಲ್ಲಿ ಇದು ಮೋಷನ್ ಸರಿಗೆ ಅದು ನೋವು ಇಲ್ದೆ ಆಗಕ್ಕೆ, ಯಾಕಂದ್ರೆ ಅಲ್ಲಿ ಫೈಲ್ಸ್ಗೆ ಕನ್ನಡದಲ್ಲಿ ಮೂಲವ್ಯಾಧಿ. ಹಾ ಮೂಳ ವ್ಯಾಧಿ ಆಗಿರುತ್ತಲ್ಲ, ಸೊ ಅದು ನೋವು ಒಳಗಡೆ ಅದು ನರಗಳೆಲ್ಲ ಪೇನ್ ಆಗ್ತಾ ಇರುತ್ತೆ, ಬ್ಲೀಡಿಂಗ್ ಆಗ್ತಾ ಇರುತ್ತೆ, ಅದಕ್ಕೆ ಅದು ಸರಿಗ್ ಹೋಗ್ತಾ ಇರೋದಿಲ್ಲ. ಸೊ ಅದನ್ನ ಡೈರೆಕ್ಷನ್ ಕೊಟ್ಟಿ ಅದ್ ಮಾಡೋದಿಕ್ಕೆ ಏನೆಸ್ ರೈಟ್ ಹ್ಯಾಂಡ್ ಥಂಬ್ ನಲ್ಲಿ ಇಲ್ಲಿ ಹಾಕ್ತಿವಿ. ಹಂಗೆ. Am I right, sir? ಎಸ್, ವೆರಿ ಗುಡ್. ನನ್ ಕ್ವಶನ್, ನೀವು ಹೇಳಿರೋ ಆನ್ಸರ್ ಎಲ್ಲ ಕರೆಕ್ಟ್ ಇದೆ, ಆದ್ರೆ ನನ್ ಕ್ವಶನಿಗೆ ನಿಯರ್ ಇಲ್ಲ ಆನ್ಸರ್. ನನ್ ಕ್ವಶನ್ ಏನ್ ಗೊತ್ತಾ, ನೀವು ಡಾರ್ಕ್ ಬ್ಲೂ ಕಲರ್ ಅನ್ನ ರೈಟ್ ಹ್ಯಾಂಡ್ ಲಿಟಲ್ ಫಿಂಗರ್ಗೆ ಹಾಕಿದಾಗ ಅಗ್ನಿ, ವಾಯು, ಆಕಾಶ, ಪೃಥ್ವಿ, ಜಲದಲ್ಲಿ ವ್ಯತ್ಯಾಸ ಏನ್ ಕಂಡು ಬರುತ್ತೆ? ಅದು ಎಕ್ಸ್ಪೆಷಲಿ ಅಗ್ನಿಯಲ್ಲಿ ಏನ್ ವ್ಯತ್ಯಾಸ ಕಂಡು ಬರುತ್ತೆ? ಗೊತ್ತಾ? ನೆಟ್ ಮಾಡ್ಕೊಳ್ಳಿ, ಗೊತ್ತಾದ್ರೆ ಕೈ ಮಾಡಿ. ನೀವ್ ಹೇಳಿದ್ರೆ ಸರಿ ಇದೆ, ಆಕಾಶ ಹೇಳ್ತಾ ಇದ್ದೀರಲ್ಲ, ಅದು ನಮ್ದು ಕ್ವಶನ್ಗೆ ಆನ್ಸರ್ ಅಲ್ಲ. ನೀವ್ ಹೇಳೋ ಆನ್ಸರ್ ಎಲ್ಲ ಸರಿ ಇದೆ, ಆದ್ರೆ ಡಾರ್ಕ್ ಬ್ಲೂ ಕಲರ್ ಹಾಕಿದ್ರೆ ಬೇರೆ ಎಲಿಮೆಂಟಿಗೆ ಸಂಬಂಧ ಏನು? ಲಕ್ಷ್ಮಿ ಮೇಡಮ್. ನಮಸ್ತೆ ಸರ್. ನಮಸ್ತೆ. ಇದು ಸ್ಕೈ ಡಾರ್ಕ್ ಬ್ಲೂ ಹಾಕಿದ್ರೆ ವಾಯು ಚಲನೆ ಆಗೋದ್ರಿಂದ ಮೋಷನ್ ಸರಾಗವಾಗಿ ಆಗುತ್ತೆ ಅಂತ ಡಾರ್ಕ್ ಬ್ಲೂ ಹಾಕ್ತೀವಿ ಸರ್. ಡಾರ್ಕ್ ಬ್ಲೂ ಕಲರ್ ಅಂದ್ರೆ ಆಕಾಶ ರಿಪ್ರೆಸೆಂಟ್ ಅಪ್ಪ, ವಾಯು ಅಂದ್ರೆ ಇಲ್ಲಿ ಬರುತ್ತೆ. ಅಲ್ಲ ಸರ್, ಇದನ್ನ ಕಡಿಮೆ ಮಾಡ್ಲಿಕ್ಕೆ ಸರಿ ಸರ್, ಆಕಾಶ ತತ್ವನ ಕಡಿಮೆ ಮಾಡಕ್ಕೆ ಡಾರ್ಕ್ ಬ್ಲೂ ಹಾಕಿದಾಗ ಅಲ್ಲಿ ವಾಯು ಚಲನೆ ಕೊಟ್ಟಂಗ ಆಗುತ್ತೆ ಅಂತ ಹೇಳ್ಬಿಟ್ಟು ಡಾರ್ಕ್ ಹಂಗೇನಾ? ಬ್ಲೂ ಹಾಕಿದ್ವಿ ಸರ್. ಸ್ವಲ್ಪ ನಿಯರೆಸ್ಟ್ ಇದೀರಾ ಆನ್ಸರ್ಗೆ. ಇನ್ನು ಬರೋಣಂತೆ ಬೇರೆ, ಇನ್ನು ಬೇರೆದವ್ರನ್ನ ಬರೋಣಂತೆ. ನಿಯರೆಸ್ಟ್ ಇದಾರೆ ನೋಡಿ ಇವ್ರ ಆನ್ಸರ್ಗೆ, ಆದ್ರೆ 100% ಆನ್ಸರ್ ಅಲ್ಲ. ಸುಗುಣಮೂರ್ತಿ. ಸರ್, ಅಲ್ಲಿ ನಾವು ಚಲನೆ ಕೊಟ್ಟಾಗ ಅಗ್ನಿ ತತ್ವ ಕಡಿಮೆ ಆಗುತ್ತೆ, ಬಿಸಿ ಕಡಿಮೆ ಆಗುತ್ತೆ ಗಾಳಿಗೆ. ಇಲ್ಲಾಂದ್ರೆ ಇಲ್ಲ ಗಾಳಿ ಬೀಸಿದಾಗ ಅಗ್ನಿನೂ ಜಾಸ್ತಿ ಆಗುತ್ತೆ ಸರ್. ಅದೆರಡು ಆನ್ಸರ್ ಸರಿ ಇದೆ, ಇನ್ನು ಸ್ವಲ್ಪ ಬರ್ಬೇಕು. ಸರಿ ಇದೆ, ನೀವು ಥಿಂಕಿಂಗ್ ಮಾಡ್ತಾ ಇರೋ ಸರಿ ಇದೆ, ಇನ್ನು ಬರ್ಬೇಕು ಆನ್ಸರ್. ಈಗ ನಾವು ಆಕಾಶ ಕಡಿಮೆ ಮಾಡಿದಾಗ ಅದು ವಾಯುನ ಕೊಡ್ತೀವಿ, ಡಾರ್ಕ್ ಬ್ಲೂ ಕೊಡ್ತೀವಿ, ಅದು ಅವಾಗ ಚಲನೆ ಆಗುತ್ತೆ. ಚಲನೆ ಆದಾಗ ಅಲ್ಲಿ ಬಿಸಿ ಜಾಸ್ತಿ ಆಗ್ಬೋದು ಅನ್ಸುತ್ತೆ ಸರ್. ಕಡಿಮೆ ಸರಿ ಇದೆ, ಆನ್ಸರ್ಗೆ ನಿಯರ್ ಬೈ ಇದೀರಿ, ಆದ್ರೆ ಆನ್ಸರ್ ಕ್ಲಿಯಾರಿಟಿ ಇಲ್ಲ. ಸರಿನಾ? ಕ್ಲಿಯರ್ ಮಾಡ್ಕೊಳ್ಳಿ, ಇನ್ನೂ ಟೈಮ್ ಇದೆ, ಮಾತಾಡಿಸ್ತೇನೆ. ಆನ್ಸರ್ ಸರಿ ಇದೆ, ಆದ್ರೆ ಕ್ಲಿಯರ್ ಆಗಿಲ್ಲ, ಸ್ವಲ್ಪ ಗೊಂದಲಮಯ ಇದೆ. ಇಲ್ಲಿದಾರ ನೋಡಿ ನಮ್ಮ ಇಲಾರ್. ಹೇಳಿ ಸರ್. ನಮಸ್ಕಾರ ಸರ್. ನಮಸ್ತೆ ಸರ್, ನೀವು ಹೈಸ್ಕೂಲ್ನಲ್ಲಿ ಎಲ್ಲರೂ ಅಭ್ಯಾಸ ಮಾಡಿರ್ಬೋದು ಸರ್, ಅಕಾರ್ಡಿಂಗ್ ಟು ಪ್ಯಾಸ್ಕಲ್ ಅಂತ ಅಭ್ಯಾಸ ಮಾಡಿರ್ಬೋದು ಸರ್. ಪ್ರೆಷರ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ವ್ಯಾಲ್ಯೂಮ್ ಬರ್ತದೆ ಸರ್. ಪ್ರೆಷರ್ ಜಾಸ್ತಿ ಆದ್ರೆ ಸರ್ ವ್ಯಾಲ್ಯೂಮ್ ಕಡಿಮೆ ಆಗ್ತದೆ ಸರ್. ಒತ್ತಡ ಜಾಸ್ತಿ ಆದ್ರೆ ಗಾತ್ರ ಕಡಿಮೆ ಆಗ್ತದೆ ಸರ್. ಇದರಿಂದ ಸರ್ ಕರಳಿನ ಪ್ರೆಷರ್ ಹಾಕಿದಲ್ಲಿ ಸರ್ ವ್ಯಾಲ್ಯೂಮ್ ಪ್ರೆಷರ್ ಜಾಸ್ತಿ ಆಗ್ತದೆ ಸರ್, ವ್ಯಾಲ್ಯೂಮ್ ಜಾಸ್ತಿ ಮಾಡುತ್ತೆ ಆಕಾಶ ತತ್ವ ಇದನ್ನು ಸರ್ ಮಾಡ್ಲಿಕ್ಕೆ ಸರ್. ಅದರಿಂದ ಚಲನೆ ಜಾಸ್ತಿ ಆಗಿ ಇದು ಮೋಷನ್. ಎಸ್ ಸರ್, ಸ್ವಲ್ಪ ವಿದ್ಯಾರ್ಥಿ, ಸೈನ್ಸ್ ವಿದ್ಯಾರ್ಥಿ ಅವರು ಸೈನ್ಸ್ ಮೇಲೆ ಹೇಳ್ತಾ ಇದ್ದಾರೆ, ಹೌದಲ್ವಾ? ಅದ್ರ ಜೊತೆಗೆ ನೀವು ಹೇಳೋ ಸ್ವಲ್ಪ
ಎಸ್ ನೀವ್ ಹೇಳೋದ್ ಬೆಸ್ಟ್ ಸರಿ ಇದೆ ಸರ್. ನಮಗೆ ಆಕಾಶ ಹಾ ಸರ್. ವಾಯು ಅಗ್ನಿಯಲ್ಲಿ ಕೋರ್ಲೇಟ್ ಮಾಡಿ ಹೇಳಿ. ಅಂದ್ರೆ ಆಕಾಶ ಜಾಸ್ತಿ ಆಟೋಮೆಟಿಕ್ ಸರ್ ನಾವು ಇದ ಹೀಟ್ ಜಾಸ್ತಿ ಆಗ್ತದೆ ಸರ್. ಹ್ಮ್ ಹೀಟ್ ಹ್ಮ್ ಜಾಸ್ತಿ ಆಟೋಮೆಟಿಕ್ ಸರ್ಕ್ಯುಲೇಷನ್ ಜಾಸ್ತಿ ಆಗ್ತದೆ ಹ್ಮ್ ಹ್ಮ್ ಅಕಾರ್ಡಿಂಗ್ ಟು ಸರ್ ಕ್ರಿಯೇಷನ್ ಸರ್ಕಲ್ ಸರ್. ಎಸ್ ಎಸ್ ಸರ್, ಸರಿ ಇದೆ ಸರ್, ಆನ್ಸರ್ ಸರಿ ಇದೆ. ಮತ್ತೆ ನೋಡೋಣ ಇನ್ನು ಡಿಫ್ರೆಂಟ್ ಯಾರಾದ್ರೂ ಬರ್ತಾರ ಅಂತ ಹೇಳ್ಬಿಟ್ಟು ಕೇಳೋಣಂತೆ, ಇನ್ನು ಕ್ಲಾರಿಟಿ ಆಗಿ ಆನ್ಸರ್ ಮಾಡ್ಬೋದು. ನಿಮ್ಮ ಆನ್ಸರ್ ಹೇಗಿರ್ಬೇಕಪ್ಪ ಅಂದ್ರೆ ಆಕಾಶ ವಾಯು ಅಗ್ನಿ ಜಲ ಪೃಥ್ವಿಗೆ ಸಂಬಂಧಪಟ್ಟಿರಬೇಕು. ಮೇಡಮ್ ಯಾರು? ಹಲೋ. ಲತಾ ಮಣಿ. ಸರ್ ಸರ್ ನನ್ಗೆ ಇಲ್ಲಿ ರೈಟ್ ಹ್ಯಾಂಡ್ ಹಾಕೋದ್ರಿಂದ ಲಂಗ್ಸ್ ಹೀಟ್ ಆಗುತ್ತೆ ಅಂತ ನಾನು ಅನ್ಕೊಂತೀನಿ ಸರ್. ವೆರಿ ನೀವು ಗುಡ್. ಆರ್ಗನ್ ಮೇಲೆ ಸೈನ್ಸ್ ಬರೋದೇ ಈಟಿಗೆ ಮೇಡಮ್. ಅಲ್ಲ ಸರ್, ನೀವು ಆರ್ಗನ್ ಮೇಲೆ ಹೇಳಿ ಅಂದ್ರಲ್ಲ, ಅವ್ರು ಹೇಳಿದ್ದೆಲ್ಲ ಕರೆಕ್ಟ್ ಇರ್ಬೋದು ಸರ್. ಆರ್ಗನ್ ಕರೆಕ್ಟೇನೆ? ಅಲ್ಲ, ತತ್ವಗಳ ಮೇಲೆ ಹೇಳಿ. ತತ್ವ, ಈಗ ಆಕಾಶ ತತ್ವ ಇದೆ ಅಲ್ವಾ, ಆಕಾಶ ಕಮ್ಮಿ ಮಾಡಿದಾಗ ಬೇರೆ ತತ್ವಗಳಲ್ಲಿ ಏನು ವ್ಯತ್ಯಾಸ ಆಗುತ್ತೆ? ಅದೇ ಆರ್ಗನ್ ಹೀಟ್ ಆಗುತ್ತೆ ಸರ್ ನನ್ಗೆ ಪ್ರಕಾರ. ಹಂಗೆ ಹೀಟ್ ಆಗುತ್ತೆ. ಹೀಟ್ ಆಗಂಗಿತ್ತಂದ್ರೆ ಮತ್ತೆ ಪೈಲ್ಸ್ ಜಾಸ್ತಿ ಆಗತ್ತೆ. ಮತ್ತೆ ಪೈಲ್ಸ್ ದನ್ನ ಅನ್ನತ್ತೆ. ಯಾರಿದ್ದೀರಾ? ಹಾ, ಸುನೀತಾ. ಹಾ ಹೇಳಿ ಮೇಡಮ್. ನಿಮ್ ಸೌಂಡ್ ಬರ್ತಾ ಇಲ್ಲ. ಅನ್ಮ್ಯೂಟ್ ಮಾಡ್ಕೊಳ್ಳಿ ಮತ್ತೆ ಮ್ಯೂಟ್ ಆದ್ರೆ. ನೋ ಸೌಂಡ್. ನಿಮ್ ಸೌಂಡ್ ಬರ್ತಾ ಇಲ್ಲ, ಚೆಕ್ ಮಾಡ್ಕೊಳ್ಳಿ ಒಂದ್ಸಲ. ವಸುಂಧರ. ಸರ್ ನಮಸ್ತೆ. ಹ್ಮ್ ನೀವ್ ಹೇಳಿದ್ರಲ್ಲ ಸರ್, ಇಲ್ಲಿ ಡಾರ್ಕ್ ಬ್ಲೂ ಯಾಕೆ ಹಾಕ್ತಿವಿ ಅಂತ ಹೇಳ್ಬಿಟ್ಟು. ಇವಾಗ ಇಲ್ಲಿ ನಾವು ಡಾರ್ಕ್ ಬ್ಲೂ ಹಾಕ್ದಾಗ ಏನಾಗುತ್ತೆ, ಅದು ವಾಯು ತತ್ವ ಇನ್ಕ್ರೀಸ್ ಆಗುತ್ತೆ. ವಾಯು ತತ್ವ ಇನ್ಕ್ರೀಸ್ ಆದಾಗ ಏನಾಗುತ್ತೆ, ನಮ್ಗೆ ಅಲ್ಲಿ ಗಾಳಿ ಬೀಸೋದ್ರಿಂದ ಏನಾಗುತ್ತೆ, ನಮ್ಗೆ ಇದು ಅಗ್ನಿ ತತ್ವ ಜಾಸ್ತಿ ಆಗುತ್ತೆ. ಅಗ್ನಿ ತತ್ವ ಯಾವಾಗ ಜಾಸ್ತಿ ಆಗುತ್ತೆ ಅವಾಗ ಅಲ್ಲಿ ಇರುವಂತಹ ಏನದು ಇನ್ಫೆಕ್ಷನ್ಸ್ ಮತ್ತೆ ನೀರಿನ ಅಂಶ ಕಮ್ಮಿ ಆಗುತ್ತೆ. ನೀರಿನ ಅಂಶ ಯಾವಾಗ ಕಮ್ಮಿ ಆಗುತ್ತೆ, ಅವಾಗ ಜಲತತ್ವ ಕಮ್ಮಿ ಆದಾಗ ತಿರ್ಗಾ ಪೃಥ್ವಿ ತತ್ವ ಹೆಚ್ಚಾಗತ್ತೆ. ಪೃಥ್ವಿನಲ್ಲಿ ಹೋಲ್ಡಿಂಗ್ ಬರುತ್ತೆ. ಅದು ನಮ್ಗೆ ಸ್ಪ್ರಿಂಟರ್ ನರ್ವ್ಸ್ ಎಲ್ಲ ಕೆಳಗಡೆ ಬಂದಿರೋದು, ಅದು ಒಳಗಡೆ ಹೋಗೋದಕ್ಕೆ ಏನಾಗುತ್ತೆ, ಅದಕ್ಕೆ ಶಕ್ತಿ ಬರುತ್ತೆ ಸರ್. ಅದು ಶಕ್ತಿ ಬಂದಾಗ ಏನಾಗುತ್ತೆ ಅಂದ್ರೆ ಅದಕ್ಕೊಂದು ಡೈರೆಕ್ಷನ್ ಸಿಗುತ್ತೆ. ಆ ಡೈರೆಕ್ಷನ್ ಸಿಕ್ಕಿದಾಗ ಏನಾಗುತ್ತೆ, ಅದು ಮಾಮೂಲಿ ಜಾಗದಲ್ಲಿ ಯಾವ ಜಾಗದಲ್ಲಿ ಇರ್ಬೇಕಾಗಿತ್ತೋ ನರಗಳು, ಆ ಜಾಗದಲ್ಲಿ ಹೋಗಿ ಆ ಕಾಲಕ್ಕೆ ತಕ್ಕನಂತೆ ಅದು ಕುತ್ಕೊಳ್ಳುತ್ತೆ. ಅದಕ್ಕೋಸ್ಕರ ಡಾರ್ಕ್ ಬ್ಲೂ ಕಲರ್ ಹಾಕ್ತಿವಿ ಅಂತ ಅನ್ಕೊಂತೀನಿ ಸರ್ ನಾನು. ಮೇಡಮ್, ನೀವ್ ಹೇಳೋದು 70% ಸರಿ ಇದೆ, ಆದ್ರೆ ಫಸ್ಟಿಗೆ ಟ್ರೈನ್ ಹಳಿ ತಪ್ಪಿತು. ಹೌದಾ ಸರ್? ಫಸ್ಟಿಗೆ 2 ಎಲಿಮೆಂಟ್ ಇದೆ ಅಲ್ವಾ, ಆ ಹಾ. ಎರಡು ಎಲಿಮೆಂಟ್ ಸರಿ ಮಾಡ್ಕೊಂಡ್ಬಿಟ್ರೆ ನಿಮ್ ಆನ್ಸರ್ 100% ಸರಿ ಆಗುತ್ತೆ. ಫಸ್ಟಿಗೆ 2 ಹಳಿ ತಪ್ಪಿಸ್ಕೊಂಡ್ಬಿಟ್ಟು 3ನೇ ಹಳಿಗೆ ಮತ್ತೆ ಸರಿ ಆದ್ರೆ ನೀವು ಸರಿನಾ? ಸರಿ ಮಾಡ್ಕೊಳ್ಳಿ. ಹಾಗಾದ್ರೆ ನಾವು ವಾಯು ತತ್ವ ಇನ್ಕ್ರೀಸ್ ಮಾಡಿದಾಗ ಹಂಗಾದ್ರೆ ನಮ್ಗೆ ಅಗ್ನಿ ತತ್ವ ಜಾಸ್ತಿ ಆದಾಗ ಜಲತತ್ವ ಕಮ್ಮಿ ಆಗುತ್ತೆ. ಇಲ್ಲೇನ ಹಳಿ ತಪ್ಪಿರೋದು. ಇಲ್ಲೇ ಸರಿ ಮಾಡ್ಕೊಳ್ಳಿ, ಮಾತಾಡಿಸ್ತೀವಿ. ರಶ್ಮಿ ಮಹೇಶ್. ಸರ್ ಪರ್ಪಲ್ಗೆ ನಾವು ಸೆಡೇಟ್ ಮಾಡೋದು ಡಾರ್ಕ್ ಬ್ಲೂ ಯೂಸ್ ಮಾಡ್ತೀವಲ್ವಾ ಸರ್? ಅಲ್ಲಿ ಆಕಾಶ ತತ್ವ ಜಾಸ್ತಿ ಆಗಿರೋದ್ರಿಂದ ಮಸಲ್ ಸ್ಯಾಗ್ ಆಗಿರುತ್ತೆ ಅಂತ ಹೇಳತ್ತಾರಲ್ಲ ಸರ್. ಸೊ ಅದ್ ಸೆಡೇಟ್ ಮಾಡೋದ್ರಿಂದ, ಸೆಡೇಟಿಗೆ ನಾವು ಡಾರ್ಕ್ ಬ್ಲೂ ಯೂಸ್ ಮಾಡ್ತೀವಲ್ವಾ, ಅದು ಸೆಡೇಟ್ ಮಾಡಕ್ಕೋಸ್ಕರ ಆ ಆಲ್ರೆಡಿ ಹೀಟ್ ಎಲ್ಲ. ಹೇಳ್ಬಿಟ್ಟೆ, ಇಲ್ಲಿ ಡಾರ್ಕ್ ಬ್ಲೂ ಕಲರ್ ಹಚ್ಚಿದಾಗ ಬೇರೆ ಎಲಿಮೆಂಟ್ಗೆ ಏನಾಗುತ್ತೆ. ನಾನೇ ಹೇಳಿದ್ದೀನಿ ಡಾರ್ಕ್ ಬ್ಲೂ ಕಲರ್ ಹಾಕ್ರಿ, ಬೇರೆ ಎಲಿಮೆಂಟ್ಗೆ ಏನ್ ತೊಂದರೆ ಆಗುತ್ತೆ ಹೇಳಿ ಅಂತ ಹೇಳ್ತಾ ಇದ್ದೇನೆ. ಅದಿನ ಜಾಸ್ತಿ ಆಗುತ್ತೆ ಅಂತ. ಏನ್ ಜಾಸ್ತಿ ಆಗುತ್ತೆ? ಆಕಾಶ ಜಾಸ್ತಿ ಆಗುತ್ತೆ. ಡಾರ್ಕ್ ಬ್ಲೂಗೂ ಇದಕ್ಕೂ ಎರಡಕ್ಕೂ ಕೌಂಟರ್ ಅಲ್ವಾ ಸರ್ ಅದು, ಪರ್ಪಲ್ ಮತ್ತೆ ಇಲ್ಲಮ್ಮ, ಡಾರ್ಕ್ ಬ್ಲೂ. ಈಗ ಇವಾಗ ಮೋಷನ್ ಮಾಡೋ ಜಾಗ ಏನಿದೆ, ಹೊರಗಡೆ ಮಾಂಸ ಬಂದಿದೆ, ಬ್ಲಡ್ ಬರ್ತಾ ಇದೆ, ಡಾರ್ಕ್ ಬ್ಲೂ ಕಲರ್ ಹಾಕ್ತೀರಾ, ಅದು ಮಾಂಸ ಒಳಗಡೆ ಹೋಗುತ್ತೆ. ಅದು 100% ಸತ್ಯ, ಹೌದಲ್ವಾ? ಅದು ಒಂದೇನೆ ರೆಡಿ ಆಗೋದಲ್ಲ, ಬೇರೆ ಎಲಿಮೆಂಟ್ ಆಕಾಶ ತತ್ವ ಕಮ್ಮಿ ಮಾಡೋದ್ರಿಂದ ಬೇರೆ ಎಲಿಮೆಂಟ್ ಇನ್ನು ಯಾವ್ಯಾವಿದೆ, ಅಗ್ನಿ ಇದೆ, ವಾಯು ಇದೆ, ಪೃಥ್ವಿ ಇದೆ, ಜಲ ಇದೆ, ಆ 4 ಎಲಿಮೆಂಟ್ ಇನ್ನು ಉಳಿದಿದೆ ಅಲ್ವಾ, ಆ ಎಲಿಮೆಂಟ್ ಗಳಲ್ಲಿ, ಆ ತತ್ವಗಳಲ್ಲಿ ಆಗುವ ಬದಲಾವಣೆ ಏನು ಅಂತ ನಾ ಕೇಳ್ತಾ ಇದ್ದೇನೆ. ಫೈರ್, ಈ ಗಾಳಿ
ವಾಯು ಇದಾಗೋದ್ರಿಂದ ಫೈರ್ ಜಾಸ್ತಿ ಆಗತ್ತೆ. ಹ್ಮ್ ಹಂಗೆ. ಮತ್ತೆ ಹೋಲ್ಡಿಂಗ್ ಅದ್ ಒಂದ್ ಸ್ವಲ್ಪ ಬ್ಯಾಲೆನ್ಸಿಗೆ ಬರುತ್ತೆ. ಹ್ಮ್ ಎಸ್ ವಾಯು ಸರಿ, ಥಿಂಕ್ ಮಾಡಿ, ಇನ್ನೂ ಥಿಂಕ್ ಮಾಡ್ಬೇಕು ನೀವು. ಮಾಡಿ, ಎಷ್ಟು ಥಿಂಕ್ ಮಾಡ್ಬೇಕು ಅಷ್ಟು ಮಾಡಿ. ಸುನೀತಾ ಮೇಡಮ್ ಮಾತಾಡ್ಬೋದು ಇವಾಗ. ನಿಮ್ ಸೌಂಡ್ ಹೋಗಿದೆ, ನಿಮ್ಗೆ ಏನೋ ಆಗಿದೆ ಅಲ್ಲಿ ಫೋನಲ್ಲಿ ನೋಡ್ಕೊಂಡು. ಯಾರಿದ್ರ ಪರಿಣಿತರು? ಸುಜಾತಾ ಜಿಕೆ. ನಮಸ್ತೆ ಸರ್. ಇವಾಗ ನಮಸ್ತೆ. ಮೇಡಮ್ ಹೇಳಿದ್ರಲ್ಲ, ಅಲ್ಲಿ ವಾಯು ಜಾಸ್ತಿ ಆಗತ್ತೆ, ಬಟ್ ಆಕಾಶ ಕಮ್ಮಿ ಆಗತ್ತೆ. ಆಕಾಶ ಕಮ್ಮಿ ಆಗದಾಗ ವಾಯು ಜಾಸ್ತಿ ಆಗತ್ತೆ. ವಾಯು ಜಾಸ್ತಿ ಆದಾಗ ಅಗ್ನಿ ತತ್ವ ಜಾಸ್ತಿ ಆಗಿ ಫ್ಲೋ ಸರಿಯಾಗಿ ಆಗತ್ತೆ. ಸರಿ ಇದೆ. ಎರಡನೇ ಟ್ರೈನ್ ಹಳಿ ತಪ್ಪಿತು. ಟ್ರೈನ್ ಎರಡನೇ ಹಳಿ ತಪ್ಪಿದೆ. ಆಕಾಶ ಕಮ್ಮಿ ಆಗತ್ತೆ. ಆಕಾಶ ಕಮ್ಮಿ ಆದಾಗ ವಾಯು ಆಕಾಶ ಆಕಾಶ ಕಮ್ಮಿ ಆಗತ್ತೆ. ಸರಿ, ಅಯ್ಯೋ ಚೂರ್ ಇದಾಗ್ತಿದೆ. ಮಾತಾಡಿ, ನೆನ್ಪ್ ಮಾಡ್ಕೊಳ್ಳಿ, ಮಾತಾಡ. ಸುಬ್ರಹ್ಮಣ್ಯ ಸರ್ ಹೇಳ್ತೀರಾ? ಸರ್, ಆ ಪ್ಲೇಸ್ ಅಲ್ಲಿ ಸ್ಪೇಸ್ ಕಡಿಮೆ ಆಗುತ್ತೆ ಸರ್. ಕಮ್ಮಿ ಆಗುತ್ತೆ ಸರ್, ನಮಗೂ ಗೊತ್ತದು. ಅದು ಮೂಲವೇದದ್ದು ಜಾಸ್ತಿ ಓಪನ್ ಆಗಿ ಇರೋದ್ರಿಂದ ಸ್ಪೇಸ್ ಕಡಿಮೆ ಆಗಿ ಕರೆಕ್ಟ್ ಪ್ಲೇಸ್ ಅಲ್ಲಿ ಕೂರುತ್ತೆ. ದಟ್ಸ್ ಆಲ್ ಸರ್, ಅದೊಂದೇ. ಇದು ಎಲ್ಲರಿಗೂ ಗೊತ್ತಿದೆ ಸರ್. ನಮ್ ಕ್ವಶನ್ ಏನಂದ್ರೆ, ಬೇರೆ ಎಲಿಮೆಂಟ್ ಏನು ಪರಿಣಾಮ ಬೀರುತ್ತೆ? ಥಿಂಕ್ ಮಾಡಿ. ಆಲ್ರೆಡಿ ಫಂಕ್ಷನ್ ಏನಾಗುತ್ತೆ ಅಂತ ನಾವು ಹೇಳ್ಬಿಟ್ಟಿದೀವಿ. ನಮ್ ಕ್ವಶನ್ ಏನಪ್ಪಾ ಅಂತಂದ್ರೆ, ಡಾರ್ಕ್ ಬ್ಲೂ ಕಲರ್ ಹಾಕೋದ್ರಿಂದ ಬೇರೆ ಎಲಿಮೆಂಟ್ಸ್ ತತ್ವಗಳಿಗೆ ಏನು ಇಂಬ್ಯಾಲೆನ್ಸು ಅಥವಾ ಬ್ಯಾಲೆನ್ಸ್ ಅನ್ನ ಸರಿ ಆಗತ್ತೆ ಅನ್ನೋದನ್ನ ಹೇಳ್ತಾ ಇದ್ದೀವಿ. ಯಾರು 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 ರೂಪ. ಹೇಳಿ ಮೇಡಮ್. ನಮಸ್ತೆ ಸರ್. ಡಾರ್ಕ್ ಬ್ಲೂ ಹಾಕಿದಾಗ ಅಗ್ನಿ ತತ್ವ ಕಮ್ಮಿ ಆಗತ್ತೆ, ಜಾಸ್ತಿ ಆಗತ್ತಿಲ್ಲ. ಹೆಂಗೆ ಅಂತಂದ್ರೆ ಸ್ಪೇಸ್ ಆಟೋಮೆಟಿಕ್ ಆಗಿ ಯಾವಾಗ ಕಮ್ಮಿ ಆಗತ್ತೋ, ವಾಯು ತತ್ವ ಜಾಸ್ತಿ ಆದಾಗ ಅಗ್ನಿ ತತ್ವ ಕಮ್ಮಿ ಆಗೇ ಆಗತ್ತೆ. ಸರಿ ಇದೆ. ಟ್ರೈನ್ ಎರಡನೇ ಹಳಿ ತಪ್ಪಿದೆ. ಅಲ್ಲ, ವಾಯು ಜಾಸ್ತಿ ಆದಾಗ ಅಗ್ನಿ ತತ್ವ ಆಟೋಮೆಟಿಕ್ ಆಗಿ ಕಮ್ಮಿ ಆಗತ್ತಲ್ವಾ ಸರ್? ಸ್ಪೇಸ್ ಜಾಸ್ತಿ ಆದಾಗ. ಬೆಂಕಿ ಎತ್ತಿದೆ, ಇವಾಗ ಬೆಂಕಿ ಎತ್ತಿದೆ ಕಾಡಲ್ಲಿ, ಹೌದಲ್ವಾ? ಕಾಡಿಗೆ ಬೆಂಕಿ ಎತ್ತಿದೆ, ಗಾಳಿ ಸಿಕ್ಕಾಪಟ್ಟೆ ಗಾಳಿ ಬರುತ್ತೆ. ಗಾಳಿ ಬಂದಾಗ ಬೆಂಕಿ ಕಾಡಿನ ತುಂಬಾ ಹರಡುತ್ತಾ ಅಥವಾ ಅಲ್ಲೇ ಶಾಂತ ಆಗುತ್ತಾ? ಕಾಡಿನ ತುಂಬಾ ಹರಡುತ್ತೆ. ಹಂಗಂದ್ರೆ ನಿಮ್ ರಾಂಗ್ ಆಗಲ್ಲ. ನಿಮ್ ಕ್ವಶನ್, ನಿಮ್ ಆನ್ಸರ್ ರಾಂಗ್, ರೈಟ್. ಅಲ್ಲ, ಆಟೋಮೆಟಿಕ್ ಆಗಿ ಸ್ಪೇಸ್ ಕಮ್ಮಿ ಆಗತ್ತಲ್ಲ ಸರ್, ಜಾಗ ಕಮ್ಮಿ ಹಾಕೊಂಡು ಹೋಗತ್ತಲ್ಲ. ಅದೇ ಎರಡನೇ ಹಳಿ ತಪ್ಪಿದೆ ಟ್ರೈನ್. ಸರಿ, ನೀವೇನ್ ಹೇಳ್ತಾ ಇದ್ದೀರಿ? ವಾಯು ಬಂತಂದ್ರೆ ಅಗ್ನಿ ಕಮ್ಮಿ ಆಗತ್ತ ಅಂತ ಹೇಳ್ತೀರಿ, ಹೌದಲ್ವಾ? ನಿಮ್ಗೆ ಎಕ್ಸಾಂಪಲ್ ಏನ್ ಕೊಟ್ಟೆ? ಕಾಡಲ್ಲಿ ಬೆಂಕಿ ಬಿದ್ದಿದೆ, ವಾಯು ಜಾಸ್ತಿ ಬರ್ತಾ ಇದೆ, ಕಾಡಿನ ತುಂಬಾ ಹರಡ್ತಾ ಇದೆ, ಹೌದಲ್ವಾ? ಹಾಗಾಗಿ ಟ್ರೈನ್ ಎರಡನೇ ಹಳಿ ತಪ್ಪಿದೆ. ಸರಿ ಮಾಡ್ಕೊಳ್ಳಿ. ಮತ್ತೆ ಯಾರಿದ್ದೀರಿ? ಸವಿತಾ ಪಾಟೀಲ್. ನಮಸ್ತೆ ಸರ್. ನಮಸ್ತೆ ಮೇಡಮ್. ಸರ್, ಡಾರ್ಕ್ ಬ್ಲೂ ಹಾಕೋದ್ರಿಂದ ನಮ್ಗೆ ಅಲ್ಲಿ ಚಲನೆ ಕ್ರಿಯೇಟ್ ಆಗುತ್ತೆ ಸರ್. ಮತ್ತು ಫೈರ್ ಜಾಸ್ತಿ ಎಂಕರೇಜ್ ಆಗುತ್ತೆ. ಮತ್ತೆ ಎಕ್ಸ್ಟ್ರಾ ಬೋನ್ಸ್ ಬಂದ್ರು ಡಾರ್ಕ್ ಬ್ಲೂ ಹಾಕ್ತೇವೆ ಸರ್, ಅಂದ್ರೆ ಅದು ಕರಗ್ಲಿ ಅಂತ. ಹಾಗೆ ಮತ್ತೆ ಅದು ಫೈಲ್ಸ್ ಇದು ಆಗಕ್ಕೆ ಕರಗ್ಲಿ ಅಂತೇಳಿ ಡಾರ್ಕ್ ಬ್ಲೂನು ಹಾಕ್ತೇವೆ ಸರ್. ಮೋಷನ್ ಕ್ಲಿಯರ್ ಆಗುತ್ತೆ ಸರ್, ಸ್ಮೂತ್ ಆಗಿ ಹೋಗುತ್ತೆ. ವೆರಿ ಗುಡ್. ನಿಮ್ ಟ್ರೈನು ಪ್ಲಾಟ್ಫಾರ್ಮ್ಗೆ ಬಂದಿಲ್ಲ, ರೋಡ್ ಮೇಲೆ ಹೊರಟಿದೆ. ರೈಲ್ ಹಳಿಗೆ ಬಂದಿಲ್ಲ, ರೋಡ್ ಮೇಲೆ ಹೊರಟಿದೆ ಅವ್ರ ಟ್ರೈನ್. ಇಲ್ಲಿದಾರ ಮೇಡಮ್ ಸರ್, ಎಲ್ಲಿ ಸಿಗ್ತಾ ಇಲ್ಲ ಅಂತಿದೆ. ರವೀಂದ್ರ ಪಂತ್ ಸರ್ ಹೇಳಿ. ಸರ್, ಆಕ್ಚುಲಿ
ಈಗೇನ್ ಡಿಸ್ಕಷನ್ ನಡೀತಾ ಇದೆಯಲ್ಲ, ದಿಸ್ ಇಸ್ 100% ರಿಕ್ವೈರ್ಡ್. ಈಗ ನಾವ್ ಏನ್ ಕೇಳಿದೀವಿ ಇಲ್ಲಿ ಫೈಲ್ಸ್ ಆಯ್ತು ಅಂದ್ರೆ ಈ ಬೆರಳಲ್ಲಿ ಡಾರ್ಕ್ ಬ್ಲೂ ಹಾಕ್ಬೇಕು ಅಂತ ಹೇಳಿ ನೀವ್ ಹೇಳ್ದಂಗ ನಾವ್ ಕೇಳಿದ್ವಿ ಅಷ್ಟೇ. ನೀವು ಎಲ್ಲ ಸೀನಿಯರ್ಸ್. ಸೊ ಇಲ್ಲಿ ಏನ್ ಯಾಕೆ ಹಾಕ್ಬೇಕು ಅಂತ ನಮಗಿನ್ನೂ ಗೊತ್ತಿಲ್ಲ. ಇದೇ ಜಾಯಿಂಟ್ ಗೆ ಯಾಕೆ ಹಾಕ್ಬೇಕು ಪೂರ್ಣ ಕ್ಲಾರಿಟಿ ಇಲ್ಲ ನಮ್ಗೆ. ಕ್ಲಾರಿಟಿ ಬೇಕಾಗಿದೆ. ನೀವು ಇವತ್ತು ಪ್ರಶ್ನೆ ಕರೆಕ್ಟ್ ಕೇಳಿದಿರಿ. ಎಲ್ಲರಿಗೂ ಒಂಥರ ಚೇಂಜಸ್ ಆಗ್ತಾ ಇದೆ ಇದ್ದವ್ರು ಎಲ್ಲರಿಗೂ. ನಾನೇ ಬಂದು ಹೇಳಿ ನಾನೇನೋ ಹೇಳ್ಬಿಡ್ತೀನಿ 1+1=2 ಅಂತ ಹೇಳ್ಬಿಡ್ತೀನಿ, ನೀವು ಬರ್ಕೊಂಡ್ಬಿಡ್ತೀರಾ. ವೈ 2 ಅಂತ ಥಿಂಕೆ ಮಾಡ್ತಾ ಇಲ್ಲ ಯಾರುನು. ಇಲ್ಲಿ ಆಗ್ತಾ ಇರೋದು ಇಷ್ಟೇನೆ. ನಾನ್ ಬಂದ್ಬಿಟ್ಟು 1+1=2, 2+1=3 ಅಂತ ಹೇಳ್ತೀನಿ, ನೀವು ಬರ್ಕೊಂತೀರಾ. ನೀವೇನ್ ಮಾಡ್ಬಿಡ್ತೀರಾ, ಹಂಗೆ ಬರ್ಕೊಂತೀರಾ. ನಾಳೆ ಒಬ್ರು ಬಂದ್ ಕೇಳ್ತಾನೆ 4+4 ಅಂತ ಕೇಳಿದಾಗ ಆನ್ಸರ್ ಮಾಡಕ್ ಆಗಲ್ಲ, ಹೌದಲ್ವಾ? ಹಾಗಾಗಿ ಬೇಡ, ಇದನ್ನೇ ಕಲಿಯೋಣ, ಹಿಂಗೆ ಡಿಸ್ಕಸ್ ಮಾಡ್ಕೊಂಡು ಹೋಗೋಣ ಸರ್. ಅಂದಾಗ ಏನಾಗುತ್ತೆ ನೋಡಿ, ಇಷ್ಟು ಜನ ಕೇಳ್ತಾ ಇದ್ದೀನಲ್ವಾ, ಇದನ್ನ ಜೀವನ ಪರ್ಯಂತ ಮರೆಯಕ್ ಸಾಧ್ಯನೇ ಇಲ್ಲ ಆನ್ಸರ್ ಮಾಡಿದ ನಂತರ, ಹೌದಲ್ವಾ? ಈ ಡಿಸ್ಕಷನ್ ಮಾಡ್ತಾ ಹೋಗೋಣ. ಯಾಕಂದ್ರೆ ಕಾಯಿಲೆಗಳು ಸಿಕ್ಕಾಪಟ್ಟೆ ಇದೆ. ಎಲ್ಲದಕ್ಕೆ ಇಲ್ಲಿಗೊಂದು ಗ್ರೀನ್ ಹಾಕೊಳ್ಳಿ, ಇಲ್ಲಿಗೊಂದು ಸ್ಕೈ ಬ್ಲೂ ಕಲರ್ ಹಾಕೊಳ್ಳಿ, ಇಲ್ಲಿಗೊಂದು ಆರೆಂಜ್ ಕಲರ್ ಹಾಕೊಳ್ಳಿ ಅಂತಂದಾಗ ಅದು ಸಫಿಶಿಯಂಟ್ ಆಗಲ್ಲ. ಈ ತರ ಡಿಸ್ಕಸ್ ಮಾಡ್ತಾ ಹೋಗೋಣ. ನಿಮ್ಗೆ ಏನ್ ಗೊತ್ತಿರುತ್ತೆ ನೀವ್ ಹೇಳಿ, ನನಗೇನ್ ಗೊತ್ತಿರುತ್ತೆ ನಾನು ಹೇಳ್ತೀನಿ. ನಾನ್ ತಪ್ಪು ಹೇಳಿದ್ರೆ ನೀವು ಸರಿ ಮಾಡ್ಕೊಳ್ಳಿ, ನೀವು ತಪ್ಪು ಹೇಳಿದ್ರೆ ನಾನ್ ಸರಿ ಮಾಡ್ತೀನಿ. ಇಬ್ರು ಕಲಿತಾ ಹೋಗೋಣ, ಹೌದಲ್ವಾ? ಈ ತರ ಕಲಿತಾ ಹೋದಾಗ ಏನಾಗುತ್ತೆ ಅಂದ್ರೆ ನಾವು ಜಾಸ್ತಿ ಕಲಿಯೋದು. ಡಿಸ್ಕಷನ್ ಮೋರ್ ಇಂಪಾರ್ಟೆಂಟ್. ನಾವ್ ಏನೇ ಥಿಯರಿ ಕಲ್ತ ನಂತರ ನೋಡಿ ಡಿಸ್ಕಸ್ ಮಾಡ್ತೀವಿ ಕುಂತು. ನಾವು ಸ್ಕೂಲ್ ಎಜುಕೇಶನ್ ಅಲ್ಲಿ, ಕಾಲೇಜ್ ಲೆವೆಲ್ ಅಲ್ಲಿ ಏನ್ ಮಾಡ್ತಿದ್ವಿ ಅಂದ್ರೆ ಎಲ್ಲ ಓದ್ತಿದ್ವಿ. ಓದಿದ ನಂತರ 5 ಗಂಟೆಯಿಂದ 7 ಗಂಟೆ ತನ ನನಗ್ ಗೊತ್ತಿರೋದು ಅವ್ನು ಹೇಳೋದು, ಅವ್ನಿಗೆ ಗೊತ್ತಿರೋದು ನಾನ್ ಹೇಳೋದು, ನಾನ್ ತಪ್ಪು ಮಾಡಿರೋದು ಅವ್ರು ಸರಿ ಮಾಡೋದು, ಅವ್ರು ತಪ್ಪು ಮಾಡಿರೋದನ್ನ ನಾನ್ ಸರಿ ಮಾಡೋದು. ಈ ತರ ಕುಂತು ಡಿಸ್ಕಸ್ ಮಾಡಿದಾಗನೇ ಕಲಿಯೋದು. ಹಾಗಾಗಿ ಇದೊಂಥರ ಡಿಸ್ಕಷನ್ ಸೆಷನ್ ಮಾಡೋಣ 11:30. ಕ್ವಶನ್ ಅಂಡ್ ಆನ್ಸರ್ ಸೆಷನ್ ಜೊತೆಗೆ ಡಿಸ್ಕಷನ್ ಸೆಷನ್. ಸುನೀತಾ ಮೇಡಮ್ ಶೇರ್ ಮಾಡ್ಬೇಡಿ, ಏನ್ ಮಾಡ್ತಾ ಇದಾರಲ್ವಾ? ಎಸ್ ಮಾಡೋಣ. ಬೆಸ್ಟ್ ಆಗಿ ಹೊರಟಿದೆ, ತಗೊಂಡೋಗೋಣ. ಸರಿನಾ? ಥ್ಯಾಂಕ್ ಯು. ಓಕೆ ಸರ್, ಥ್ಯಾಂಕ್ ಯು. ಈ ಡಿಸ್ಕಷನ್ ಮೋರ್ ಇಂಪಾರ್ಟೆಂಟ್. ಈ ಡಿಸ್ಕಸ್ ಮಾಡಿದಾಗನೇ ನಾವು ಜಾಸ್ತಿ ಕಲಿಯೋದು, ಮತ್ತೆ ಜಾಸ್ತಿ ತಲೆಯಲ್ಲಿ ಕೂತ್ಕೊಳ್ಳೋದು. ಇಲ್ಲಿ ಕೈ ಎತ್ಕೊಂಡೆ ಕುಂತಾರೆ GBL ಮೇಡಮ್. ಸರ್ ನಮಸ್ತೆ ಸರ್. ನಮಸ್ತೆ ಸರ್, ಈ ಬೆರಳಿಗೆ ನಾವು ವಾಯು ತತ್ವ ಕೊಟ್ಟಾಗ ಲಾರ್ಜ್ ಇಂಟೆಸ್ಟ್ಗೆ ಹೋಗಿ ಅಗ್ನಿ ತತ್ವ. ಯಾವ ಬೆರಳಿಗೆ ವಾಯು ತತ್ವ ಕೊಡ್ತಾ ಇದ್ದೀರಿ? ನಾವು ಕೊಡ್ತಾ ಇರೋದು ಈ ಬೆರಳಿಗೆ. ಹ್ಞೂ ಮೇಡಮ್, ಹ್ಞೂ ಸರ್, ಇದು ಕೊಡ್ತಾ ಇದ್ದೀವಿ. ಅದು ಲಾರ್ಜ್ ಇಂಟೆಸ್ಟ್ಗೆ ಹೋಗಿ ಅಗ್ನಿ ತತ್ವ ಮತ್ತೆ ಜಲತತ್ವ, ಪೃಥ್ವಿ ತತ್ವ 3 ಬ್ಯಾಲೆನ್ಸ್ ಆಗುತ್ತೆ. ಅದರಿಂದ ನಮಗೆ ಮೋಷನ್ ಕ್ಲಿಯರ್ ಆಗುತ್ತೆ. ಹೆಂಗೆ ಬ್ಯಾಲೆನ್ಸ್ ಆಗುತ್ತೆ? ಸರ್, ಇವಾಗ ವಾಯು ತತ್ವ ಹೋಗ್ತಿದ್ದಂಗೆ ಇದು ಅಗ್ನಿ ಹೋಗೋದಿಲ್ಲ, ಅವಾಗ ಬ್ಯಾಲೆನ್ಸ್ ಆಗುತ್ತೆ. ವಾಯು ತತ್ವ ಹೋದಾಗ ಅಗ್ನಿ ಜಾಸ್ತಿ ಆಗುತ್ತಾ ಕಮ್ಮಿ ಆಗುತ್ತಾ? ವಾಯು ಸ್ವಲ್ಪ ಹೋಗುತ್ತೆ ಸರ್, ಹೋಗಲ್ಲ ಅಂತ ಹೇಳ್ತಿಲ್ಲ. ವಾಯು ಹೋಗ್ತಿದ್ದಂಗೆ ಅಗ್ನಿ ಆಗೇ ಆಗುತ್ತೆ. ಅದು ಹೋಗ್ತಿದ್ದಂಗೆನೆ ಇದು ಬ್ಯಾಲೆನ್ಸ್ ಕೊಡುತ್ತಲ್ಲ ಸರ್, ವಾಯು ಬ್ಯಾಲೆನ್ಸ್ ಆಗುತ್ತಲ್ಲ ಸರ್. ವಾಯು ಬ್ಯಾಲೆನ್ಸ್ ಆದ್ರೆ ಅಗ್ನಿ ತತ್ವನು ಸ್ವಲ್ಪ ಕಡಿಮೆ ಆಗುತ್ತೆ. ಆಮೇಲೆ ಜಲತತ್ವನು ಅದು ಹೋಲ್ಡಿಂಗ್ ಆಗುತ್ತಲ್ಲ ಸರ್ ಪೃಥ್ವಿಗೆ. ಅದರಿಂದ ಎಲ್ಲ ಬ್ಯಾಲೆನ್ಸ್ ಆಗುತ್ತೆ. ಓಕೆ ಮೇಡಮ್, ಗುಡ್, ಥ್ಯಾಂಕ್ ಯು. ಸರಿನಾ ಸರ್? ಇದು ಸರಿಯಾ ತಪ್ಪ ನಾನು ಇವಾಗ ಎಕ್ಸ್ಪ್ಲೈನ್ ಮಾಡ್ತೀನಿ, ನೀವು ಆನ್ಸರ್ ಮಾಡೋದು ಖುಷಿ ಅಷ್ಟೇನೆ. ಸರಿನಾ? ಸರಿ ತಪ್ಪುಗಳನ್ನ ನಾನು ಆನ್ಸರ್ ಮಾಡಿದ ನಂತರ ಗೊತ್ತಾಗುತ್ತೆ. ಸುಮ್ನೆ ನಿಮ್ಗೆ ಏನ್ ಗೊತ್ತಿರದೆ ಅದನ್ನ ಹೇಳಿ, ಸರಿಯೋ ತಪ್ಪೋ ನೋಡೋಣ. ನಿಮ್ದೇ ಸರಿ ಅಂದ್ರೆ ಅದೇ ಕಾಪಿ ಮಾಡಿ ಹೇಳ್ಬಿಡ್ತಾರೆ ಈ ಪದ್ಮಜ ಮೇಡಮ್, ಹೌದಲ್ವಾ? ಹೇಳಿ ಮೇಡಮ್, ನಿಮ್ದೇನ್ ಸರಿ ಇದೆ? ಹಲೋ ಸರ್, ಈಗ ವಾಯು ತತ್ವ ಕಡಿಮೆ ಆದಾಗ, ಹಲೋ, ಎಸ್ ಕೇಳ್ತಾ ಇದೆ, ಹೇಳಿ. ವಾಯು ತತ್ವ ಕಡಿಮೆ ಆದಾಗ ಅಗ್ನಿ ತತ್ವ ಜಾಸ್ತಿ ಆಗತ್ತೆ, ಸೊ ಜಲತತ್ವ ಕಡಿಮೆ ಆಗತ್ತೆ. ಸೊ ಆಗ ಅದು 2 ಬ್ಯಾಲೆನ್ಸ್ ಆಗತ್ತೆ ಸ್ವಲ್ಪ. ಇದು ಈ ಪೈಲ್ಸ್ ಅನ್ನೋದು ಏನಿದೆ ಅದಕ್ಕೆ ಕವರ್ ಆಗಿರೋದು. ಸೊ ಈ ವಾಯು ತತ್ವದಿಂದ ಅದು ಒಣಗ್ತಾ ಬರುತ್ತೆ. ಅದು
ಎಸ್. ಓಕೆ ಮೇಡಮ್, ಆಮೇಲೆ ಥ್ಯಾಂಕ್ ಈ ತರ ಸರಿ, ಓಕೆ. ನಿಮ್ಮ ಆನ್ಸರ್ಗೆ ಧನ್ಯವಾದಗಳು. ಸರಿನಾ? ನಿಮ್ಗೆ ಎಷ್ಟು ಗೊತ್ತಿದೆ ಅದನ್ನ ಹೇಳಿ. ಸರಿನೋ ತಪ್ಪೋ ನೋಡೋಣ ಆಮೇಲೆ. ಯಾರು? ಶಾಲಿನಿ ಮೇಡಮ್ ಹೇಳಿ. ನೆಕ್ಸ್ಟ್ ಸೌಮ್ಯ ಮೇಡಮ್, ನಿಮ್ಗೆ. ಏರ್ ಇನ್ ಆಕಾಶ ತತ್ವ dark blue applied, so it will air controls wood. Yes. So wood generates fire, so cycle flows, earth, everything will get balance. ಹಂಗೆ. Yes. So problem will be solved. Yes. ಓಕೆ ಮೇಡಮ್, ಒಂದು 80% ಸರಿ ಇದೆ. 100% ಮಾಡೋಣ. ಸೌಮ್ಯ ಮೇಡಮ್ ಮಾತಾಡಿಸಿ. ಹೇಳಿ ಮೇಡಮ್. ಸೌಮ್ಯ ಮೇಡಮ್ ಹತ್ರ ನೆಟ್ವರ್ಕ್ ಇಲ್ಲ, ಸ್ಟ್ರಕ್ ಆದ್ರಲ್ಲೇನೆ. ನೆಕ್ಸ್ಟ್ ಯಾರಿದ್ದೀರಿ? ಪರಿಣಿತರ ಕಿಲ್ಲಿದಾರ ನೋಡಿ. ಐಫೋನ್ ಮೇಡಮ್. ಹಲೋ. ಹೇಳಿ ಮೇಡಮ್. ಸರ್ ಕೇಳಿಸ್ತಾ ಇದೆಯಾ? ಮೇಡಮ್ ಹೇಳಿ. ನಿಮ್ದು ವಿಡಿಯೋ ಬರ್ತಾ ಇಲ್ಲ. ಇವಾಗ ಬಂತು. ವಿಡಿಯೋ ಕೇಳಿಸ್ತಾ ಇಲ್ವಾ? ಕೇಳ್ತಾ ಇದೆ. ಸರ್ ಅದು ಕ್ವಶನ್ ಗೊತ್ತಾಗ್ಲಿಲ್ಲ ನನ್ಗೆ, ಲೇಟ್ ಆಗಿ ಜಾಯ್ನ್ ಆದೆ ನಾನು, ಬಟ್ ಏನೋ ಕ್ವಶನ್ ಇದೆ ಅಂತ ರೈಸ್ ಮಾಡಿದೆ. ಅಂಡ್ ಹೌದಾ? 1+1 = 2 ಅಂತ ಹೇಳಿ ಕ್ವಶನ್. ಕ್ವಶನ್ ಏನಪ್ಪಾ ಅಂತಂದ್ರೆ, ಮೋಷನ್ ತೊಂದ್ರೆ ಬಂದಿದೆ ಒಬ್ರಿಗೆ, ಫೈಲ್ಸ್ ಆಗಿದೆ, ಪಿಸ್ಟುಲಾ ಆಗಿದೆ, ಅವಾಗ ಯಾವ ಕಲರ್ ಹಾಕ್ತೀರಾ? ಡಾರ್ಕ್ ಬ್ಲೂ. ಎಲ್ಲಿ ಹಾಕ್ತೀರಾ? ಇದು ಆಕಾಶ ತತ್ವ ಕಮ್ಮಿ ಮಾಡಕ್ಕಿಲ್ಲ, ರೈಟ್ ಹ್ಯಾಂಡ್ ಕಿರುಬೆರಳು ಉಗುರಿಂದಗಡೆ ಕೆಳಗಡೆ ಡೌನ್ ಅಲ್ಲಿ ಹಾಕ್ತೀವಿ. ವೆರಿ ಗುಡ್. ಆಕಾಶ ತತ್ವ ಕಮ್ಮಿ ಮಾಡಿದಾಗ, ನಮ್ಮ ದೇಹದಲ್ಲಿ ಆಕಾಶ ತತ್ವ ಕಮ್ಮಿ ಮಾಡಿದಾಗ ಬೇರೆ ತತ್ವದಲ್ಲಿ ಆಗುವ ಬದಲಾವಣೆಗಳು ಏನು? ಓಕೆ. ಅಂದ್ರೆ ಈಗ ನಾವು ಆಕಾಶ ತತ್ವ ಕಮ್ಮಿ ಮಾಡ್ತೀವಿ ಅಂದ್ರೆ ಅದು ಹಾಕದ್ ನಾವು ಡಾರ್ಕ್ ಬ್ಲೂ ಅಲ್ವಾ, ಅಲ್ಲಿ ಡ್ರೈನೆಸ್ ಕ್ರಿಯೇಟ್ ಆಗುತ್ತೆ, ಜೊತೆಗೆ ಅಲ್ಲಿ ಫೋರ್ಸ್ ಸಿಗುತ್ತೆ, ಅಂದ್ರೆ ಮೂಮೆಂಟಮ್ ಚಲನೆ ಕ್ರಿಯೇಟ್ ಆಗೋದ್ರಿಂದ ಅವರಿಗೆ ಈಗೇನು ಅವ್ರಿಗೆ ಸ್ಪೇಸ್ ಅಕ್ವೈರ್ ಆಗಿರುತ್ತೆ, ಅದು ಕಮ್ಮಿ ಆಗ್ತಾ ಬರುತ್ತೆ. ಜೊತೆಗೆ ಅವ್ರಿಗೆ ಏನ್ ಕೋಲ್ಡ್ನೆಸ್ ಇರುತ್ತಲ್ವಾ, ಈಗ ಬಾಡಿನಲ್ಲಿ ಎಲ್ಲೇ ಕೋಲ್ಡ್ ಸಿಂಪ್ಟಮ್ಸ್ ಇದೆ ಅಂದ್ರೆ ಅದನ್ನ ಪಸ್ ಆಗಿರ್ಲಿ ಅಥವಾ ಫಿಸ್ಟುಲಾ ಏನೇ ಅದು ಕೋಲ್ಡ್ ಸಿಂಪ್ಟಮ್ಸ್ ಇದೆ ಅಂದ್ರೆ ಅದು ಕಮ್ಮಿ ಮಾಡಕ್ಕೆ ಡ್ರೈನೆಸ್ ಬೇಕೇ ಬೇಕು, ವಾಯು ತತ್ವ ಬೇಕು. ಹಂಗಾಗಿ ಈಗ ಅದು ಫೈರ್ ಎಲಿಮೆಂಟ್ಗುನು ಫೈರ್ ಎಲಿಮೆಂಟ್ ಕೂಡ ಜಾಸ್ತಿ ಆಗುತ್ತೆ ಅದರಿಂದ. ಈಗ ಫೈರ್ ಇರುತ್ತೆ, ಹೀಟ್ ಇದೆ, ಬ್ಲಡ್ ಬರ್ತಾ ಇದೆ, ಆಲ್ರೆಡಿ ಫೈರ್ ಇದೆ. ಫೈರ್ ಇದ್ರೆ ನಾವ್ ಅದಕ್ಕೆ ಡಾರ್ಕ್ ಬ್ಲೂ ಕೊಡಕ್ ಬರಲ್ಲ ಸರ್ ಅದಕ್ಕೆ. ಮತ್ತೆ ಅಂದ್ರೆ ಈಗ ಅವ್ರಿಗೆ ಅದು ಫೈರ್ ಇದೆ ಅಂತಂದ್ರೆ ಯಾವ್ದೋ ಒಂದು ಆರ್ಗನ್ ಅಲ್ಲಿ ಹೀಟ್ ಎಕ್ಸಸ್ ಆಗಿ ಅವ್ರಿಗೆ ಆತರ ಆಗ್ತಾ ಇರುತ್ತೆ ಸಿಂಪ್ಟಮ್ಸ್. ಬಟ್ ಡಾರ್ಕ್ ಬ್ಲೂ ಕೊಟ್ಟಿದೀವಿ ಅಂತಂದ್ರಾಗೆ ಅದು ಡ್ರೈನೆಸ್ ಕ್ರಿಯೇಟ್ ಮಾಡುತ್ತೆ, ಜೊತೆಗೆ ಕೋಲ್ಡ್ನೆಸ್ ಇಂದ ಏನೆಲ್ಲ ಸಿಂಪ್ಟಮ್ಸ್ ಇರುತ್ತೆ ಅದು ಕಮ್ಮಿ ಆಗಿ ಸ್ಟೆಬಿಲಿಟಿ ಬರುತ್ತೆ, ಅರ್ತ್ ಎಲಿಮೆಂಟ್ ಸ್ಟ್ರಾಂಗ್ ಆಗುತ್ತೆ ಅಲ್ಲಿ. ಅವರಿಗೆ ಸ್ಟೆಬಿಲಿಟಿ ಬಂದ್ಬಿಡುತ್ತಲ್ಲ ಸರ್, ಅಂದ್ರೆ ಜಲತತ್ವ ಕಮ್ಮಿ ಆಗುತ್ತೆ, ಜೊತೆಗೆ ಅವರಿಗೆ ನಾವು ಡ್ರೈನೆಸ್ ಕ್ರಿಯೇಟ್ ಮಾಡೋದ್ರಿಂದನೂ ಫೈರ್ ಎಲಿಮೆಂಟ್ ಜಾಸ್ತಿ ಆಗಿ ಅವ್ರಿಗೆ ಸಿಂಪ್ಟಮ್ಸ್ ಕಮ್ಮಿ ಆಗ್ತಾ ಬರುತ್ತೆ. ಕೇಳಿಸ್ತಾ ಇಲ್ಲ, ಮ್ಯೂಟ್ ಆಗಿದೆ. ಒಂದ್ ನಿಮಿಷ ಮೇಡಮ್, ನಾನೇ ಮ್ಯೂಟ್ ಅಲ್ಲಿದ್ದೀನಿ. ನಿಮ್ದೆಲ್ಲ ಕ್ವಶನ್ ನಾ ಆನ್ಸರ್ ಕೇಳ್ತಾ ಇದ್ದೀನಿ. ಸರಿ, ನೀವ್ ಹೇಳಿರೋದು ಒಂಥರ ಹೆಂಗಿತ್ತು ಅಂತಂದ್ರೆ ಹೇಳಿದರೆ ಬೆಸ್ಟ್ ಆಗಿ ಹೇಳಿದ್ದಾರೆ. ಸ್ವಲ್ಪ ಕ್ಲಾರಿಟಿಯಿಂದ ಹೇಳ್ಬೇಕು, ಜನಕ್ಕೆ ಈ ತರ ಹೇಳಿದಾಗ ಅಂಡರ್ಸ್ಟ್ಯಾಂಡ್ ಆಗಲ್ಲ, ಹೌದಲ್ವಾ? ನೀವೇನೋ ಸೈನ್ಸ್ ಸ್ಟೂಡೆಂಟ್ ಅಪ್ಪ, ನಮ್ ಜನ ಸೈನ್ಸ್ ಸ್ಟೂಡೆಂಟಾ? ಸರಿ ಮೇಡಮ್, ಥ್ಯಾಂಕ್ ಯು, ವಿವರಣೆ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಐಫೋನ್ ಮೇಡಮ್ ಹೇಳಿ. ಸರ್, ಡಾರ್ಕ್ ಬ್ಲೂ ಹಾಕಿದಾಗ ವಾಯು ಜಾಸ್ತಿ ಆಗುತ್ತೆ, ವಾಯು ಜಾಸ್ತಿ ಆದಾಗ ಚಲನೆ ಜಾಸ್ತಿ ಆದಾಗ ಅಗ್ನಿ ಜಾಸ್ತಿ ಆಗುತ್ತೆ, ಅಗ್ನಿ ಜಾಸ್ತಿ ಆದಾಗ ಲಾರ್ಜ್ ಇಂಟೆಸ್ಟೈನ್ ಅಲ್ಲಿ ಹೋಲ್ಡಿಂಗ್ ಕಡಿಮೆ ಆಗುತ್ತೆ. ಮತ್ತೆ ಹೋಲ್ಡಿಂಗ್ ಕಡಿಮೆ ಆಗಿ ಮೋಷನ್ ಈಸಿ ಆಗಿ ಬರುತ್ತಲ್ಲಿ. ಬಟ್
ನೆಕ್ಸ್ಟ್ ಮತ್ತೆ ಪ್ರಾಸೆಸ್ ನಂಗೆ ಅರ್ಥ ಆಗ್ಲಿಲ್ಲ ಸರ್. ಇಷ್ಟು ಮಾತ್ರ ಇಷ್ಟು ಮಾತ್ರ ಅರ್ಥ ಆಯ್ತಾ? ಹ್ಮ್ ಓಕೆ ಮೇಡಮ್, ಥ್ಯಾಂಕ್ ಯು. ನಿಮ್ಮ ಪ್ರಯತ್ನಕ್ಕೆ ನನ್ನ ಧನ್ಯವಾದಗಳು. ಮತ್ತೆ ಯಾರಿದ್ದೀರಿ? ಹಾ, ರೆಡಿ ಮಾಡ್ಕೊಂಡ್ ಬಂದಾರೆ ಮೇಡಮ್, ರೇಣುಕಾ ಮೇಡಮ್ ಹೇಳಿ. ಹಲೋ ಸರ್. ಸರ್ ರೆಡಿ ಹ್ಮ್. ಮಾಡ್ಕೊಂಡ್ ಬಂದಿಲ್ಲ ಸರ್, ಇಲ್ಲೇ ಕುತ್ಕೊಂಡಿದ್ದೀನಿ ನಿಮ್ ಮುಂದೆನೆ. ಅಂದ್ರೆ ರೆಡಿ ಆಗಿದ್ದೀರಾ ಅಂತ ಅರ್ಥ. ಓಕೆ ಸರ್, ಓಕೆ ಸರ್. ಅದು ಇವಾಗ ಒಂದು ಟ್ಯಾಂಕ್ ಅಲ್ಲಿ ನೀರಿರುತ್ತೆ. ಅದು ಫೋರ್ಸ್ ಬರ್ಬೇಕು ಅಂತಂದ್ರೆ ಅದು ಚಿಕ್ಕದಾಗಿ ಮಾಡ್ತೀವಿ. ಆ ಅದಕ್ಕೋಸ್ಕರ ಅದು ಸ್ಪೇಸ್ ನ ಕಮ್ಮಿ ಮಾಡ್ತೀವಿ ನಾವು ಇಲ್ಲಿ. ಕಮ್ಮಿ ಮಾಡ್ಬಿಟ್ಟು ಅದಕ್ಕೆ ಡಾರ್ಕ್ ಬ್ಲೂ ಬೇಕು. ಸರಿ, ಹೌದು. ಚಿಕ್ಕದಾಗಾದ್ರೆ ಫೋರ್ಸ್ ಅಲ್ಲಿ ಬರುತ್ತೆ ಆಚೆ ನೈಸ್. ಟ್ಯಾಂಕರ್ ಇಂದ ಅದು ನೀರು. ಅದಕ್ಕೋಸ್ಕರ ಆ ಪ್ಲೇಸ್ ಇಂದ ಮೋಷನ್ ಈಸಿಯಾಗಿ ಪಾಸ್ ಆಗುತ್ತೆ. ನೈಸ್. ಓಕೆ ಮೇಡಮ್, ಥ್ಯಾಂಕ್ ಯು. ರೆಡಿ ಮಾಡಿ ಬಂದಿರಿ ಮೀನ್ಸ್ ರೆಡಿ ಆಗಿದ್ದೀರ ಅಂತ ಅರ್ಥ. ಯಾರಿದ್ದೀರಿ? ಆನ್ಸರ್ ಮಾಡೋದಾ ಅಥವಾ ಇನ್ನು ಇದ್ದೀರಾ? ಹಾ, ರವಿತಾ ಮೇಡಮ್. ನೆಕ್ಸ್ಟ್ ವಸಂತಿ. ಅನ್ಮ್ಯೂಟ್ ಆಗ್ತೀರಿ ಮತ್ತೆ ಮ್ಯೂಟ್ ಮಾಡ್ಕೊಂತೀರಿ. ರವಿತಾ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ತೆ ಸರ್. ಹಾ, ನಮಸ್ತೆ. ನೀವೊಂದು ಬಲೂನಿನ ಉದಾಹರಣೆ ಕೊಟ್ಟಿದ್ರಲ್ಲ, ಹ್ಮ್ ಆಕಾಶ ತತ್ವ ಹೆಚ್ಚಾಗಿದೆ ಅಲ್ಲಿ. ಹ್ಮ್ ಹ್ಮ್ ಆಕಾಶ ತತ್ವವನ್ನ ನಾವು ಸ್ಪೇಸ್ ಅನ್ನ ಕಡಿಮೆ ಮಾಡ್ಬೇಕು. ಕಡಿಮೆ ಆದವಾಗ ವಾಯು ತತ್ವದ ಫೋರ್ಸ್ ಹೆಚ್ಚಾಗ್ತದೆ. ಅವಾಗ ವಾಯು ತತ್ವದ ಅಲ್ಲಿ ಸ್ಪೇಸ್ ಇರದೇ ಇರೋ ಕಾರಣ ವಾಯು ತತ್ವ ಹೆಚ್ಚಾಗ್ತದೆ. ವಾಯು ತತ್ವ ಹೆಚ್ಚಾಗಿದ್ರಿಂದ ಅಗ್ನಿ ತತ್ವನೂ ಹೆಚ್ಚಾಗ್ತದೆ. ಅಗ್ನಿ ತತ್ವ ಹೆಚ್ಚಾಗಿದ್ರಿಂದ ಜಲತತ್ವ ಕಡಿಮೆ ಆಗ್ತದೆ. ಆಗ ಹೋಲ್ಡಿಂಗ್ ಬರ್ತದೆ. ಸರಾಗವಾಗಿ ಹೋಗ್ಬಹುದು ಅಂತ ಹೇಳಿ ನನ್ನ ಅಭಿಪ್ರಾಯ. ಸರಿ ಇದೆ, 70% ಸರಿ ಇದೆ ಅಮ್ಮ. ನಿಮ್ಮ ಉತ್ತರ ಸರಿ ಇದೆ, ಆದ್ರೆ 70% ಎಲ್ಲರ ಟ್ರೇನು 2ನೇ ಹಳಿ ತಪ್ತಾ ಇದೆ. 5 ಹಳಿಗಳಲ್ಲಿ 2ನೇ ಹಳಿ ತಪ್ತಾ ಇದೆ. 2ನೇ ಹಳಿ ಸರಿ ಮಾಡ್ಕೊಂಡ್ಬಿಟ್ರೆ ಆನ್ಸರ್ ಸರಿ ಆಗ್ಬಿಡುತ್ತೆ. 100ಕ್ಕೆ 100% ಸರಿ ಇದೆ, ಆಲ್ಮೋಸ್ಟ್ ಸರಿ ಇದೆ. ವಸಂತಿ ಮೇಡಮ್. ಹಲೋ, ಕೇಳಿಸ್ತಾ ಹಾ, ಇದೆ? ಎಸ್. ಅದೇ, ಆಕಾಶ ಜಾಸ್ತಿ ಇದ್ದಾಗ ವಾಯು ಹೇಗ್ ಬೇಕೋ ಹಾಗೆ ಹೋಗುತ್ತೆ. ಆಕಾಶ ಕಮ್ಮಿ ಆದಾಗ ವಾಯುನು ಕಮ್ಮಿ ಆಗತ್ತೆ. ಸೊ ವಾಯು ಕಮ್ಮಿ ಆದ್ರೆ ಅಗ್ನಿನೂ ಕಮ್ಮಿ ಆಗತ್ತೆ. ಅಗ್ನಿ ಕಮ್ಮಿ ಆದ್ರೆ ಹೀಟ್ ಕಮ್ಮಿ ಆದ್ರೆ ಹ್ಯೂಮಿಡಿಟಿ ಜಾಸ್ತಿ ಆಗತ್ತೆ ಸ್ಟಮಕ್ ಅಲ್ಲಿ, ಹೋಲ್ಡಿಂಗ್ ಜಾಸ್ತಿ ಆಗತ್ತೆ. ವೆರಿ ಗುಡ್. 100ಕ್ಕೆ 100 ಸತ್ಯ. ಇವ್ರ ಆನ್ಸರ್ ಇದೆ ಅಲ್ವಾ? 100ಕ್ಕೆ 100 ಸತ್ಯ. ವಸಂತಿ ಮೇಡಮ್ ಹೇಳಿರೋದಿದೆ ಅಲ್ವಾ? 100ಕ್ಕೆ 100 ಸತ್ಯ. ನಿಮ್ಗೊಂದು ಗಿಫ್ಟ್ ಕೊಡ್ತೀನಿ ನಮ್ ಕಡೆ. ಥ್ಯಾಂಕ್ ಯು ಸರ್. ನಿಮ್ ಮನೆಗೆ ಒಂದು ಗಿಫ್ಟ್ ಬರುತ್ತೆ ನಾಳೆ. ಥ್ಯಾಂಕ್ ಯು ಸರ್. ಎಸ್, ವೆರಿ ಗುಡ್ ಮೇಡಮ್. ಚೆನ್ನಾಗಿ ಅಂಡರ್ಸ್ಟ್ಯಾಂಡ್ ಥ್ಯಾಂಕ್ ಯು ಮಾಡ್ಕೊಂಡಿದ್ದೀರಾ. ಸರ್. ಎಲ್ಲರೂ ಏನ್ ಮಾಡ್ತಾ ಇದ್ರಪ್ಪ ಅಂದ್ರೆ 2ನೇ ಹಳಿಯಲ್ಲಿ ಟ್ರೈನ್ 2ನೇ ಹಳಿಗೆ ಹಳಿ ತಪ್ಪಿಸ್ತಾ ಇದ್ರು. 1ನೇ ಹಳಿ ಕರೆಕ್ಟ್ ಇತ್ತು, 2ನೇ ತಪ್ಪಿಸ್ತಿರೋ 3, 4 ಮತ್ತೆ ಸರಿ ಹೋಗ್ತಾ ಇದ್ರು. ಕೆಲವೊಬ್ರು ಹಳಿಗೆ ಬರ್ತಾ ಇರ್ಲಿಲ್ಲ, ರೋಡ್ ಮೇಲೆ ಟ್ರೈನ್ ಹೊಡಿತಿದ್ರೆ, ಹೌದಲ್ವಾ? ಕೆಲವೊಬ್ರು ಏನ್ ಮಾಡ್ತಿದ್ರಿ, ಟ್ರೈನು ಪೂರ್ವಕ್ಕೆ ಹೋಯ್ಬೇಕು ಪಶ್ಚಿಮಕ್ಕೆ ಹೋಯ್ಬೇಕು ಅನ್ನೋದೇ ಗೊತ್ತಿರ್ಲಿಲ್ಲ, ಸುಮ್ನೆ ತಗೊಂಡೋಗೋಣ ಅನ್ನಂಗ್ ಹೇಳ್ತಾ ಇದ್ರಿ. ವಸಂತಿ ಮೇಡಮ್ನು ಎಲ್ಲರ ಆನ್ಸರ್ ಅನ್ನ ತಗೊಂಡ್ಬಿಟ್ಟು ಎಲ್ಲಿ ಹಳಿ ತಪ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಕ್ಲಾರಿಟಿ ತಗೊಂಡ್ಬಿಟ್ಟು ಆ ಹಳಿಯನ್ನ ಸರಿ ಮಾಡ್ಬಿಟ್ಟು ಆನ್ಸರ್ ಮಾಡಿದ್ದಾರೆ. ಅವ್ರಿಗೆ ನಮ್ಮ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಎಸ್, ಇದಕ್ಕೆ ಆನ್ಸರ್ ಮಾಡೋಣ, ಕ್ಲಾರಿಟಿ ಕೊಡೋಣ. ಸರಿ ಮೇಡಮ್, ಥ್ಯಾಂಕ್ ಯು. ಆನ್ಸರ್ ಮಾಡೋದಕ್ಕೆ ಧನ್ಯವಾದ. ನಾವು ಇಷ್ಟು ದಿನ ಏನ್ ಮಾಡ್ತಾ ಇದ್ವಿ, ಫೈಲ್ಸ್ ಬಂದಿದೆ ಡಾರ್ಕ್ ಬ್ಲೂ ಕಲರ್ ಹಾಕು ಅನ್ನೋ ಒಂದು ನೇಚರ್ ಅಲ್ಲಿ ಇದ್ವಿ, ಹೌದಲ್ವಾ? ಏನಾಗಿದೆ, ಆರಾಮ್ ತಪ್ಪಿದೆ ಡಾಕ್ಟರ್ ಬಲ್ಲಿ ಹೋಗು ಅನ್ನಂಗಿತ್ತು. ಇವಾಗ ಏನ್ ಮಾಡಿದೆ, ಫೈಲ್ಸ್ ಬಂದಿದೆ ಡಾರ್ಕ್ ಬ್ಲೂ ಕಲರ್ ಹಾಕೊಳ್ಳಿ ಅನ್ನೋ
ಲೆವೆಲಿಗೆ ಬಂದಿದ್ದೀರಾ. ವೈ ಡಾರ್ಕ್ ಬ್ಲೂ ಕಲರ್ ಹಾಕೊಂಡಾಗ ನಿಮ್ಗೆ ಪೈಲ್ಸ್ ವಾಸಿ ಆಗುತ್ತೆ. ಬೇರೆ ಆರ್ಗನ್ ಅಲ್ಲಿ ನಿಮ್ಗೆ ಇವತ್ತು ಪೈಲ್ಸ್ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಅಂದ್ರೆ ಇದು ಬೇರೆ ಆರ್ಗನ್ ಲೆವೆಲ್ ಅಲ್ಲಿ ಕೊಡ್ತಾ ಇದ್ದೀನಿ, ಬೇರೆ ಎಲಿಮೆಂಟ್ ಲೆವೆಲ್ ಅಲ್ಲಿ ಕೊಡ್ತಾ ಇದ್ದೀನಿ. ನಾನು ಒಂದು ಕಾಯಿಲೆನ ಎಕ್ಸ್ಪ್ಲೈನ್ ಮಾಡ್ಬೋದು. 5,000 ಕಾಯಿಲೆಗಳಿದೆ. 5,000 ಕಾಯಿಲೆಗಳಿಗೆ ಪಂಚಭೂತಗಳು ಎಕ್ಸ್ಪ್ಲೈನ್ ಮಾಡಕ್ ಆಗಲ್ಲ. ಎಲ್ಲ 1, 2, 3 ಎಕ್ಸ್ಪ್ಲೈನ್ ಮಾಡಿ ನಿಮಗೆ ಇನ್ ಡೆಪ್ತ್ ಆಗಿ ಹೇಳ್ತೇನೆ, ಅದಲ್ವಾ? ಇವತ್ತು ಇದನ್ನ ತಿಳ್ಕೊಳ್ಳಿ. ನೀವು ಪೇಡ್ ಕ್ಲಾಸಿಗೆ ಬರ್ತಿರೋ, ಫ್ರೀ ಕ್ಲಾಸ್ ಅಲ್ಲಿನೇ ಕಲಿತಿರೋ, ಅದು ಡಿಪೆಂಡ್ ಆನ್ ಯು. ಆದ್ರೆ ಬಂದಿದ್ದೀರಂದ್ರೆ ಒಂದು ಹೊಸದನ್ನ ಕಲಿಬೇಕು, ಹೌದಲ್ವಾ? ಸುಮ್ನೆ ಬ್ಲೈಂಡ್ ಆಗಿ ಡಾರ್ಕ್ ಬ್ಲೂ ಕಲರ್ ಹಾಕು, ಸ್ಕೈ ಬ್ಲೂ ಕಲರ್ ಹಾಕು, ಗ್ರೀನ್ ಕಲರ್ ಹಾಕು ಬೇಡ. ಇನ್ಲಿಂದ ನೀವೇನೇ ಹಾಕ್ತೀನಂದ್ರೆ ಸೈಂಟಿಫಿಕ್ ಆಗಿ ಹಾಕ್ಬೇಕು. ಇವಾಗ ಹೇಳ್ತಾ ಇದ್ರಲ್ಲ ವಾಸಂತಿ ಮೇಡಮ್, ಆಕಾಶ ತತ್ವ ಅಂದ್ರೆ ಕವರಿಂಗ್. ಆಕಾಶ ಅಂದ್ರೆ ಹಿಂಗಿರುತ್ತೆ, ಹೌದಲ್ವಾ? ಜಾಗ, ಸ್ಪೇಸ್ ಇದೆ ಒಳಗಡೆ. ಎಕ್ಸಾಂಪಲ್ ಇಷ್ಟಪ್ಪ, ಇದು ಒಂದು ಬಾಲ್ ಅಂತ ಇಟ್ಕೊಳ್ಳಿ. ಒಳಗಡೆ ಸ್ಪೇಸ್ ಇರುತ್ತಾ ಇಲ್ವಾ? ಜಾಗ ಇದೆನಾ? ಸ್ಪೇಸ್ ಇದೆ. ಒಳಗೆ ಸ್ಪೇಸ್ ಇದೆ, ಜಾಗ ಇದೆ ಅಂದಾಗ ಅಲ್ಲೇನ್ ಬರುತ್ತೆ? ಗಾಳಿ ಬರುತ್ತೆ. ಗಾಳಿ ಎಲ್ಲಿ ಬರುತ್ತೆ? ಖಾಲಿ ಇರುವಲ್ಲಿ ಗಾಳಿ ಬರುತ್ತೆ. ಮನೆ ಖಾಲಿ ಇದೆಯಪ್ಪ, ಅದ್ರ ಒಳಗಡೆ ಗಾಳಿ ನುಗ್ಗುತ್ತೆ. ಅದೇ ಇಷ್ಟೇ ಇತ್ತಂದ್ರೆ ಬರಲ್ಲ, ಎಷ್ಟು ಬೇಕು ಅಷ್ಟು ಬಂದ್ಬಿಡುತ್ತೆ, ಹೌದಲ್ವಾ? ಗಾಳಿ ಎಲ್ಲಿ ಬರುತ್ತೆ? ಸ್ಪೇಸ್ ಇದ್ದಲ್ಲಿ ಗಾಳಿ ಬರುತ್ತೆ. ಎಲ್ಲಿ ಜಾಗ ಇರುತ್ತೆ, ನೀವು ತಿಳ್ಕೊಳ್ಳಿ. ಇದು ಹೀಟ್ ಅನ್ನ ಕಮ್ಮಿ ಮಾಡ್ಬೇಕು, ಕೋಲ್ಡ್ ಅನ್ನ ಜಾಸ್ತಿ ಮಾಡ್ಬೇಕು ಅನ್ನೋ ಕಾನ್ಸೆಪ್ಟ್ ಅಲ್ಲಿ ನಿಮ್ಗೆ ಹೀಟ್ ಬಂದಾಗ ಆಕಾಶ ತತ್ವದಲ್ಲಿ ಹೇಗೆ ಬ್ಯಾಲೆನ್ಸ್ ಮಾಡ್ಬೇಕು ಅನ್ನೋದನ್ನ ನಿಮ್ಗೆ ಇಲ್ಲಿ ಗೊತ್ತಾಗುತ್ತೆ. ಇದು ಪೈಲ್ಸಿಗೆ ಅಷ್ಟೇ ನಾನು ನಿಮ್ಗೆ ಹೇಳ್ತಾ ಇಲ್ಲ, ಒಂದು ಎಕ್ಸಾಂಪಲ್ ತಗೊಂಡು ಹೇಳ್ತಾ ಇದ್ದೀನಿ ಅಷ್ಟೇನೆ. ನಾಳೆ ನೀವು ಹೀಟ್ ಅನ್ನ ಕಮ್ಮಿ ಮಾಡ್ಬೇಕು, ಕೋಲ್ಡ್ ಅನ್ನ ರೈಸ್ ಮಾಡ್ಬೇಕು, ಅಥವಾ ಕೋಲ್ಡ್ ಅನ್ನ ಕಮ್ಮಿ ಮಾಡ್ಬೇಕು, ಹೀಟ್ ಅನ್ನ ರೈಸ್ ಮಾಡ್ಬೇಕಪ್ಪ ಅಂದ್ರೆ ಆಕಾಶ ತತ್ವದಲ್ಲಿ ಟ್ರೀಟ್ಮೆಂಟ್ ಹೇಗ್ ಮಾಡ್ಬೇಕು ಅನ್ನೋದನ್ನ ನಾನು ಇಲ್ಲಿ ಹೇಳ್ಕೊಡ್ತಾ ಇದ್ದೀನಿ ನಿಮ್ಗೆ. ಪೈಲ್ಸ್ ಹೇಳ್ತಾ ಇದ್ದಾನೆ, ಪೈಲ್ಸ್ ಏನ್ ಎಲ್ಲ ಒಬ್ರು ಬರುತ್ತೆ ಅಂತ ಹೇಳಿ ಬಿಡ್ಬೇಡಿ. ನಾನ್ ಇವತ್ತು ಹೇಳಿಕೊಡೋದು ಹೀಟ್ ಅನ್ನ ಮತ್ತು ಕೋಲ್ಡ್ ಅನ್ನ, ಪಿತ್ತ ಮತ್ತು ಕಫವನ್ನ ಆಕಾಶ ತತ್ವದಲ್ಲಿ ಸರಿ ಮಾಡೋದು ಹೇಗೆ. ಇವಾಗ ಹೀಟು ಕೋಲ್ಡ್ ಆಗಿದೆ ಅಂತಂದ್ರೆ ಆಕಾಶ ಆದ್ಮೇಲೆ ವಾಯು ಆದ್ಮೇಲೆ ಅಗ್ನಿಯಲ್ಲಿ ಇಂಬ್ಯಾಲೆನ್ಸ್ ಆಗಿದೆ ಅಂತಂದ್ರೆ ಆಕಾಶ ತತ್ವದಲ್ಲಿ ಇಂಬ್ಯಾಲೆನ್ಸ್ ಆಗಿರ್ಲೇಬೇಕು. ನಿಮಗೆ ಕಿಡ್ನಿಯಲ್ಲಿ ಇಂಬ್ಯಾಲೆನ್ಸ್ ಆಗಿದೆ ಅಂದ್ರೆ ಯೂರಿನರಿ ಬ್ಲಾಡರ್ ಅಲ್ಲಿ ಇಂಬ್ಯಾಲೆನ್ಸ್ ಆಗಿರುತ್ತೆ. ಹಾರ್ಟ್ ಅಲ್ಲಿ ಇಂಬ್ಯಾಲೆನ್ಸ್ ಆಗಿದೆ ಅಂದ್ರೆ ಸ್ಮಾಲ್ ಇಂಟೆಸ್ಟೈನ್ ಅಲ್ಲಿ ಇಂಬ್ಯಾಲೆನ್ಸ್ ಆಗಿರುತ್ತೆ. ಹಾರ್ಟ್ ಸ್ಮಾಲ್ ಇಂಟೆಸ್ಟೈನ್ ಅಲ್ಲಿ ಇಂಬ್ಯಾಲೆನ್ಸ್ ಆಗಿದೆ ಅಂದ್ರೆ ಕಿಡ್ನಿ ಯುಬಿಯಲ್ಲಿ ಇಂಬ್ಯಾಲೆನ್ಸ್ ಆಗಿರುತ್ತೆ. ಕಿಡ್ನಿ ಯುಬಿಯಲ್ಲಿ ಇಂಬ್ಯಾಲೆನ್ಸ್ ಆಗಿತ್ತು ಅಂದ್ರೆ ಸ್ಪ್ಲೀನ್ ಸ್ಟಮಕ್ ಅಲ್ಲಿ ಆಗಿರುತ್ತೆ. ಸ್ಪ್ಲೀನ್ ಸ್ಟಮಕ್ ಅಲ್ಲಿ ಆಗಿತ್ತಪ್ಪ ಅಂದ್ರೆ ಲಿವರ್ ಗಾಲ್ಬಾರ್ಡರ್ ಅಲ್ಲಿ ಆಗಿರುತ್ತೆ. ಲಿವರ್ ಗಾಲ್ಬಾರ್ಡರ್ ಅಲ್ಲಿ ಆಗಿದೆ ಅಂದ್ರೆ ಲಂಗು ಲಾರ್ಜ್ ಇಂಟೆಸ್ಟೈನ್ ಅಲ್ಲಿ ಆಗಿರುತ್ತೆ. ಎಲ್ಲ ಆರ್ಗನ್ ಅಲ್ಲಿ ಆಗಿರ್ಬೋದು, ಅಥವಾ 2-3 ಆರ್ಗನ್ ಅಲ್ಲಿ ಆಗಿರ್ಬೋದು. ಇಲ್ಲಿ ಆಕಾಶ ತತ್ವ, ನಿಮ್ಗೆ ಅಗ್ನಿ ಜಾಸ್ತಿ ಆಗಿದೆ ಅಂತಂದ್ರೆ ಇಲ್ಲಿ ಆಕಾಶ ತತ್ವದ ರಿಪ್ರೆಸೆಂಟ್, ಆಕಾಶ ತತ್ವದ ಕೈವಾಡ ಇರುತ್ತೆ. ನಿಮ್ಗೆ ಅಗ್ನಿ ಕಮ್ಮಿ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಜಸ್ಟ್ ಒಂದು ಗ್ರೀನ್ ಕಲರ್ ಹಾಕಿದ್ರೆ ನೀವೇನಾಗುತ್ತೆ, ಹೋಗಿ ಮೆಡಿಕಲ್ಗೆ ಹೋಗಿ ಒಂದು ಟ್ಯಾಬ್ಲೆಟ್ ತಗೊಂಡಂಗೆ ಇನ್ಸ್ಟೆಂಟ್ ಪೇನ್ ಕಮ್ಮಿ ಮಾಡ್ಲಿಕ್ಕೆ. ನಿಮಗೆ ಅಗ್ನಿ ಯಾಕೆ ಕಮ್ಮಿ ಆಗಿದೆ, ಯಾಕೆ ಅಗ್ನಿ ಜಾಸ್ತಿ ಆಗಿದೆ, ಇದಕ್ಕೆ ಆಕಾಶ ತತ್ವದ ಪಾತ್ರ ಏನು ಅಂತ ತಿಳ್ಕೊಂಡಾಗ ನೀವು ಆಕಾಶ ತತ್ವ, ವಾಯು ತತ್ವ, ಅಗ್ನಿ ತತ್ವ ಈ ಮೂರನ್ನು ಬ್ಯಾಲೆನ್ಸ್ ಮಾಡಿಬಿಟ್ರೆ ನಿಮ್ಗೆ ಅಗ್ನಿ ಕಂಟ್ರೋಲಿಗೆ ಬರುತ್ತೆ. ನಿಮ್ಗೆ ಕೋಲ್ಡ್ ಕಫ ಕಂಟ್ರೋಲಿಗೆ ಬರುತ್ತೆ. ಅಗ್ನಿ ಅಥವಾ ಕಫನ ಕಂಟ್ರೋಲ್ ತರಬೇಕು ಅಥವಾ ಬ್ಯಾಲೆನ್ಸ್ ಮಾಡ್ಬೇಕಪ್ಪ ಅಂದ್ರೆ ಆಕಾಶ ತತ್ವದ ಪ್ರಾಮುಖ್ಯತೆ ಮೋಸ್ಟ್ ಇಂಪಾರ್ಟೆಂಟ್. ನಿಮಗೆ ಆಕಾಶ ತತ್ವ ಹೇಳ್ತಾ ಇದ್ದೀನಿ, ಇವನೇನು ವಾಯು ತತ್ವ ಹೇಳ್ತಾ ಇಲ್ಲ ಅಂದ್ರೆ ಕನ್ಫ್ಯೂಸ್ ಮಾಡ್ತಾ ಇಲ್ಲ ನಾನು. ಮತ್ತೆ ವಾಯು ತಗೊಂಬಂದಿವ್ರಾಗ ಆಗ್ಬಿಟ್ನಿ ಅಂದ್ರೆ ಮತ್ತೆ ತಲೆ ಏನಪ್ಪಾ ಆಕಾಶ ಹೇಳ್ತಾನೆ, ವಾಯು ಹೇಳ್ತಾನೆ, ಅಗ್ನಿ ಹೇಳ್ತಾನೆ, ಇವನ್ ಕಾಲ ಸಾಕಾಗಿದೆ, ಯಾಕನ ಬಂದೆ ನಂಗಿರ್ಬಾರ್ದು, ಹೌದಲ್ವಾ? ಯಾವಾಗ ಸ್ಪೇಸ್, ಜಾಗ, ಖಾಲಿ ಜಾಗ, ಸ್ಪೇಸ್, ಇದು ಒಂದು ಸ್ಪೇಸ್, ಜಾಗ ಇದೆ. ಈ ಜಾಗ ಇದೆ ಅಂತಂದ್ರೆ ಇಲ್ಲಿ ಗಾಳಿ ಬರುತ್ತಾ ಇಲ್ವಾ? ಅಕುಪಾಯ ಆಗುತ್ತೆ. ಖಾಲಿ ಜಾಗದಲ್ಲಿ ಗಾಳಿ ಬರುತ್ತೆ, ಹೌದಲ್ವಾ? ಯಾವಾಗ ಗಾಳಿ ಅಕುಪಾಯ ಆಗುತ್ತೆ, ಆಲ್ರೆಡಿ ಸ್ಟಮಕ್ ಅಲ್ಲಿ ಅಗ್ನಿ ಇರುತ್ತೆ. ನಿಮ್ಮ ದೇಹ ಅನ್ನೋದೊಂದು ಲಂಗ್ ಅನ್ನೋದೊಂದೇನು ಆಕಾಶ ತತ್ವ,
ಹೌದಲ್ವಾ? ಮತ್ತೆ ಬೇರೆ ಬೇರೆ ಆರ್ಗನ್ ಅಲ್ಲಿ ಸ್ಪೇಸ್ ಇರುತ್ತೆ, ಸ್ಟಮಕ್ ಅಲ್ಲಿ ಸ್ಪೇಸ್ ಇರುತ್ತೆ. ಅಗ್ನಿ ಎಷ್ಟು ಸ್ಟಮಕ್ ಅಲ್ಲಿ ಫೈರ್ ಇರಬೇಕು ಅಂದ್ರೆ ನಾವು ತಿಂದಿರುವ ಅನ್ನವನ್ನ, ನಾವು ತಿಂದಿರುವ ಫುಡ್ ಅನ್ನ ಡೈಜೆಸ್ಟ್ ಮಾಡುವಷ್ಟು ಅಗ್ನಿ ಇರಬೇಕು. ಅದಕ್ಕಿಂತ ಜಾಸ್ತಿ ಅಗ್ನಿ ಆಯ್ತಂದ್ರೆ ಬರ್ನಿಂಗ್ ಆಗೋದು, ಬ್ಲೀಡಿಂಗ್ ಆಗೋದು, ಮೆನ್ಸಸ್ ಬ್ಲೀಡಿಂಗ್ ಆಗೋದು, ಏರ್ ಫಾಲ್ ಆಗೋದು, ಮೋಷನ್ ಹಾರ್ಡ್ ಆಗಿ ಬರೋದು, ರೈಟ್ ಪ್ಯಾರಲೈಸಿಸ್ ಆಗೋದು, ಸ್ಕಿನ್ ಡ್ರೈನೆಸ್ ಆಗೋದು, ಕಣ್ಣು ಡ್ರೈನೆಸ್ ಆಗೋದು, ಗ್ಯಾಸ್ಟ್ರಿಕ್ ಸಿಂಪ್ಟಮ್ಸ್ ಬರೋದು ಸ್ಟಾರ್ಟ್ ಆಗುತ್ತೆ. ಹೌದಲ್ವಾ? ಸ್ಟಮಕ್ ಅಲ್ಲಿ ಅಗ್ನಿ ಇರಬೇಕು, ಸ್ಟಮಕ್ ಅಲ್ಲಿ ಬೆಂಕಿ ಎತ್ತಿರ್ಬೇಕು. ಎಷ್ಟು ಪ್ರಮಾಣ ಇದೆ ಅಂದ್ರೆ ತಿಂದಿರುವ ಅನ್ನವನ್ನ ಜೀರ್ಣ ಆಗುವಷ್ಟು. ಇಲ್ಲ ಅಗ್ನಿನೇ ಇಲ್ಲ ಅಂದ್ರೆ ಅದು ಡೈಜೆಸ್ಟ್ ಆಗಲ್ಲ. ಇರಬೇಕು, ನೇಚರ್ ಅಲ್ಲಿ ಎಷ್ಟು ಅಗ್ನಿ ಇರಬೇಕು ಅಷ್ಟು ಇರುತ್ತೆ, ಅಷ್ಟು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇರುತ್ತೆ. ನೀವ್ ಯಾವಾಗ ಆಕಾಶ ತತ್ವವನ್ನ ಜಾಸ್ತಿ ಮಾಡ್ಕೊಂತೀರಾ, ಯಾವಾಗ ನಮ್ಮ ದೇಹದಲ್ಲಿ ಆಕಾಶ ಅಂದ್ರೆ ಸ್ಪೇಸ್ ಎಲಿಮೆಂಟ್ ಜಾಸ್ತಿ ಆಗುತ್ತೆ, ಖಾಲಿ ಜಾಗ ಕ್ರಿಯೇಟ್ ಆಗುತ್ತೆ ಅಲ್ವಾ? ನೋಡಿ, ಆಕಾಶ ನಿನ್ನೆ ಕ್ಲಾಸಲ್ಲಿ ಆಕಾಶ ಕೊರತೆಯಿಂದ ಖಾಲಿ ಹೆಂಗ್ ಬರುತ್ತೆ ಅಂತ ತಿಳ್ಕೊಂಡ್ರಿ. ಇವತ್ತು ಆಕಾಶ ಜಾಸ್ತಿ ಆಗಿ ಹೇಳ್ತಾ ಇದ್ದೀನಿ ಇಲ್ಲಿ ನಾನು. ಯಾಕಂದ್ರೆ ಇದು ಟಾಪಿಕ್ ಮುಂದುವರಿಯುತ್ತೆ 7:30ಕ್ಕೆ. ಇದನ್ನ ಕಲ್ತಾಲಿಗೆ ಬರ್ಬೇಕು ನೀವು. ಇಲ್ಲಿ ಆಕಾಶ ಏನಾಯ್ತು, ಜಾಸ್ತಿ ಆಯ್ತು, ಸ್ಪೇಸ್ ಜಾಗ ದೊಡ್ಡದಾಯ್ತು. ಅವಾಗ ಏನಾಗುತ್ತೆ ಅಂತಂದ್ರೆ ಆಗ ಗಾಳಿ ಬರುತ್ತೆ. ಗಾಳಿ ಬಂತು ನಮ್ಮ ದೇಹದಲ್ಲಿ ಆಕಾಶ ಜಾಸ್ತಿ ಆಯ್ತು. ಆಕಾಶ ಜಾಸ್ತಿ ಆಗಿರೋ ಕಾರಣಕ್ಕೆ ಅಲ್ಲಿ ಗಾಳಿ ಬಂದು ಅಕುಪಾಯ ಆಯ್ತು. ಗಾಳಿ ಬಂದು ಅಕುಪಾಯ ಆಯ್ತು. ಆಲ್ರೆಡಿ ಅಗ್ನಿ ನಮ್ಮ ಡೈಜೆಸ್ಟ್ ಸ್ಟಮಕ್ ಅಲ್ಲಿ ಬಂದಿರೋ ಆಹಾರ ಜೀರ್ಣ ಆಗ್ಲಿಕ್ಕೆ ಅಗ್ನಿ ಬೇಕಿತ್ತು. ಅದು ನೇಚರ್ ಅಲ್ಲಿ ಎಷ್ಟು ಬೇಕಿತ್ತು ಅಷ್ಟು ಸ್ಟಮಕ್ ಮೇಂಟೈನ್ ಮಾಡ್ಕೊಂಡಿತ್ತು ಅಗ್ನಿಯನ್ನ. ಹೌದಲ್ವಾ? ಯಾವಾಗ ನೀವು ಆಕಾಶ ಇನ್ಕ್ರೀಸ್ ಮಾಡ್ಕೊಂಡಿರ್ತೀರಿ ನಿಮ್ ದೇಹದಲ್ಲಿ, ಅವಾಗ ವಾಯು ಬರುತ್ತೆ. ವಾಯು ಬಂತು ಅಂತಂದ್ರೆ ಅಗ್ನಿ ಮತ್ತೆ ಜಾಸ್ತಿ ಆಗುತ್ತೆ. ಕಾಡಿನ ಉದಾಹರಣೆ ಕೊಟ್ಟೆ. ಕಾಡಲ್ಲಿ ಬೆಂಕಿ ಬಿದ್ದಿದೆ, ಅವಾಗ ಗಾಳಿ ರಭಸವಾಗಿ ಬರುತ್ತೆ. ಅವಾಗ ಏನಾಗ್ಬಿಡುತ್ತೆ, ಗಾಳಿ ಬಂತಂದ್ರೆ ಅಗ್ನಿ ಉರಿಯಕ್ ಸ್ಟಾರ್ಟ್ ಆಗುತ್ತೆ. ಇನ್ನು ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಒಂದು ಕ್ಯಾಂಡಲ್ ಇರುತ್ತೆ ಅಪ್ಪ, ಒಂದು ಬೆಂಕಿ ಹಚ್ಚಿಟ್ಟಿದ್ರ, ಹೌದಲ್ವಾ? ಒಂದು ಕ್ಯಾಂಡಲ್ಗೆ ಅದನ್ನ ಏನ್ ಮಾಡ್ತೀರಾ ನೀವು, ಒಂದು ಗ್ಲಾಸ್ ಇರುತ್ತೆ, ಆ ಗ್ಲಾಸನ್ನ ಆ ಕ್ಯಾಂಡಲ್ ಮೇಲೆ ಮುಚ್ಚಿಬಿಡಿ. ಇನ್ನು ಬೆಸ್ಟ್ ಅಪ್ಪ ಅಂತಂದ್ರೆ ಗ್ಲಾಸಿನ ತಗೊಳ್ಳಿ, ನಿಮ್ಗೆ ಗೊತ್ತಾಗುತ್ತೆ ಏನಾಗುತ್ತೆ ಒಳಗಡೆ ಅಂತ ಹೇಳ್ಬಿಟ್ಟು. ಆ ಗ್ಲಾಸ್ ಅನ್ನ ಗಾಳಿ ಒಳಗೆ ಹೋಗ್ಲಾರ್ದಂಗೆ ಮುಚ್ಚಿಬಿಡಿ ಕ್ಯಾಂಡಲ್ದಲ್ಲಿ. ಅದು ಎಲ್ಲಿವರೆಗೂ ಕ್ಯಾಂಡಲ್ ಉರಿಯುತ್ತೆ ಗೊತ್ತಾ? ಆ ಒಳಗಡೆ ಗಾಳಿ ಎಷ್ಟಿರುತ್ತಲ್ವಾ ಅಷ್ಟು ಇರುವವರೆಗೂ ಕ್ಯಾಂಡಲ್ ಉರಿಯುತ್ತೆ. ಉರಿದ ನಂತರ ಮಂದ ಆಗಿಬಿಡುತ್ತೆ, ಶಾಂತ ಆಗಿಬಿಡುತ್ತೆ. ಅಂದ್ರೆ ಅಗ್ನಿ ಉರಿಬೇಕಪ್ಪ ಅಂದ್ರೆ ಗಾಳಿಯ ಪ್ರಾಮುಖ್ಯತೆ ಅವಶ್ಯಕತೆ, ಹೌದಲ್ವಾ? ಅಗ್ನಿ ನಮ್ಮ ದೇಹದಲ್ಲಿ ಉರಿಬೇಕಪ್ಪ ಅಂದ್ರೆ ಅಗ್ನಿ ನಮ್ಮ ದೇಹದಲ್ಲಿ ಇರ್ಬೇಕಂದ್ರೆ ಗಾಳಿಯ ಅವಶ್ಯಕತೆ ಇದೆ. ಎಷ್ಟಂದ್ರೆ ಸಮ ಪ್ರಮಾಣದಲ್ಲಿ. ಅದಕ್ಕಿಂತ ಜಾಸ್ತಿ ಅಗ್ನಿ ನಮ್ಮ ಹತ್ರ ಉರಿತಾ ಇದೆ ಅಂದ್ರೆ ಗಾಳಿ ಬರ್ತಾ ಇದೆ. ನೀವೇನಾದ್ರೂ ಒಲೆ ಬಳಸ್ತಾ ಇದ್ರಿ, ಅಥವಾ ನಮ್ಮ ಹಳ್ಳಿ ಕಡೆ ಬೇಕಾದ್ರೆ ಬಂದಾಗ ಕಬ್ಬಿಣ ಮಾಡ್ತಿರ್ತಾರೆ, ಕಬ್ಬಿಣ ರಿಪೇರ್ ಮಾಡೋದು ಅವೇನೇನೋ ಮಾಡ್ತಾ ಇರ್ತಾರೆ. ಅಲ್ಲಿ ಅಗ್ನಿ ಅವರು ವಾಯು ಪ್ರೊವೈಡ್ ಮಾಡ್ತಾ ಇರ್ತಾರೆ. ಗಾಳಿ ಕೊಟ್ಟ ನೀವು ಬರ್ಷನ್ ಯೂಸ್ ಮಾಡ್ತೀರಲ್ವಾ, ಒಳಗಡೆ ನೋಡಿ ಪೈಪ್ ಅಲ್ಲಿ ಒಂದು ಹೋಲ್ ಕೊಟ್ಟಿರ್ತಾರೆ, ಒಳಗಡೆ ವಾಯು ಹೋಗ್ಲಿ ಅನ್ನೋ ಕಾರಣಕ್ಕೆ. ವಾಯು ಬೇಕು ಅಗ್ನಿ ಉರಿಬೇಕಪ್ಪ ಅಂದ್ರೆ ನಿಮ್ಗೆ ಪೈಲ್ಸ್ ಆಗಿ ಬ್ಲೀಡಿಂಗ್ ಬರ್ತಾ ಇದೆ ಅಂತಂದ್ರೆ ಅಲ್ಲಿ ಆಕಾಶ ಜಾಸ್ತಿ ಆಗಿದೆ. ನಿಮ್ ಸಿಂಪ್ಟಮ್ಸ್ ಅಲ್ಲಿ ಗೊತ್ತಾಗಿದೆ, ಹೊರಗಡೆ ನರು ಬಂದಿದೆ, ಹೌದಲ್ವಾ? ಸ್ಕಿನ್ ಹೊರಗಡೆ ಬಂದಿದೆ ಅಂದ್ರೆ ಆಕಾಶ ಜಾಸ್ತಿ ಆಗಿದೆ. ಆಕಾಶ ಜಾಸ್ತಿ ಆಗಿದೆ, ಅಗ್ನಿ ಉರಿತಾ ಇದೆ ಅಂದ್ರೆ ವಾಯು ತತ್ವನು ಜಾಸ್ತಿ ಆಗುತ್ತೆ. ವಾಯು ತತ್ವ ಯಾಕೆ ಜಾಸ್ತಿ ಆಗಿದೆ ಅಂದ್ರೆ ಸ್ಪೇಸ್ ಕ್ರಿಯೇಟ್ ಆಗಿದೆ. ಅತಿಥಿಯನ್ನ ದೇವೋಭವ ಅಂತ ಕರ್ಕೊಂತ ಇದ್ದೀರಿ, ಹೌದಲ್ವಾ? ಆಕಾಶ ಜಾಸ್ತಿ ಮಾಡ್ಬಿಟ್ಟು ವಾಯುವನ್ನ ತಗೊಂಡ್ಬಂದ್ರೆ ದೇಹದಲ್ಲಿ ಎಷ್ಟು ಅಗ್ನಿ ಬೇಕು ನಾವು ಬದುಕಕ್ಕೆ ಅಷ್ಟು ಅಗ್ನಿ ಇತ್ತು. ಆ ಅಗ್ನಿಗೆ ವಾಯು ಪ್ರೊವೈಡ್ ಮಾಡಿದ್ರೆ ಅಗ್ನಿ ಜಾಸ್ತಿ ಆಯ್ತು ಸ್ಟಮಕ್ ಅಲ್ಲಿ. ಯಾವಾಗ ಅಗ್ನಿ ಸ್ಟಮಕ್ ಅಲ್ಲಿ ಜಾಸ್ತಿ ಆಗುತ್ತೆ ಅದು ಲಾರ್ಜ್ ಇಂಟೆಸ್ಟೈನ್ಗೆ ಪಾಸ್ ಆಗುತ್ತೆ. ಲಾರ್ಜ್ ಇಂಟೆಸ್ಟೈನ್ಗೆ ಪಾಸ್ ಆಗಿಬಿಟ್ಟು ಅಲ್ಲಿ ಫುಡ್ ಇರುತ್ತೆ, ಡೈಜೆಸ್ಟ್ ಮಾಡ್ತಾ ಇರುತ್ತೆ. ಅಗ್ನಿ ಬೆಂಕಿ ಹತ್ತಿದ್ರೆ ಏನಾಗ್ಬಿಡುತ್ತೆ, ಜಲತತ್ವ ಕಮ್ಮಿ ಆಗಿಬಿಡುತ್ತೆ. ಸರ್ಕ್ಯುಲೇಷನ್ ಬೇಕಲ್ವಾ, ಇದು ಸ್ಮಾಲ್ ಇಂಟೆಸ್ಟೈನ್ ಟು ಲಾರ್ಜ್ ಇಂಟೆಸ್ಟೈನ್ ಆ ಫುಡ್ ಪ್ರೊವೈಡ್ ಹೋಗ್ಬೇಕಪ್ಪ ಅಂದ್ರೆ ಅಲ್ಲಿ ಜಲಾಂಶ ಬೇಕು. ಯಾವಾಗ ಅಲ್ಲಿ ಫೈರ್ ಇನ್ಕ್ರೀಸ್ ಆಗಿಬಿಡುತ್ತೆ, ಡ್ರೈನೆಸ್ ಕ್ರಿಯೇಟ್ ಆಗುತ್ತೆ. ಡ್ರೈ ಕ್ರಿಯೇಟ್ ಆಗಿಬಿಟ್ಟು ಮೋಷನ್ ಏನಾಗುತ್ತೆ, ಗಟ್ಟಿ ಆಗುತ್ತೆ. ಗಟ್ಟಿ ಆಗಿಬಿಟ್ಟು
ಆ ಮಾಂಸಖಂಡಗಳಿಂದ ಹೊರಗಡೆ ಬರ್ಬೇಕಾದ್ರೆ ಚರ್ಚ್ಕೊಂಡು ಬಂದ್ಬಿಡುತ್ತೆ. ಅವಾಗ ಏನ್ ಬರುತ್ತೆ, ಬ್ಲಡ್ ಬರಕ್ ಸ್ಟಾರ್ಟ್ ಆಗತ್ತೆ. ಬ್ಲಡ್ ಬರಕ್ಕೆ ಸ್ಟಾರ್ಟ್ ಆಗತ್ತೆ. ನಾವು ಬ್ಲಡ್ ಬರ್ತಾ ಇದೆ ಅಂತಂದ್ರೆ ಅಲ್ಲಿ ಸ್ಮಾಲ್ ಇಂಟೆಸ್ಟೈನ್ ಮತ್ತು ಲಾರ್ಜ್ ಇಂಟೆಸ್ಟೈನ್ ಅಲ್ಲಿ ನಾವು ಫ್ಲೂಯಿಡ್ ಅನ್ನ ಕ್ರಿಯೇಟ್ ಮಾಡಬೇಕು, ಜಲಾಂಶವನ್ನ ಕ್ರಿಯೇಟ್ ಮಾಡಬೇಕು. ಎಲ್ಲಿ? ಸ್ಮಾಲ್ ಇಂಟೆಸ್ಟೈನ್ ಮತ್ತು ಲಾರ್ಜ್ ಇಂಟೆಸ್ಟೈನ್ ಅಲ್ಲಿ. ಸ್ಮಾಲ್ ಇಂಟೆಸ್ಟೈನ್ ಲಾರ್ಜ್ ಇಂಟೆಸ್ಟೈನ್ ಅಲ್ಲಿ ಜಲಾಂಶವನ್ನ ನಾವು ಕ್ರಿಯೇಟ್ ಮಾಡ್ಬೇಕಪ್ಪ ಅಂದ್ರೆ ಇಲ್ಲಿ ಸ್ಟಮಕ್ ಅಲ್ಲಿ ಜಲಾಂಶವನ್ನ ಕ್ರಿಯೇಟ್ ಮಾಡ್ಬೇಕು. ಜಲಾಂಶವನ್ನ ಸ್ಟಮಕ್ ಅಲ್ಲಿ ಕ್ರಿಯೇಟ್ ಮಾಡ್ಬೇಕು ಅಂತಂದ್ರೆ ಅಲ್ಲಿ ಅಗ್ನಿಯನ್ನ ಕಮ್ಮಿ ಮಾಡ್ಬೇಕು. ಸ್ಟಮಕ್ ಅಲ್ಲಿ ಅಗ್ನಿ ಕಮ್ಮಿ ಮಾಡ್ಬೇಕಪ್ಪ ಅಂತಂದ್ರೆ ವಾಯುವನ್ನ ಕಮ್ಮಿ ಮಾಡ್ಬೇಕು. ಲಿವರ್ ವಿಂಡ್ ಅಲ್ವಾ, ವಾಯು ಪ್ರೊವೈಡ್ ಮಾಡ್ತಾ ಇರುತ್ತೆ. ಅದು ತರ ಆ ಲಿವರ್ ಅಲ್ಲಿ ವಾಯು ಕಮ್ಮಿ ಮಾಡ್ಬೇಕು. ವಾಯು ಯಾವಾಗ ಕಮ್ಮಿ ಆಗುತ್ತೆ ಅಂತಂದಾಗ ಆಕಾಶ ಕಮ್ಮಿ ಮಾಡಿದಾಗ ವಾಯು ಕಮ್ಮಿ ಆಗುತ್ತೆ. ಸ್ಪೇಸ್ ಕಮ್ಮಿ ಮಾಡ್ತಾ ಬನ್ನಿ. ಈ ತರ ಇದೆಯಪ್ಪ, ಇಷ್ಟು ಸ್ಪೇಸ್ ಒಳಗಡೆ ಇಷ್ಟು ವಾಯು ಬರ್ತಾ ಇದೆ. ಆ ವಾಯು ಕಮ್ಮಿ ಮಾಡ್ಕೋಬೇಕು ನಮ್ಮ ದೇಹದಲ್ಲಿ ಅಂದಾಗ ನಾವು ಸ್ಪೇಸ್ ಅನ್ನ ಕಮ್ಮಿ ಮಾಡ್ಬೇಕು. ಗೊತ್ತಾಗ್ತಾ ಇದೆನಾ? ಇದು ಸ್ಪೇಸ್ ಇತ್ತಿಷ್ಟು. ನಿಮಗೆ ಬಗ್ಗುಟ ಬರ್ನಿಂಗ್ ಇದೆ, ಇವಾಗ ಬ್ಲಡ್ ಬರ್ತಾ ಇದೆ, ಬ್ಲೀಡಿಂಗ್ ಆಗ್ತಾ ಇದೆ, ಮೆನ್ಸಸ್ ಆಗ್ತಾ ಇದೆ, ಏರ್ ಫಾಲ್ ಆಗ್ತಾ ಇದೆ, ಹೌದಲ್ವಾ? ಸಿಕ್ಕಾಪಟ್ಟೆ 8 ಸಿಂಪ್ಟಮ್ಸ್ ಇದೆ. ಅವಾಗ ಏನ್ ಮಾಡ್ತೀರಾ ನೀವು? ಸ್ಪೇಸ್ ಅನ್ನ ಕಮ್ಮಿ ಮಾಡ್ತೀರಾ. ಯಾವಾಗ ಸ್ಪೇಸ್ ಕಮ್ಮಿ ಆಗತ್ತೆ ವಾಯು ಕಮ್ಮಿ ಆಗತ್ತೆ. ಯಾವಾಗ ವಾಯು ಕಮ್ಮಿ ಆಗತ್ತಾ ಅಗ್ನಿ ಕಮ್ಮಿ ಆಗತ್ತೆ. ಅಗ್ನಿ ಕಮ್ಮಿ ಆಗಿದೆ ಅಂದ್ರೆ ಜಲ ಜಾಸ್ತಿ ಆಗತ್ತೆ. ಸೂರ್ಯನ ಪ್ರಮಾಣ ಕಮ್ಮಿ ಆಯ್ತಂದ್ರೆ ಚಂದ್ರನ ಪ್ರಮಾಣ ಜಾಸ್ತಿ ಆಗತ್ತೆ. ಗಂಡನ ಆಳ್ವಿಕೆ ಕಮ್ಮಿ ಆಯ್ತಂದ್ರೆ ಹೆಂಡತಿ ಆಳ್ವಿಕೆ ಜಾಸ್ತಿ ಆಗತ್ತೆ. ಇದನ್ನ ಸೈನ್ಸ್ ಅಂತಾರೆ, ಹೌದಾ? ಇದಕ್ಕೆ ನಾವು ಡಾರ್ಕ್ ಬ್ಲೂ ಕಲರ್ ಹಾಕ್ತಿವಿ. ಪೈಲ್ಸ್ ಬರೋದು ಈಟಿಗೆ. ಈಟಿಂದ 70% ಪೈಲ್ಸ್ ಬರುತ್ತೆ, 30% ಕೋಲ್ಡ್ ಬರುತ್ತೆ. ಕೋಲ್ಡ್ ಬಂದ ಮತ್ತೆ ನೀವು ಈ ಕಾನ್ಸೆಪ್ಟಿಗೆ ಹೋಗ್ಬಾರ್ದು. ಕೋಲ್ಡ್ ಬಂದಿದೆ ಅಂದ್ರೆ ಮತ್ತೆ ಬೇರೆ ಕಾನ್ಸೆಪ್ಟ್ ಬರುತ್ತೆ ನಿಮ್ಗೆ, ಅಪೋಸಿಟ್. ಇದನ್ನ ಹೇಳ್ತೀನಿ ನಿಮ್ಗೆ ಕ್ಲಾಸ್ ಅಲ್ಲಿ. ಇವಾಗ ಪೈಲ್ಸ್ ಬಂದಿದೆ, ಡಾರ್ಕ್ ಬ್ಲೂ ಕಲರ್ ಹಾಕ್ತಿರಿ. ರೈಟ್ ಹ್ಯಾಂಡ್ ಲಿಟಲ್ ಫಿಂಗರ್ಗೆ ಡಾರ್ಕ್ ಬ್ಲೂ ಕಲರ್ ಹಾಕಿದಾಗ ಸ್ಪೇಸ್ ಎಲಿಮೆಂಟ್ ಕಮ್ಮಿ ಆಯ್ತು. ಸ್ಪೇಸ್ ಎಲಿಮೆಂಟ್ ಕಮ್ಮಿ ಆಯ್ತು ಅಂದ್ರೆ ಅಲ್ಲಿ ಬರುವ ಗಾಳಿ ಕಮ್ಮಿ ಆಯ್ತು. ಬರುವ ಗಾಳಿ ಕಮ್ಮಿ ಆಯ್ತು ಅಂದ್ರೆ ಅಗ್ನಿ ಮಂದ ಆಯ್ತು. ಅಗ್ನಿ ಮಂದ ಆಯ್ತು ಅಂದ್ರೆ ಜಲಾಂಶ ಜಾಸ್ತಿ ಆಯ್ತು. ಜಲಾಂಶ ಜಾಸ್ತಿ ಎಲ್ಲಾಗತ್ತೆ? ಸ್ಮಾಲ್ ಇಂಟೆಸ್ಟೈನ್ ಲಾರ್ಜ್ ಇಂಟೆಸ್ಟೈನ್ ಅಲ್ಲಿ. ಸ್ಮಾಲ್ ಇಂಟೆಸ್ಟೈನ್ ಲಾರ್ಜ್ ಇಂಟೆಸ್ಟೈನ್ ಅಲ್ಲಿ ಜಲಾಂಶ ಜಾಸ್ತಿ ಆಯ್ತಂದ್ರೆ ಅಲ್ಲೇನ್ ಹಾರ್ಡಿತ್ತಲ್ಲ ಮೋಷನ್, ಅದು ಸ್ಮೂತ್ ಆಗಿ ಪಾಸ್ ಆಗುವಾಗ ಆರಾಮಾಗಿ ಬಂದ್ಬಿಡುತ್ತೆ. ಹೌದು, ಯಾವ್ದು ನರ್ವ್ಗೆ ಟಚ್ ಆಗಲಾರ್ದೆ ಬಂದ್ಬಿಡುತ್ತೆ. ಬಂತು ಅಂದ್ರೆ ನಿಮಗೆ ಬ್ಲೀಡಿಂಗು ಬರ್ನಿಂಗ್ ಎಲ್ಲ ಸ್ಟಾಪ್ ಆಗಿಬಿಡುತ್ತೆ. ಸರಿನಾ? ಇದು ಸರಿಯಾದ ಆನ್ಸರ್. ಈ ತರ ಬೇರೆ ಎಲಿಮೆಂಟ್ ನಾನು ಕೇಳೋದೇನಪ್ಪಾ ಅಂದ್ರೆ ಬೇರೆ ಎಲಿಮೆಂಟ್ ಏನು ವ್ಯತ್ಯಾಸ ಆಗತ್ತೆ ಅಂತ ಹೇಳ್ಬಿಟ್ಟು ಆಲ್ಮೋಸ್ಟ್ ಎಲ್ಲರೂ ಸರಿಯಾಗಿ ಆನ್ಸರ್ ಮಾಡಿದ್ರೆ ಇದೇ ತರ ಮುಂದೆ ಒಂದು ಕ್ವಶನ್ ಆನ್ಸರ್ ತಗೊಂಡು ಹೋಗೋಣ. ನಿಮ್ ಆನ್ಸರ್ ಹೇಗಿರ್ಬೇಕಪ್ಪ ಅಂತಂದ್ರೆ ಎಲ್ಲರಿಗೂ ಗೊತ್ತಾಗಿದೆ. ಈಗ ಸ್ಕೈ ಬ್ಲೂ ಹಾಕಿದ್ರೆ ಅಗ್ನಿ ಆಗುತ್ತೆ, ಗ್ರೀನ್ ಹಾಕಿದ್ರೆ ಜಲಾಂಶ ಆಗತ್ತೆ ಅಂತ ಹೇಳಿ ಆ ಫಂಕ್ಷನ್ ಎಲ್ಲರಿಗೂ ಗೊತ್ತು. ಆದ್ರೆ ಬೇರೆ ಎಲಿಮೆಂಟ್ ಅಲ್ಲಿ ಪರಿಣಾಮ ಏನ್ ಬೀಳುತ್ತೆ ಅನ್ನೋದನ್ನ ನೀವ್ ಹೇಳ್ಬೇಕು. ಆಲ್ಮೋಸ್ಟ್ ಎಲ್ಲರೂ ಸಮೀಪ ಇದ್ರೆ ಆನ್ಸರ್ಗೆ ಎಕ್ಸ್ಪ್ಲನೇಷನ್ ಹೆಂಗ್ ಕೊಡ್ಬೇಕಂದ್ರೆ ಈ ತರ ಕೊಡ್ಬೇಕು, ಎಲ್ಲರಿಗೂ ಅರ್ಥ ಆಗೋ ರೀತಿಯಲ್ಲಿ, ಹೌದಲ್ವಾ? ಸರಿ, ಈ ಕಾನ್ಸೆಪ್ಟ್ ಅರ್ಥ ಆಗುತ್ತೆ 1, 2, 3 ಸಲ ತಿಳ್ಕೊಂಡಾಗೆ ಅರ್ಥ ಆಗತ್ತೆ, ಹೌದಾ? ಹಾಗಾಗಿ ಕಲಿತಾ ಬರ್ತೀರಾ, ಏನು ದೊಡ್ಡ ವಿದ್ಯೆ ಅಲ್ಲ. ನಿಮ್ಗೆ ಅನ್ಸುತ್ತೆ ಟಫ್ ಇದೆ ಅಪ್ಪ ಒಂದ್ ಸ್ವಲ್ಪ ಅಂತೇಳಿ, ಆದ್ರೆ ಒಂದಿನ ಕಲಿತೀರಾ. ಹೆಂಗ್ ಕಲಿತೀರಾ ಅಂದ್ರೆ ಈ ತರ ಕಲಿತೀರಾ. ಸರಿನಾ? ಓಕೆ ಮೇಡಮ್. ಕಾವ್ಯಶ್ರೀ. ನಮಸ್ತೆ ಸರ್. ನಮಸ್ತೆ. ನಮ್ಗೆ ಒಂದು 3D ಫಿಲಮ್ ನ ನೋಡ್ಕೊಂಡ್ ಬಂದಂಗಾಯ್ತು. ಇಮ್ಯಾಜಿನೇಷನ್ ಹಂಗೆ ಇತ್ತು, ನೀವು ಕೈ ತೋರಿಸ್ತಾ ಇದ್ರೆ ನಮಗ್ ಫಿಲಮ್ ಅಲ್ಲೇ ನೋಡ್ದಂಗಾಯ್ತು. ಅಷ್ಟು ಚೆನ್ನಾಗ್ ಅರ್ಥ ಆಯ್ತು. ಈ ಇಮ್ಯಾಜಿನೇಷನ್ ಮೂವಿಯಲ್ಲಿ ನಿಮ್ ಎಲ್ಲಾ ಧಾರಾವಾಹಿಗಳು ಎಲ್ಲ ಎಲ್ಲಿ ಚಂದಾಗೆ ನೆನ್ಪಿಡ್ತೀರಲ್ವಾ? ಯಾಕೆ ಗೊತ್ತಾ? ಆ ಇಮ್ಯಾಜಿನೇಷನ್ ಮಾಡ್ಬಿಟ್ಟು ತೋರಿಸ್ತಾ ಇರ್ತಾರೆ ಅವರು, ಹೌದಲ್ವಾ? ಅದೇ ತರ ಕೈ ಎಲ್ಲಾನು ನಾನು ಯಾಕೆ ಮಾಡ್ತಾ ಇರ್ತೀನಿ ಅಂದ್ರೆ ಅದು ನೆನ್ಪುಳಿಬೇಕು ನಿಮ್ಗೆ, ಹೌದಲ್ವಾ? ಆಕಾಶ ತತ್ವ ಅಂದ್ರೆ ಜಾಸ್ತಿ ಸ್ಪೇಸ್ ಇರುತ್ತೆ, ಆಕಾಶ ಸ್ಪೇಸ್ ಹಂಗಿಂಗ್ ಸುಮ್ನೆ ನಮ್ ಬಾಯಿ ಮಾತಾಗಿ ಹೇಳಿದಾಗ ನಿಮಗೆ ಅದು ಅಂಡರ್ಸ್ಟ್ಯಾಂಡ್ ಆಗಲ್ಲ, ಹೌದಲ್ವಾ? ಕಲಿತಾ ಬರ್ತೀರಾ, ಪ್ರತಿದಿನ ಒಂದೇನೋ ಹೊಸದ್ ಹೇಳ್ತೀನಿ, ಕಲಿತಾ ಬನ್ನಿ. ಚೆನ್ನಾಗ್ ಅರ್ಥ ಆಯ್ತು ಸರ್. ಸರ್ ಇದು ಇದು ಗೊರ್ಕೆನಲ್ಲಿ ನಾವು ಥ್ರೋಟ್ ಕಿಲ್ ಹಾಕ್ತಿವಲ್ಲ,
ಅಕಸ್ಮಾತ್ ಡಬಲ್ ಚಿನ್ ಜಾಸ್ತಿ ದಪ್ಪನೂ ಇರ್ತಾರೆ, ಗೊರ್ಕೆನೂ ಜಾಸ್ತಿ ಇರುತ್ತೆ, ಡೈಲಿ ಇರುತ್ತೆ. ಈಗ ಅದನ್ನ ಹಾಕ್ಬೇಕು ಅಂದ್ರೆ ದಪ್ಪ ಆಗ್ಬಿಡ್ತಾರ ಮತ್ತೆ. ಅಂತ ಸಂದರ್ಭದಲ್ಲಿ ಅಗ್ನಿ ತತ್ವವನ್ನ ಬ್ಯಾಲೆನ್ಸ್ ಮಾಡ್ಬೇಕು. ಇದು ಬೇರೆ ಅಗ್ನಿ ಕಲರಿಂಗ್ ತತ್ವದಲ್ಲಿ ಅವಾಗ ಬೇಡ. ಈಗ ಆಕಾಶ ಕೆಲವೊಂದ್ ಕಡೆ ಸಿಂಪ್ಟಮ್ ಜಾಸ್ತಿ ಇರೋದಿರುತ್ತೆ, ಒಂದ್ ಕಡೆ ಕಡಿಮೆ ಇರೋದಿರುತ್ತೆ. ಅಂತ ಸಂದರ್ಭದಲ್ಲಿ ಬಿಡ್ಬೇಕು, ಆಕಾಶ ತತ್ವವನ್ನು ಮುಟ್ಬಾರದು, ಅಗ್ನಿಯನ್ನ ಬ್ಯಾಲೆನ್ಸ್ ಮಾಡ್ಬೇಕು. ಅಗ್ನಿ ಬ್ಯಾಲೆನ್ಸ್ ಮಾಡಿಬಿಟ್ರೆ ಇಲ್ಲಿ ಕಂಟ್ರೋಲೇ ಬರ್ತಾ ಹೋಗುತ್ತೆ. ಸರ್ ಇಲ್ಲಿ ಈಗ ಫುಲ್ ಆಗ್ತಿವಲ್ಲ, ಇಲ್ಲಿ ಸುಮ್ನೆ ಆಗ್ತಿದ್ವಿ, ನನ್ಗೂ ಸ್ವಲ್ಪ ಸೇಮ್ ಇತ್ತು ಪ್ರಾಬ್ಲಮ್, ಆಗ್ತಿದ್ವಿ ಕಡಿಮೆ ಆಯ್ತು. ಇದು ಇಲ್ಲಿ ಹಾಕೋದ್ರಿಂದ ಇಷ್ಟು ಬ್ಯಾಕ್ ಪೋರ್ಷನ್ ಏನು ದಪ್ಪ ಇರ್ತೀವಲ್ಲ ಅದನ್ನು ಸಣ್ಣ ಆಗ್ತಾ ಬರುತ್ತಲ್ಲ ಸರ್? ಅದು ಎಕ್ಸ್ಪೀರಿಯನ್ಸ್ ಆಗಿದೆ ಹಂಗಾಗಿ. ಆಗತ್ತೆ. ಹಾಗಾಗಿ ಹಸುವಿರಷ್ಟೇ ಊಟ ಮಾಡ್ಬೇಕಂತ ಹೇಳ್ತೇನಲ್ವಾ, 2-3 ದಿನ ಹಾಕಿ ಸಾಕು. ಇಲ್ಲ ಇನ್ನೂ ಸ್ವಲ್ಪ ಇದೆ ಅಂದ್ರೆ ವಾರ ಹಾಕಿ. ಅದೇ ಇಷ್ಟೂನು ಹಾಕ್ಬೇಕಾ ಸರ್? ಈಗ ನೀವ್ ಕ್ಲಾಸ್ ಹೇಳಿದ್ಮೇಲೆ ನನಗಿಲ್ಲ ಚೂರ್ ಹಾಕ್ಬೇಕು ಅನ್ಸಿದೆ. ಇಲ್ಲ, ಕೆಲವೊಬ್ರಿಗೆ ಇದು ನಿಮ್ ಕ್ವಶನ್, ನೀವು ರೈಸ್ ಮಾಡಿರೋ ಕ್ವಶನ್ ರೈಟ್ ಇದೆ ಅಮ್ಮ. ಕೆಲವೊಬ್ರಿಗೆ ಆಕಾಶ ಕಮ್ಮಿ ಮಾಡ್ತೀವಿ ಅಲ್ವಾ, ಆಲ್ರೆಡಿ ಡಿಸ್ಕ್ ಕಂಪ್ರೆಸ್ ಇರುತ್ತೆ, ಬಲ್ಜ್ ಇರುತ್ತಲ್ವಾ, ಅವ್ರು ಇದ್ರ ಪೂರ್ತಿ ಹಾಕ್ಬಾರ್ದು. ಅದೇ ಕ್ವಶನ್ ಇತ್ತು ಸರ್ ನನ್ಗೆ. ಈಗ ಬರ್ದಿಡ್ಕೊಂಡಿದ್ದೆ ನಾನೀಗ. ಪೂರ್ತಿ ಹಾಕ್ದಾಗ ಇದು ಬೆನ್ನೆಲ್ಲ ತಗೊಳತ್ತಲ್ಲ, ಹಿಂದೆ ಫುಲ್ ಬ್ಯಾಕ್ ತಗೊಳತ್ತೆ. ಈಗ ನಾವು ಜಸ್ಟ್ ಒಂದ್ ಡಾಟ್ ಹಾಕೊಂಡ್ಬಿಡ್ಬೇಕಾ ಈಗ ಇಲ್ಲಿಗೆ? ಅಂತ ಸಂದರ್ಭದಲ್ಲಿ ಏನ್ ಮಾಡ್ಬೇಕಪ್ಪ ಅಂದ್ರೆ ಈ ಜಾಗದಲ್ಲಿ ಸ್ವಲ್ಪ 1-2-3 ಡಾಟ್ ಹಾಕ್ಬಿಟ್ರೆ ಮುಗೀತು. ಸರಿನಾ? ನೋಡಿ, ನಾನೇ ಎಲ್ಲ ಎಕ್ಸ್ಪ್ಲನೇಷನ್ ಮಾಡಕ್ ಆಗಲ್ಲ. ನೀವು ಕ್ವಶನ್ ಅನ್ನ ರೈಸ್ ಮಾಡಿದಾಗ ಅದಕ್ಕೆ ಆನ್ಸರ್ ಮಾಡ್ಬೋದು, ಹೌದಲ್ವಾ? ರೈಟ್ ಆದ ಕ್ವಶನ್ಗಳು. ಯಾಕಂದ್ರೆ ನಾನು ನಿಮಗೆ ಎಷ್ಟು ನೆನಪು ಬರುತ್ತೆ ಅದನ್ನ ಹೇಳ್ತಾ ಹೋಗ್ತಿರ್ತೇನೆ. ನೀವು ಒಂದು ಕ್ವಶನ್ ಡಿಫರೆಂಟ್ ಆಗಿ ಕೇಳಿದ್ರ ಅಂದ್ರೆ ಅದಕ್ಕೆ ನಾ ಕೋರ್ಲೇಟ್ ಮಾಡಿ ಇನ್ನೊಂದನ್ನ ಹೇಳ್ತೇನೆ, ಹೌದಲ್ವಾ? ಸರ್ ಈಗ ಅದೇ ಆಕಾಶ ತತ್ವ ಬೇಕಿರುತ್ತೆ, ಬೆನ್ನು ನೋವು ಇರುತ್ತೆ, ಅದೇ ಮೋಷನ್ ಇದು ಆನಸ್ನು ಸ್ವಾಗಿಂಗ್ ಇರತ್ತಲ್ಲ. ಈಗ ಅವರು ಈಗ ಇದೇ ತರ ಪರ್ಪಲ್ ಹಾಕ್ಬೋದಾ ಬೇಡ? ಅದೇ ಇವಾಗ ಒಂದ್ ಕ್ವಶನ್ ಬರುತ್ತೆ, ಏನ್ ಗೊತ್ತಾ? C1 C2 C3 ಅಲ್ಲಿ ಕಂಪ್ರೆಸ್ ಆಗಿದೆ ಅಂತ ಬರುತ್ತೆ, ಹೌದಲ್ವಾ? ಅವಾಗ ಪೈಲ್ಸ್ ಇರುತ್ತೆ, ಹೌದಾ? ಆ ತರ ಸಂದರ್ಭದಲ್ಲಿ C1 C2 C3 ಗೆ ಪರ್ಪಲ್ ಹಾಕಿ, ಪೈಲ್ಸ್ ಗೆ ಡಾರ್ಕ್ ಬ್ಲೂ ಕಲರ್ ಹಾಕಿ. ಡಾಟ್ ತರ ಹಾಕೊಂಡ್ಬಿಡೋದು. ಹಾಕ್ಬೋದು. ಸಮತೋಲನ ಮಾಡೋದು, ಯಾವ ಆರ್ಗನಲ್ಲಿ ಸಮತೋಲನ ಮಾಡಿದ್ರೆ ಮುಗೀತು, ಅಷ್ಟೇನೆ. ಅದೇ ಪರ್ಪಲ್ ಇಂದ ಸರ್ ಫೀಡ್ಬ್ಯಾಕ್ ಅಂದ್ರೆ ಪಿಗ್ಮೆಂಟೇಶನ್ ಆಗಿತ್ತು, ಬರೀ 15 days ಹಾಕಿ ಒಬ್ರಿಗೆ ಕಡಿಮೆ ಆಯ್ತು. ಅದೇ ಲಂಗ್ದು ಒಬ್ರಿಗೆ ವೀಸಿಂಗ್ ಫುಲ್ ಉಸಿರು ತಗೊಳಕ್ಕೆ ಕಷ್ಟ ಆಗ್ತಿತ್ತು, ಅದೊಂದು 20 days ಹಾಕ್ಸಿದ್ವಿ ಬರೀ ಆರ್ಗನ್ ಜಾಯಿಂಟ್ಗೆ, ಅದನ್ನು ಕಡಿಮೆ ಆಯ್ತು. ಈ ಕಲರ್ ಇಂದ 2 ಫೀಡ್ಬ್ಯಾಕ್. ಹಂಗೆ ಆಕಾಶ ಸರಿದೂಗಿಸಿ ನಿಮ್ಮ ಚರ್ಮದ ವ್ಯಾಧಿಗಳನ್ನ ಸರಿ ಮಾಡಿಕೊಳ್ಳಿ ಅಂದಂಗೆ. ಆಕಾಶ ರೆಡಿ ಮಾಡಿದ್ರೆ ಆಲ್ಮೋಸ್ಟ್ ಸ್ಕಿನ್ ಡಿಸಾರ್ಡರ್ ಎಲ್ಲ ವಾಸಿ ಆಗ್ತಾ ಬರುತ್ತೆ. ಸರಿನಾ? ಓಕೆ ಮೇಡಮ್, ಥ್ಯಾಂಕ್ ಯು. ಮಾಡ್ತಾ ಬನ್ನಿ, ಪ್ರತಿದಿನನೂ ನಿಮ್ಗೆ ಟ್ರೀಟ್ಮೆಂಟ್ ಕೊಡ್ತಾ ಕಲಿತೀರಾ. ಹಾಗಾಗಿ ಟ್ರೀಟ್ಮೆಂಟ್ ಮೋಸ್ಟ್ ಇಂಪಾರ್ಟೆಂಟ್. ನಿಮ್ಗೆ ಎಷ್ಟು ಸಾಧ್ಯ ಆಗುತ್ತಾ ಅಷ್ಟು ಟ್ರೀಟ್ಮೆಂಟ್ ಅನ್ನ ಕೊಡಿ, ಸರಿನಾ? ಹೇಮಲತಾ ಮೇಡಮ್, ಅರ್ಥ ಆಯ್ತಾ? ಸೈನ್ಸ್ ಲೆಕ್ಚರರ್ ಮೇಡಮ್ ಅರ್ಥ ಆಗಿದೆ ಅಂದ್ರೆ ನಮ್ಗೆಲ್ಲರಿಗೂ ಅರ್ಥ ಆಗಿದೆ ಅಂತ ಅರ್ಥ. ಸರ್, ಇದೇ ನನಗೆ ಬೇಕಾಗಿದ್ದಿದ್ ನಿಮ್ಮಿಂದ. ನೀವು ಇವಾಗ ನಿಜವಾಗ್ಲೂ ಆ ಬ್ಲೂ ಏನ್ ಮಾಡುತ್ತೆ ನಮ್ ಬಾಡಿ ಮೇಲೆ, ಯಾವ ಪಂಚಭೂತಗಳಲ್ಲಿ ಅಂತ ನೀವು ಹೇಳಿದ್ರಲ್ಲ, ದಿಸ್ ಇಸ್ ವಾಟ್ ಐ ವಾಂಟೆಡ್. 1+1 2 ಅಂತ ಎಲ್ಲರಿಗೂ ಗೊತ್ತು. 2 ಯಾಕೆ ಅಂತ ನೀವು ಇವಾಗ ಹೇಳಿದ್ದೀರಾ, ಅಂಡ್ ಇಟ್ಸ್ 100% ಎಕ್ಸ್ಪ್ಲನೇಷನ್ ಅಂತ ಅನ್ಸ್ತು ನನಗೆ. ಅಂಡ್ ನಂದು ಒಂದು ಕ್ವೆಶ್ಚನ್ ಇದೆ ಸರ್, ಕೇಳ? ನನ್ಗೆ ನನ್ ಕಣ್ಣು ಡ್ರೂಪ್ ಆಗುತ್ತೆ, ಹಿಂಗೆ ಏನಾಗುತ್ತೆ? ಕೆಳಗಡೆಗೆ ಬೀಳುತ್ತೆ. ಇಲ್ಲೂ ನಾವು ಆಕಾಶ ತಗೋಬಹುದಾ, ಅಥವಾ ಅದಕ್ಕೆ ನಾವು ಡೈರೆಕ್ಟ್ ಆಗಿ ಅಗ್ನಿ ತತ್ವಕ್ಕೆ ಹೋಗ್ಬೇಕಾ? ಕಣ್ಣು ಏನಾಗುತ್ತೆ ಇನ್ನೊಂದ್ಸಲ ತೋರಿಸಿ. ಕಣ್ಣು ನನ್ಗೆ ಇದು ಲಿಡ್ ಹಿಂಗ್ ಸುಮ್ನೆ ಹಿಂಗ್ ಕ್ಲೋಸ್ ಆಗ್ತಾ ಹೋಗ್ಬಿಡುತ್ತೆ. ಹಿಂಗ ಓದ್ತಾ ಇದ್ರೆ ಪರ್ಟಿಕ್ಯುಲರ್ಲಿ ಕೆಳಗಡೆ ಮುಚ್ಕೊಂಡು ಹೊಟ್ಟೋಗುತ್ತೆ. ಕ್ಲೋಸ್ ಆಗ್ತಾ ಇದೆ ಅಂದ್ರೆ ಅಲ್ಲಿ ಆಕಾಶ ಕವರಿಂಗ್ ಆಗ್ತಾ ಇರುತ್ತೆ. ಓಕೆ, ಡಾರ್ಕ್ ಬ್ಲೂ ಕಲರ್ ಹಾಕಿ ಐ ರಿಫ್ಲೆಕ್ಸ್ ಗೆ. ಈ ರಿಫ್ಲೆಕ್ಸ್ ಗೆ ಡಾರ್ಕ್ ಬ್ಲೂ ಅಂದ್ರೆ ನಾನು ಅದೇ ಇಂಡೆಕ್ಸ್ ಫಿಂಗರ್ ಮಿಡಲ್ ಜಾಯಿಂಟ್ ಅಂತೀರಾ, ಇಲ್ಲಿಗೆ ಹಾಕಿ ಡಾರ್ಕ್ ಬ್ಲೂ ಕಲರ್ ತಂಬು. ಓ ಅಲ್ಲಿ, ಓಕೆ ಓಕೆ. ಹಾಕಿ ಆಕಾಶ ಕಮ್ಮಿ ಆಗಿ ವಾಯು ರೈಸ್ ಆಯ್ತಂದ್ರೆ ನಿಮ್ ಸಿಂಪ್ಟಮ್ಸ್ ವಾಸಿ ಆಗುತ್ತೆ. ನನಗೆ ತುಂಬಾ ವರ್ಷಗಳಿಂದನೇ ಇದೆ, ಸುಮಾರು ಒಂದು 15 ವರ್ಷದಿಂದ ಇದೆ.
ಫುಲ್ ಇದು ರಾತ್ರಿ ಆಗ್ತಾ ಆಗ್ತಾ ಇನ್ನೂ ಕ್ಲೋಸ್ ಆಗುತ್ತೆ. ಹೌದಾ? ಅದ್ರ ಜೊತೆಗೆ ನಾನೊಂದು ಐ ಎಕ್ಸರ್ಸೈಸ್ ಮರ್ಮ ವಿಡಿಯೋ ಕೊಟ್ಟಿದ್ದೀನಲ್ವಾ, ಅದನ್ನು ಮಾಡಿ. ಮಾಡ್ತಾ ಇದೀನಿ. ಎಸ್, ಮಾಡಿ, ಕಮ್ಮಿ ಆಗುತ್ತೆ. ಇವಾಗ ನಾನು ಅದಕ್ಕೆ ಡಾಕ್ಟರ್ ಹತ್ರ ಹೋಗ್ಬಾರ್ದು, ನೀವೇ ಡಾಕ್ಟರ್ ಸರಿ ಮಾಡ್ಕೊಳ್ಳೋಣ ಅಂತ ಎಸ್, ಮಾಡ್ತಾ ಮಾಡಿ, ಇದೀನಿ. ಕಮ್ಮಿ ಆಗುತ್ತೆ. ಐ ಎಕ್ಸರ್ಸೈಸ್ ಮರ್ಮ ಇದೆ ಅಲ್ವಾ, ಬೆಸ್ಟ್ ಆಗಿ ವರ್ಕ್ ಆಗುತ್ತೆ. ಮಾಡ್ತಾ ಬನ್ನಿ, ಓಕೆ, ಸರಿನಾ? ಓಕೆ ಮೇಡಮ್, ಥ್ಯಾಂಕ್ ಯು. so much. ಅರ್ಥ ಆಯ್ತಾ ಭುವನ ಜಿ ಮೇಡಮ್? ಅರ್ಥ ಆಯ್ತಾ ಇಲ್ವಾ ನಮ್ ಕಾನ್ಸೆಪ್ಟ್? ಏನ್ ಟಫ್ ಆಯ್ತಾ? ಸ್ವಲ್ಪ ಸ್ವಲ್ಪ ಅರ್ಥ ಆಗ್ತಾ ಇದೆ ಸರ್. ವೆರಿ ಗುಡ್. ಅರಸಕ್ ಆಗ್ತಾ ಇಲ್ವಾ? ಜೀರ್ಣ ಆಗ್ತಾ ಇಲ್ವಾ ಕಾನ್ಸೆಪ್ಟ್? ನಿಜವಾಗ್ಲೂ ಸ್ವಲ್ಪ ತಲೆ ಮೇಲಿಂದ ಹೋಗ್ಬಿಡತ್ತೆ, ಮತ್ತೆ ಮತ್ತೆ ವಿಡಿಯೋ ನೋಡಿ ಅರ್ಥ ಮಾಡ್ಕೋಬೇಕು ಅನ್ಸುತ್ತೆ. ಜೀರ್ಣ ಆಗ್ಬೇಕಂದ್ರೆ ಸ್ವಲ್ಪ ಇದು ನಮ್ ಕಾನ್ಸೆಪ್ಟ್ ಏನಿದೆ ಅಲ್ವಾ, ಪ್ಯೂರ್ ಆರ್ಗಾನಿಕ್ ಇದೆ, ಹೈಬ್ರಿಡ್ ಮಿಕ್ಸ್ ಇಲ್ಲ. ಹಾಗಾಗಿ ಸ್ವಲ್ಪ ಜೀರ್ಣ ಆಗ್ಬೇಕಾದ್ರೆ ಅಲ್ಲ, ಕಷ್ಟ. ಮೊದ್ಲೇ ಅಂದ್ರೆ ಸುಮ್ನೆ ಇಲ್ಲಿ ಹಾಕು ಅಷ್ಟೇ ಕಲ್ತಿದ್ನ. ಇವಾಗ ವಾಯು ತತ್ವ ಅಲ್ಲಿ ಬಂದಾಗ ಮತ್ತೆ ಯಾವ್ದಾವ್ದು ಎನರ್ಜಿಸ್ ಇಂಬ್ಯಾಲೆನ್ಸ್ ಆಗತ್ತೆ ಅಥವಾ ಬ್ಯಾಲೆನ್ಸ್ ಹೆಂಗ್ ಮಾಡ್ಬೇಕು ಅದನ್ನ ಎಕ್ಸ್ಪ್ಲೇನ್ ಮಾಡ್ತಿದಿರಲ್ಲ, ಅದು ಇನ್ನು ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ ಕೇಳ್ಕೋಬೇಕು ಅನ್ಸ್ತು. ಅದೇ, ಇದು ಆರ್ಗಾನಿಕ್, ಪ್ಯೂರ್ ಆರ್ಗಾನಿಕ್. ಯಾಕಂದ್ರೆ ನೀವು ಒಂದು ಬಸವರಾಜ್ ಸರ್ದು ಒಂದು ವಿಡಿಯೋದಲ್ಲಿ ನೀವು ಹೇಳಿದ್ರಿ, ನಾನು ಒಂದೊಂದು ವಿಡಿಯೋನ 5-6 ಸಲ ನೋಡಿ ರಿಪೀಟ್ ಮಾಡಿ ಮಾಡಿ ಕಲ್ತಿರೋದು ಎಲ್ಲಾ ವಿಷಯನೂ ಅಂತ ಹೇಳಿ. ಹಂಗೆ ನಾವು ನೀವ್ ಹೇಳ್ಕೊಟ್ಟಿದ್ದನ್ನ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ 5 ಸಲ 2 ಸಲ ಏನಾದ್ರು ನೋಡ್ಬೇಕೀಗ. ಕಲಿಬೇಕು. ಡಿಪೆಂಡ್ ಆಗ್ಬಾರ್ದು, ಕಲಿಬೇಕು. ನಿಮ್ಗೆ ಎಷ್ಟು ನನ್ನ ವಿಡಿಯೋ ನೋಡ್ಬೇಕು ಅನ್ಸುತ್ತೆ ನೋಡಿ. ತದನಂತರ ಪೇಷಂಟ್ ಅನ್ನ ನೋಡಿ. ನನ್ನ ವಿಡಿಯೋ 50% ನೋಡಿ ನೀವು. ಅದಾದ ನಂತರ ಒಂದ್ 50 ಜನಕ್ಕೆ ಟ್ರೀಟ್ಮೆಂಟ್ ಮಾಡಕ್ ಸ್ಟಾರ್ಟ್ ಮಾಡ್ತೀರಲ್ವಾ, 50 ಜನಕ್ಕೆ ಟ್ರೀಟ್ಮೆಂಟ್ ಮಾಡಿದಾಗ ಅವ್ರೇನೆ ಕಲ್ಸೋದು. ಅವರಿಂದ ನೀವು ಕಲಿಬೇಕು. ಟ್ರೀಟ್ಮೆಂಟ್ ಮಾಡಿ ಜಸ್ಟ್ ಪೇಷಂಟ್ ನೋಡ್ತೀನಿ ಕಳಿಸ್ತೀನಿ ಅನ್ಬೇಡಿ, ಅವರಿಂದ ಕಲೀರಿ. ಅವರೇ ನಿಮ್ಗೆ ಕಲ್ಸೋದು. ನಾನು ಎಷ್ಟೇ ಹೇಳ್ಕೊಟ್ಟಿದ್ದೀನಿ ಅಂದ್ರೆ ಪೇಷಂಟೇ ನಿಮ್ಗೆ ಜಾಸ್ತಿ ಕಲ್ಸೋದು, ಸರಿನಾ? ಕಲಿತಾ ಬನ್ನಿ. ನಾನು ಸ್ಯಾಟರ್ಡೆ ಸಂಡೇ ನಾನು ಕ್ಲಿನಿಕ್ ಮಾಡ್ಕೊಂಡಿರೋದೆ ನಾನು ಕಲೀಲಿಕ್ಕೆ, ಹೌದಾ? ಎಸ್, ಅಲ್ಲಿ ನನಗೆ ಏನೇನು ಕಲ್ತಿರ್ತೀನಿ ಹೊಸದನ್ನ ಅಲ್ಲಿ ಅಪ್ಲೈ ಮಾಡ್ತಾ ನಾನೇನ್ ಆಲ್ರೆಡಿ ರಿಸಲ್ಟ್ ಕೊಡೋದು ನನಗೆ ಗೊತ್ತಿದೆ, ಅದನ್ನ ಜೊತೆಗೆ ಇನ್ನೊಂದು ಹೊಸದನ್ನ ಕೊಡ್ತೀನಿ. ಹೊಸದನ್ನ ಕೊಟ್ಟ ರಿಸಲ್ಟ್ ಬರುತ್ತೆ, ಕೆಲವೊಂದ್ಸಲ ಬರೋದಿಲ್ಲ. ಬಂದಿಲ್ಲ ಅಂದ್ರೆ ಯಾಕೆ ಬಂದಿಲ್ಲ, ಬಂದಿದೆ ಅಂದ್ರೆ ಏನಾಯ್ತು, ಅದನ್ನೆಲ್ಲ ಥಿಂಕ್ ಮಾಡ್ತಾ ಇರ್ತೀನಿ. ಅದನ್ನ ನೋಟ್ಬುಕ್, ಒಂದು ಲ್ಯಾಪ್ಟಾಪ್ ಅಲ್ಲಿ ಎಲ್ಲ ಸೇವ್ ಮಾಡ್ಕೊಂತ ಇರ್ತೀನಿ. ಇವ್ರಿಗೆ ಈ ತರ ಹೊಸ ಟ್ರೀಟ್ಮೆಂಟ್ ಮಾಡಿದೀನಿ, ಅದು ಹೆಂಗ್ ವರ್ಕ್ ಆಯ್ತು, ಅದು ವರ್ಕ್ ಆಯ್ತಾ, ಅದನ್ನ ಕಂಟಿನ್ಯೂ ಮಾಡ್ತೀನಿ. ವರ್ಕ್ ಆಗ್ಲಿಲ್ವಾ, ಅದನ್ನ ಬೇಡ, ಮತ್ತೆ ಇನ್ನೊಂದೇನೋ ಇದೆನಾ. ಇದೇ ತರ ಕಲಿತಾ ಹೋದಾಗ ನೀವೇನಾಗುತ್ತೆ, ಹೊಸದನ್ನ ಕಂಡುಹಿಡಿಯಕ್ಕೆ ಸ್ಟಾರ್ಟ್ ಆಗ್ತೀರಾ, ಅಲ್ವಾ? ಈ ಕಾನ್ಸೆಪ್ಟ್ ನಿಮಗೆ ಜಸ್ಟ್ ಫೈಲ್ಸ್ ಅಂತ ಅನ್ಸ್ಬೋದು, ಆದ್ರೆ ನೆಕ್ಸ್ಟ್ E2 ಕೋಲ್ಡ್ ಬ್ಯಾಲೆನ್ಸ್ ಮಾಡ್ಬೇಕಾದ್ರೆ ಈ ಕಾನ್ಸೆಪ್ಟ್ ನಿಮ್ಗೆ ಬೇಕು. ಈ ಕಾನ್ಸೆಪ್ಟ್ ಎಲ್ಲಿ ನಾನು ಕಲ್ತಿದ್ದೀನಿ ಅಂದ್ರೆ ಪೇಷಂಟ್ ಇಂದ. ಆ ಪೇಷಂಟ್ ಅನ್ನ ನೀವು ನೋಡ್ತಾ ಎಕ್ಸ್ಪ್ಲೇನ್ ಮಾಡಿ ಹೇಳೋದ್ ಕಲಿತೀರಾ, ಹೌದಲ್ವಾ? ಈ ಒಂದು ಕಲರ್ ತರ ಪ್ಯಾಟರ್ನ್ ಆಗ್ಬಿಟ್ರೆ ಮುಗೀತು. ಎಷ್ಟು ಇನ್ ಡೆಪ್ತ್ ಇರುತ್ತೆ ಅಂದ್ರೆ ನಿಮ್ಗೆ ಹೇಳ್ಲಿಕ್ಕೆ ಆಗಲ್ಲ, ಅಷ್ಟು ಈ ತರ ಇನ್ ಡೆಪ್ತ್ ಇರುತ್ತೆ. ಮತ್ತೆ ಯಾರಿದ್ದೀರಾ? ಇನ್ನು ಇಬ್ರು ಮಾತಾಡಿಸ್ಬಿಟ್ಟು ಲೀಲಾವತಿ. ಹೇಗೆ ಸರ್? ಬಟ್ಟೆ ಸ್ಟಿಚ್ ಮಾಡ್ತಾ ಇದ್ದೆ, ಹಂಗೆ ನೋಡ್ತಾ ಇದ್ದೆ ವಿಡಿಯೋಸ್ನ. ಹಂಗೆ ಹಿಂಗ್ ಕೈ ಮಾಡ್ತಾ ಇದ್ರಾ? ಸರ್ ನೀವು ಪರ್ಪಲ್ ಹೇಳಿದ್ರಲ್ವಾ, ನನ್ ಪರ್ಪಲ್ ಇದು ಜಾಸ್ತಿ ಆಗೋಗ್ಬಿಟ್ಟಿದೆ ಸರ್. ಬಂಗು ಇಲ್ಲಿ ಮಾತ್ರನೇ ಜಾಸ್ತಿ ಆಗೋಗ್ಬಿಟ್ಟಿದೆ. ಆಕಾಶ ತತ್ವ ಜಾಸ್ತಿ ಮಾಡಿದ ನಂತರನಾ? ಹೌದು ಸರ್. ಮತ್ತೆ 1 ತಿಂಗಳು ಹಾಕಿದೆ, ಜಾಸ್ತಿ ಆಗೋಯ್ತು, ಬಿಟ್ಬಿಟ್ಟೆ. ಮತ್ತೆ ಸ್ಕೈ ಬ್ಲೂ ಹಾಕ್ತೆ, ಆದ್ರೂ ಅದು ಇನ್ನೂ ಹಂಗೆ ಇದೆ. ಹಂಗೆ ಇದೆ ಅಂತಂದ್ರೆ ನಿಮ್ ನಾಲಿಗೆ ಚಿತ್ರ ನೋಡ್ಬೇಕು. ಕೆಲವೊಂದ್ಸಲ ಏನಾಗುತ್ತೆ ಗೊತ್ತಾ, ಆಕಾಶ ತತ್ವ ಪರ್ಪಲಿಶ್ ಜೊತೆಗೆ ಇನ್ನೊಂದ್ ಸ್ವಲ್ಪ ಏನೋ ಅಲ್ಲಿ ಸ್ಪಾಟ್ ಇರ್ತವೆ. ಈಗ ಆಕಾಶ ತತ್ವ 100ರಲ್ಲೇ 90 ಜನಕ್ಕೆ ಆಕಾಶದ ತತ್ವದ ಇಂಬ್ಯಾಲೆನ್ಸ್ ಆಗ್ಬಿಟ್ಟು ಸ್ಕಿನ್ ಡಿಸಾರ್ಡರ್ ಬರ್ತವೆ. ಕೆಲವೊಂದ್ಸಲ ಏನಾಗುತ್ತೆ, ಆಕಾಶ ಸರಿ ಇರುತ್ತೆ, ಅಗ್ನಿನೋ ಪೃಥ್ವಿನೋ ಕಾಲನೋ ಡೈರೆಕ್ಷನೋ ಆತ್ಮನೋ ಇಂಬ್ಯಾಲೆನ್ಸ್ ಇರುತ್ತೆ. ಅದಕ್ಕೆ ಸೊಲ್ಯೂಷನ್ ಕೊಟ್ಟಾಗ ಏನಾಗ್ಬಿಡುತ್ತೆ, ಆಕಾಶ ರೆಡಿ ಆಗ್ಬಿಡುತ್ತೆ. ಕೆಲವೊಂದ್ಸಲ ಅದನ್ನ ಬೇಕಾಗತ್ತೆ. ನೀವು ಆಕಾಶ ತತ್ವ ಪರ್ಪಲ್ ಕಲರ್ ಹಾಕೊಳ್ಳಿ, ಕಮ್ಮಿ ಆಗಿಲ್ವಾ ಬಿಟ್ಬಿಡಿ.
ಯಾಕಂದ್ರೆ ಇಲ್ಲಿ ಆಕಾಶ ತತ್ವದ ಏನು ತೊಂದರೆ ಇರಲ್ಲ. ನೀವು ಮತ್ತೆ ಆಕಾಶ ಇನ್ಕ್ರೀಸ್ ಮಾಡಕ್ ಹೋದ್ರೆ ಮತ್ತೆ ಆಕಾಶ ಜಾಸ್ತಿ ಆಗ್ಬಿಟ್ಟು ನಿಮ್ಗೆ ಊತ ಬರಕ್ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ 1 ವಾರ ಹಾಕೊಳ್ಳಿ. ಇಂಪ್ರೂವ್ಮೆಂಟ್ ಕಂಡ್ರೆ ಕಂಟಿನ್ಯೂ ಮಾಡಿಬಿಡಿ. ಆ ಕಲರ್ ಅನ್ನ ಕಾಣ್ತಾ ಇಲ್ವಾ ಸ್ಟಾಪ್ ಮಾಡಿಬಿಟ್ಟು ಬೇರೆ ಎಲಿಮೆಂಟ್ ಗೆ ನೋಡ್ತಾ ಬರ್ಬೇಕು. ಬೇರೆ ಎಲಿಮೆಂಟ್ ಕಡೆ ಗಮನ ಕೊಟ್ಟಾಗ ಅದು ವಾಸಿ ಆಗ್ತಾ ಬರುತ್ತೆ. ಹಾಗಾಗಿನೇ ನಾನು ಎಲ್ಲ ಎಲಿಮೆಂಟ್ ಅನ್ನ ನಿಮ್ಗೆ ಡಿಟೇಲ್ ಆಗಿ ಹೇಳ್ತಾ ಇರೋದು. ಒಂದ್ ಕಲರ್ ಹಾಕಿದ ನಂತರ 7 days ಅಲ್ಲಿ ವೇರಿಯೇಷನ್ ಆಗ್ಬೇಕು. ಇಲ್ಲ ಸರ್ ಇನ್ನೂ ಜಾಸ್ತಿ ಆಗ್ತಾ ಇದೆ ಅಂದ್ರೆ ಆ ಕಲರ್ ಅನ್ನ ಬಿಡಿ. ನೀವು ಹಾಕಿರುವ ಕಲರ್ ತಪ್ಪಾಗಿರುತ್ತೆ. ಶೋಭಾ ವಿಕೆ. ಥ್ಯಾಂಕ್ ಯು ಸರ್. ಎಸ್, ಇವ್ರ ಯೋಗಾಸನ ಮಾಡೋದೇ ಬೇಡ, ಇವ್ರ ಕೈನೇ ಮಾಡುತ್ತೆ ಕ್ಲಾಸ್ ಅಲ್ಲಿ. ಅದು ರೈಟ್ ಹ್ಯಾಂಡ್. ಮೊನ್ನೆ ಹೇಳಿದ್ನಲ್ಲ ಅದು ಪೈಲ್ಸ್ ರಿಲೇಟೆಡ್ ಇರೋ ಕಾರಣ ಸ್ವಲ್ಪ ಹ್ಯಾಂಡ್ ರೈಸ್ ಮಾಡಿದೆ ನಾನು. ಇವ್ರ ಕೈನೇ ವರ್ಕ್ ಮಾಡ್ತಾ ಇರುತ್ತೆ. ಸ್ವಲ್ಪ ಕಡಿಮೆ ಆಗಿದೆ ಅಂತ ಹೇಳಿದ್ರು ಸರ್. ಪೇನ್ ಇದೆ ಅಂತ ಹೇಳಿದೆ, ಕಂಟಿನ್ಯೂ ಮಾಡಿ ಅಂತ ಹೇಳಿದೀನಿ ಸರ್. ಅದು ನನಗೆ ಗ್ರೀನ್ ಕೊಟ್ಟಿದ್ದೆ. ಸೇಮ್ ಇವತ್ತಿನ ಕಾನ್ಸೆಪ್ಟ್ ಪೈಲ್ಸ್ ಇರೋದು ಅವರಿಗೆ ಬ್ಲೀಡಿಂಗ್ ವಿತ್ ಬರ್ನಿಂಗ್ ಪೇನ್ ಇದೆ ಅಂತೆ. ಜಸ್ಟ್ ಗ್ರೀನ್ ಕೊಟ್ಟಿದ್ದೆ, ವಿತ್ ಬ್ಲಾಕ್ ಹಾಕ್ಲಿಕ್ಕೆ ಹೇಳಿದ್ದೆ. ಕಡಿಮೆ ಆಗಿದೆ, ಬ್ಲೀಡಿಂಗ್ ಕಡಿಮೆ ಆಗಿದೆ, ಬಟ್ ಪೇನ್ ಇದೆ ಅಂತ ಹೇಳ್ತಾ ಇದ್ರು. ಈಗ ಒಂದು 4 days ಆಗಿರ್ಬೇಕು ಸರ್ ಕಲರ್ ಸ್ಟಾರ್ಟ್ ಮಾಡಿ. ಇನ್ನು ಕಂಟಿನ್ಯೂ ಮಾಡಿ. ಎಸ್, ಕಂಟಿನ್ಯೂ ಮಾಡಿ. ಪೇನ್ ಅನ್ನ ಕಮ್ಮಿ ಮಾಡ್ಲಿಕ್ಕೆ ಕಾಲವನ್ನ ಕಮ್ಮಿ ಮಾಡ್ಕೋಬೇಕು. ಲೆಫ್ಟ್ ಹ್ಯಾಂಡ್ ರಿಂಗ್ ಫಿಂಗರ್ ಬಿಲೋ ದ ನೇಲ್ ರೆಡ್ ಹಾಕಿ. ರಿಂಗ್ ಫಿಂಗರ್, ಓಕೆ. ಲೆಫ್ಟ್ ಹ್ಯಾಂಡ್ ರಿಂಗ್ ಫಿಂಗರ್ ಬಿಲೋ ದ ನೇಲ್ ಯಾಂಗ್ ಬ್ರೈನ್ಗೆ ರೆಡ್ ಕಲರ್ ಹಾಕಿ. ರೆಡ್ ಕಲರ್ ಪೇನ್ ಇನ್ನೂ ಕಮ್ಮಿ ಆಗುತ್ತೆ. ಓಕೆ ಸರ್, ಥ್ಯಾಂಕ್ ಯು. ಅಂಡ್ ನಂದೊಂದು ಕ್ವಶನ್ ಸರ್. ನನ್ಗೆ ಎಲ್ಲ ಇಷ್ಟೊತ್ತಿಗೆ ಮಾಡ್ಬೇಕು ಕೆಲ್ಸನ, ಇದನ್ನ ಇಷ್ಟು ಟೈಮಿಗೆ ಮುಗಿಸ್ಬೇಕು ಎಲ್ಲ ಮಾಡ್ಕೊಂತೀನಿ ಸರ್. ತಲೆ ಓಡುತ್ತೆ, ತುಂಬಾ ಫಾಸ್ಟ್ ಆಗಿದೆ, ಎಲ್ಲೂ ನಿಲ್ಲೋದೇ ಇಲ್ಲ. ನೆಕ್ಸ್ಟ್ 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 ಹಂಗೆ ಇರುತ್ತೆ. ಬಟ್ ಅದನ್ನ ಫಿಸಿಕಲಿ ಮಾಡಕ್ ಆಗಲ್ಲ ಸರ್. ಅದೇ ಪ್ರಾಬ್ಲಮ್ ಆಗಿರೋದು. ಟೈಮ್ ಅನ್ನ ಪಿಕಪ್ ಮಾಡಕ್ಕೆ ಆಗಲ್ಲ ನನ್ಗೆ. ಏನು ಕಮ್ಮಿ ವರ್ಕ್ ಮಾಡ್ಕೊಳ್ಳಿ. 1 hour ಅಲ್ಲಿ 4 ವರ್ಕ್ ಶೆಡ್ಯೂಲ್ ಮಾಡ್ಕೊಂಡ್ರೆ. ಇಲ್ಲ ಸರ್, ಆಗಿಲ್ಲ ಸರ್. ತುಂಬಾ ಸ್ಲೋ ಇದೀನಿ ಸರ್. ಅಂದ್ರೆ ಆನ್ ಟೈಮ್ ಅಟ್ಲೀಸ್ಟ್ ಮಾಡ್ಬೇಕಲ್ವಾ, ಆತರ ಆಗೋದೇ ಇಲ್ಲ ಸರ್. ನಾನು ಮನ್ಸಿಗೆ ಅನ್ಕೊಂತೇನೆ ಮಾಡ್ಬೇಕು ಅಂತ, ಬಟ್ ಆದ್ರೆ ಮಾಡಕ್ ಆಗಲ್ಲ ಸರ್. ಆ ತರ ಏನ್ ಪ್ರಾಬ್ಲಮ್ ಆಗಿರ್ಬಹುದು ಅಂತ. ನೀವು ಲಿವರ್ ರಿಫ್ಲೆಕ್ಸ್ ಗೆ ವೈಟ್ ಕಲರ್ ಹಾಕಿ. ಲಿವರ್ ರಿಫ್ಲೆಕ್ಸ್, ಎಸ್, ಓಕೆ. ಲಿವರ್ ರಿಫ್ಲೆಕ್ಸ್ ಗೆ ವೈಟ್ ಕಲರ್ ಹಾಕೋದ್ರಿಂದ ನಿಮ್ಮ ತೊಂದರೆ ಸರಿ ಆಗುತ್ತೆ. ವೈಟ್ ಕಲರ್ ಎಲ್ಲಿ ಸಿಗುತ್ತೆ? ಇದು ಸರಿ, ವಿಭೂತಿ ಇರುತ್ತಲ್ಲ ಸರ್. ವೆರಿ ಗುಡ್. ವಿಭೂತಿಯನ್ನ ನೀರಲ್ಲಿ ಹಾಕ್ಬೇಕು. ಹಾಕ್ಬಿಟ್ಟು ಇವಾಗ ಮುಗಿತು. ಹಿಂಗ್ ಹಚ್ಚಿದ್ರೆ ಮುಗಿತಪ್ಪ, ರೆಡಿ ಆಗುತ್ತೆ. ಸರಿನಾ? ಇವತ್ತಿಂದು ಇದು ಇಲ್ಲಿ ಕಲರ್ ಹಾಕಕ್ಕೆ ಹೇಳಿದ್ರಲ್ವಾ, ಡಾರ್ಕ್ ಬ್ಲೂ ಕಲರ್. ಆಲ್ಸೋ ಸಫರಿಂಗ್, ಬಟ್ ನಾನು ಇದು ನನ್ಗೆ ವೆರಿಕೋಸ್ ವೇನ್ಸ್ ಇದೆ ಸರ್. ವಿಡಿಯೋನಲ್ಲಿ ತುಂಬಾ ಸಫರ್ ಕೂಡ ಆಗಿದ್ದೇನೆ. ತುಂಬಾ 16, 17, 20 ವರ್ಷನೇ ಆಗ್ತಾ ಬಂತೇನೋ ನನಗೆ ಅದು ವೆರಿಕೋಸ್ ವೇನ್ಸ್ ಇದ್ದು. ಸರ್ ವಿಡಿಯೋ ನೋಡ್ತಾ ನೋಡ್ತಾ ಹೇಳಿದ್ರು ಸರ್, ಸ್ಕಿನ್ ಜಾಯಿಂಟ್ಗೆ ಯೆಲ್ಲೋ ಕಲರ್ ಆಫ್ಟರ್ ಡಾರ್ಕ್ ಸ್ಕೈ ಬ್ಲೂ ಕಲರ್ ಹೇಳಿದ್ರು. ತುಂಬಾ ದಿನ 1.5 ವರ್ಷ ಆಗ್ತಾ ಬಂತೇನೋ. ಅಲ್ಲಿಗೆ ಇದೆ, ಪೇನ್ ಕಡಿಮೆ ಆಗಿದೆ. ಅದು ನರಗಳು ಹಿಡ್ಕೊಂಡಂಗ ಆಗ್ತಿತ್ತು, ಅದೆಲ್ಲ ಕಡಿಮೆ ಆಗಿದೆ. ಪೇನ್ ಕಡಿಮೆ ಆಗಿದೆ, ಇಚಿಂಗ್ ಕಡಿಮೆ ಆಗಿದೆ. ಬಟ್ ಅದು ಲೈನ್ಸ್ ಮತ್ತೆ ದಪ್ಪ ಆಗಿರೋ ನರ್ವ್ಸ್ ಕಡಿಮೆ ಆಗ್ತಾ ಇಲ್ಲ ಸರ್. ಕಂಪ್ಲೀಟ್ ಕ್ಯೂರ್ ಅಂತ ಅನಿಸ್ತಿಲ್ಲ ನನಗೆ. ಇವಾಗ ಪ್ರಾಬ್ಲಮ್ ಇಲ್ಲ, ಬಟ್ ಕ್ಯೂರ್ ಆಗೋದು ಹೇಗೆ ಅಂತ. ನನ್ ಮೇಲೆ ಒಂದ್ ಮಂತ್ರ ಇದೆ, ಹೇಳ್ತೀನಿ, ದಿನ ಹೇಳಿ. ಅಲ್ಲ ಅಂದ್ರೆ ನೀವು 10 ಎಲಿಮೆಂಟ್ ಕಲಿತೀರಲ್ವಾ, 10 ಎಲಿಮೆಂಟ್ ಕಲರ್ ತಪ್ಪಿ ಹೋಗಿ ಮುಗಿದ್ಮೇಲೆ ನಿಮ್ ದೇಹದಲ್ಲಿ ಯಾವ ಯಾವ ಎಲಿಮೆಂಟ್ ಇಂಬ್ಯಾಲೆನ್ಸ್ ಆಗಿದೆ ಅಂತ ಹೇಳಿ ನಿಮಗೆ ಕ್ಲಾರಿಟಿ ಸಿಗುತ್ತೆ. ಆ ಎಲಿಮೆಂಟ್ ಅನ್ನ ರೆಡಿ ಮಾಡ್ತಾ ಬನ್ನಿ. ಹೌದಾ? ಆ 10 ಎಲಿಮೆಂಟ್ ರೆಡಿ ಮಾಡಿದ್ರೆ ನಿಮ್ಗೆ ಯಾವುದೇ ಕಾಯಿಲೆ ಇರ್ಲಿ, ಆ 10 ಎಲಿಮೆಂಟ್ 10 ಎಲಿಮೆಂಟ್ ಅನ್ನ ನೀವು ಸರಿ ಮಾಡ್ಕೊಂಡ್ಬಿಟ್ರೆ ಅದು ಎಂತದೇ ಇರ್ಲಿ ವಾಸಿ ಆಗ್ತಾ ಬರುತ್ತೆ. ಹಾಗಾಗಿನೇ ಕಲರ್ ಥೆರಪಿ. ಈಗ ಅದಕ್ಕೆ ನಾನೇ ಕಲ್ತು ಬಿಡೋಣ, ಅದು ಏನೇನ್ ಸಮಸ್ಯೆ ಇದೆ ಸರಿ ಮಾಡ್ಕೊಂಡು ಎಲ್ಲ ಕಲ್ತ್ಬಿಟ್ಟು ನೀವೇ ಸರಿ ಮಾಡ್ಕೋಬೇಕು. ಅದಕ್ಕೋಸ್ಕರನೇ ಸರ್. ಥ್ಯಾಂಕ್ ಯು ಸರ್. ಓಕೆ ಮೇಡಮ್, ಥ್ಯಾಂಕ್ ಯು. ನಿಮ್ದು ಎಂತದೇ ಕಾಯಿಲೆ ಇರ್ಲಿ
ಕಲರ್ ಥೆರಪಿ ಮುಗಿದ್ಮೇಲೆ ನೀವೇ ಪ್ರೋಟೋಕಾಲ್ ಅನ್ನ ರೆಡಿ ಮಾಡ್ಕೊಂತೀರಾ, ಹೌದಲ್ವಾ? ಜಸ್ಟ್ ಇವತ್ತು ನಿನ್ನೆ ರಾತ್ರಿ 8 ಗಂಟೆಯಿಂದ 10 ಗಂಟೆವರೆಗೆ ಕ್ಲಾಸ್ ಮಾಡಿದ್ವಿ. ಅಲ್ಲಿ ಆಕಾಶ ತತ್ವದ ಕೊರತೆಯ ಬಗ್ಗೆ ಸಿಂಪ್ಟಮ್ಸ್ ಗಳೇನಿರುತ್ತೆ, ಕಲರ್ ಅನ್ನು ಏನ್ ಹಾಕ್ಬೇಕು, ಮತ್ತೆ ಆಕಾಶ ತತ್ವ ಕೊರತೆ ಇರುವಾಗ ಯಾವ ಕಲರ್ ಅನ್ನ ಹಾಕ್ಬಾರ್ದು, ಮತ್ತೆ ಪರ್ಪಲ್ ಕಲರ್ ಹಾಕ್ಬೇಕಪ್ಪ ಅಂದ್ರೆ ಸ್ವೆಲ್ಲಿಂಗ್ ಅನ್ನ ಇರಬಾರ್ದು. ಈ ತರ ಒಂದಿಷ್ಟು ಸಿಂಪ್ಟಮ್ಸ್, ನೋಟಿಫಿಕೇಶನ್ ಎಲ್ಲ ಹೇಳ್ಬಿಟ್ಟು ಕ್ಲಾಸ್ ಅನ್ನ ಮಾಡಿದ್ವಿ, ಸರಿನಾ? ಇವತ್ತು ಮತ್ತೆ 7:30ಕ್ಕೆ ತರಗತಿ ಇರುತ್ತದೆ. ಇವತ್ತಿನ ಕಾನ್ಸೆಪ್ಟ್ ಏನಪ್ಪಾ ಅಂದ್ರೆ ಓನ್ಲಿ ಪೇಯ್ಡ್ ಸೆಷನ್ಗೆ ಇವತ್ತು ಕಲರ್ ಥೆರಪಿ ಮುಂದುವರಿದ ಭಾಗ. ನಿನ್ನೆ ಕೊರತೆಯ ಬಗ್ಗೆ ಹೇಳಿದ್ವಿ, ಇವತ್ತು ಆಕಾಶ ತತ್ವದ ಹೆಚ್ಚಳ ಆದಾಗ ನಮ್ಮ ದೇಹದ ಮೇಲೆ ಆಗುವ ಪರಿಣಾಮಗಳೇನು, ಮತ್ತು ಆಕಾಶ ತತ್ವ ಹೆಚ್ಚಳವಾದಾಗ ಕಮ್ಮಿ ಮಾಡಿಕೊಳ್ಳುವುದು ಹೇಗೆ, ಆಕಾಶ ತತ್ವ ಹೆಚ್ಚಳವಾದಾಗ ಬೇರೆ ಇನ್ನುಳಿದ ಇನ್ನುಳಿದ ತತ್ವಗಳಲ್ಲಿ ಆಗುವ ಪರಿಣಾಮಗಳೇನು. 3 ಕ್ವಶನ್ಗೆ ಆನ್ಸರ್ ಇವತ್ತು 7:30 ಪೇಡ್ ಸೆಷನ್ ಅಲ್ಲಿ ಇನ್ ಡೆಪ್ತ್ ಆಗಿ ಹೇಳ್ಕೊಡ್ತೀವಿ. ಹೇಳ್ಕೊಡೋದಕ್ಕಿಂತ ಮುಂಚೆ ನಿನ್ನೆ ಹೇಳಿರುವ 8 ಗಂಟೆಯಿಂದ 9:45 ತನಕ ಹೇಳಿರುವ ಕ್ಲಾಸ್ ಅನ್ನ ಒಂದ್ಸಲ ನೋಡ್ಕೊಳ್ಳಿ. ಇವತ್ತಿನ ಕ್ಲಾಸ್ ಅನ್ನ ಒಂದ್ಸಲ ನೋಡ್ಕೊಳ್ಳೋ. 7:30ಕ್ಕೆ ಬಂದ್ಬಿಡಿ, ಸರಿನಾ? ಓಕೆ, 7:30ಕ್ಕೆ ಮತ್ತೆ ಭೇಟಿ ಆಗೋಣ. ಧನ್ಯವಾದಗಳು.